Society, Dharwad. ಧಾರವಾಡದ ಹೆಮ್ಮೆಯ ಪುತ್ರ ಗಿರೀಶ್ ಕಾರ್ನಾಡ್ ಸಂಸ್ಮರಣೆ ಜೊತೆಗೆ ಗಿರೀಶ್ ಕಾರ್ನಾಡ್ ಅವರೇ ಸ್ಥಾಪಿಸಿರುವಂತಹ ಚಿತ್ರ ಫಿಲ್ಮ್ ಸೊಸೈಟಿಗೆ 50 ವರ್ಷದ ಸಂಭ್ರಮ, ಸುವರ್ಣ ಸಂಭ್ರಮ. ಈ ಎರಡು ವಿಷಯಗಳನ್ನಿಟ್ಟುಕೊಂಡು 2 ದಿನಗಳ ಕಾಲ ನಮ್ಮ ಈ ಮಣ್ಣಿನ ಮಗ ಗಿರೀಶ್ ಕಾರ್ನಾಡ್ ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮಗೆಲ್ಲ ಗೊತ್ತಿದ್ದ ಹಾಗೆ ಇವತ್ತು ತೆರೆದಂಗ ರಂಗಪ್ರಯೋಗದ ಸಾಕ್ಷಿ ಚಿತ್ರವನ್ನು ನಾವು ನೋಡಲಿದ್ದೀವಿ. ಅದಾದ ನಂತರ ಗಿರೀಶ್ ಕಾರ್ನಾಡ್ ಅವರ ಆಡಾಟ ಆಯುಷ್ಯ ಆಟೋಬಯೋಗ್ರಫಿಯ ಓದನ್ನ ಕಾರ್ನಾಡ್ ಅವರ ಪುತ್ರ ರಘು ಕಾರ್ನಾಡ್ ಅವರು ಓದಿದ್ದಾರೆ. ನಂತರದವರೆಗೆ ಕಾರ್ನಾಡದ ಅನುವಾದಿತ ಆಟೋಬಯೋಗ್ರಫಿಯ ಕುರಿತಂತೆ ಶ್ರೀನಾಥ್ ಅವರು ಮಾತನಾಡಿದ್ದಾರೆ. ಹಾಗೆ ಮೋಹನ್ ಅಗಸೆ ಅವರು ಕಾರ್ನಾಡದ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ನಂತರದ ಒಂದಾನೊಂದು ಕಾಲದಲ್ಲಿ ಕಾರ್ನಾಡ್ ಅವರು ಸಿನಿಮಾ ಪ್ರದರ್ಶನಗೊಳ್ತಾ ಇದೆ. ಇಷ್ಟು ಇವತ್ತಿನ ಕಾರ್ಯಕ್ರಮ. ಎಲ್ಲ ಮಹನೀಯರಿಗೆ ಈ 2 ದಿನದ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸಭೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಚೈತ್ರ ಫಿಲ್ಮ್ ಸೊಸೈಟಿಯ ಜೊತೆಗೆ ಧಾರವಾಡದ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಎಲ್ಲ ಸಂಘಟನೆಗಳು ಜೊತೆಗಿದ್ದಾವೆ. ಆ ಸಂಘಟನೆಗಳು ಸಹಿತ ಈ ಸಂದರ್ಭದೊಳಗೆ ಸ್ಮರಿಸಿಕೊಳ್ತಾ ಇದ್ದೇನೆ. ಕರ್ನಾಟಕ ವಿದ್ಯಾವರ್ಧಕ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಡಾಕ್ಟರ್ ಧರ್ವಾಡ್ ರಾಷ್ಟ್ರೀಯ ಟ್ರಸ್ಟ್, ಉತ್ತರ ಕರ್ನಾಟಕ ಲೇಖಕಿಯರ ಸಂಘ, ಆಧುನಿಕ ಕನ್ನಡ ನಾಟಕ ಮತ್ತು ರಂಗಭೂಮಿಯ ಕಥೆ ಸುಮಾರು 120 ವರ್ಷಗಳಷ್ಟು ದೀರ್ಘವಾದದ್ದು. ಈ 120 ವರ್ಷಗಳಲ್ಲಿ ಹಲವು ರೀತಿಯ ನಾಟಕಗಳು, ನಾನಾ ಮಾದರಿಯ ರಂಗ ಪ್ರಯೋಗಗಳು ಕನ್ನಡದಲ್ಲಿ ಆಗಿ ಹೋಗಿವೆ. ಇವುಗಳಲ್ಲಿ ಕೆಲವು ಮುಖ್ಯ ನಾಟಕಗಳನ್ನು ಆರಿಸಿ ಅದರ ಒಂದು ನಿರ್ದಿಷ್ಟ ರಂಗ ಪ್ರಯೋಗವನ್ನು ಉದಾಹರಣೆಯಾಗಿಟ್ಟುಕೊಂಡು ಸಾಹಿತ್ಯ ಮತ್ತು ರಂಗಭೂಮಿಯ ವಿದ್ಯಾರ್ಥಿಗಳಿಗೆ ಪರಿಚಯಿಸುವುದು ನಾವೀಗ ನೋಡುತ್ತಿರುವ ವಿಡಿಯೋ ಮಾಲಿಕೆಯ ಉದ್ದೇಶ. ಆಧುನಿಕ ಕನ್ನಡ ನಾಟಕಕ್ಕೆ ಮತ್ತು ಸಾಹಿತ್ಯಕ್ಕೂ ಕೂಡ ಪದೇ ಪದೇ ಪ್ರೇರಣೆ ಒದಗಿಸಿದ ಇತಿಹಾಸದ ಒಂದು ಕಾಲಾವಧಿ ಕ್ರಿಸ್ತಶಕ 12ನೇ ಶತಮಾನ. ಆಗ ಸಂಭವಿಸಿದ ಮಹತ್ವದ ಧಾರ್ಮಿಕ ಸಾಮಾಜಿಕ ಬದಲಾವಣೆಗಳು, ರಾಜಕೀಯ ಮತ್ತು ಧರ್ಮದ ತಾಕಲಾಟ ಮತ್ತು
ಇವೆಲ್ಲದರಿಂದ ರೂಪುಗೊಂಡ ವಚನ ಸಾಹಿತ್ಯ ಇವು ಕನ್ನಡದ ಹಲವಾರು ನಾಟಕಗಳಿಗೆ ಸ್ಫೂರ್ತಿ ಮೂಲವಾಗಿದೆ. ಪ್ರಸ್ತುತ ಕೃತಿ ಗಿರೀಶ್ ಕಾರ್ನಾಡರ ತಲೆದಂಡ ಕೂಡ ಈ ಸಂದರ್ಭವನ್ನೇ ಹಿನ್ನೆಲೆಯಾಗಿಟ್ಟುಕೊಂಡಿದೆ. ನೋಯುವ ಹಲ್ಲಿಗೆ ನಾಲಿಗೆ ಮತ್ತೆ ಮತ್ತೆ ಹೊರಳುವ ಹಾಗೆ ತಾನು ಈ ಕಥೆಗೆ ಮತ್ತೆ ಹೊರಳಿದೆ ಎಂದು ಗಿರೀಶ್ ಕಾರ್ನಾಡರು ನಾಟಕದ ಮುನ್ನುಡಿಯಲ್ಲಿ ಹೇಳಿಕೊಂಡಿದ್ದಾರೆ. ಈ ನಾಟಕ ಆರಂಭವಾಗುವ ಐತಿಹಾಸಿಕ ಸಂದರ್ಭ ಹೀಗೆ. ಆಗಲೇ ಶರಣ ಚಳುವಳಿ ಗಟ್ಟಿಯಾಗಿ ನೆಲೆಗೊಂಡಿದೆ. ಕಲ್ಯಾಣದ ರಾಜ ಬಿಜ್ಜಳ ಈ ಚಳುವಳಿಯ ಬೆಂಬಲಕ್ಕೆ ನಿಂತಿದ್ದಾನೆ. ಈ ಚಳುವಳಿಯ ನಾಯಕ ಬಸವಣ್ಣ ಬಿಜ್ಜಳನ ಭಂಡಾರಿಯಾಗಿ ಕೆಲಸ ಮಾಡುತ್ತಿದ್ದಾನೆ. ಆದರೆ ಎಲ್ಲವೂ ಅಲ್ಲಿ ಸುಸೂತ್ರವಾಗಿಲ್ಲ. ಕಲ್ಯಾಣ ರಾಜ್ಯದ ವೈದಿಕರು ಈ ಚಳುವಳಿಯಿಂದ ಭೀತರಾಗಿದ್ದಾರೆ. ವರ್ಣಾಶ್ರಮ ಧರ್ಮಕ್ಕೆ ಕೊಡಲಿ ಪೆಟ್ಟು ಹಾಕುತ್ತಿರುವ ಈ ಚಳುವಳಿಯನ್ನು ಹಿಮ್ಮೆಟ್ಟಿಸಲು ಅವರು ಹಾದಿಗಳನ್ನು ಹುಡುಕುತ್ತಿದ್ದಾರೆ. ಇನ್ನೊಂದು ಕಡೆಗೆ ತಂದೆ ಮಗನ ರಾಜಕೀಯ ಪೈಪೋಟಿಯಲ್ಲಿ ಕೋಪಗೊಂಡಿರುವ ಬಿಜ್ಜಳನ ಮಗ ಸೋವಿದೇವ ಬಸವಣ್ಣನ ವಿರುದ್ಧ ತಿರುಗಿ ಬಿದ್ದಿದ್ದಾನೆ. ಬಸವಣ್ಣ ಭಂಡಾರದ ಹಣವನ್ನು ಮಹಾಮನೆಯ ಕೆಲಸಗಳಿಗಾಗಿ ಬಳಸಿಕೊಂಡಿದ್ದಾನೆ ಎಂಬ ವದಂತಿಯನ್ನು ಆಧಾರವಾಗಿಟ್ಟುಕೊಂಡು ಆತ ಬಸವಣ್ಣ ಬಿಜ್ಜಳರಿಬ್ಬರೂ ಇಲ್ಲದ ಒಂದು ದಿನ ಭಂಡಾರ ಒಡೆಯುತ್ತಾನೆ. ಆದರೆ ಈ ಸುದ್ದಿ ಕೇಳಿದ ಶರಣರು ಅಲ್ಲಿ ಗುಂಪುಗೂಡಿ ಕಾವಲು ಕಾಯಲು ತೊಡಗುತ್ತಾರೆ. ಬಸವಣ್ಣ ಬಿಜ್ಜಳರಿಬ್ಬರು ಆಗ ಮರಳಿ ಬರುತ್ತಾರೆ. ಸರಿ, ಈ ವಿದ್ಯಮಾನದಿಂದ ಮೊದಲಿಗೆ ಬಿಜ್ಜಳನ ಮನೆಯಲ್ಲೇ ಸಂಘರ್ಷ ಆರಂಭವಾಗುತ್ತದೆ. ಇಲ್ಲಿ ಬಂದು ಅಡ್ಕೊಂಡು ಕೂತಾನೇನವ? ಇದೇನ್ರಿ ಹಿಂಗ? ಆರ್ತಿ ಬೆಳಗಿಲ್ಲ, ದಿಟ್ಟಿ ಇಳಿಸಿಲ್ಲ, ಹಂಗ ಒಳಗ್ ನುಗ್ಗಿದ. ಸ್ವಲ್ಪ ತಡೀರಿ ಅಲ್ಲೇ. ಈರವ ನಿನ್ನ ಈರವ ಪಾರವ ಎಲ್ಲ ಹಾಳಾಗಿ ಹೋದ್ರು. ಆ ಕುಲಕಂಟಕ ಸೂಳಿ ಮಗ ಬಂದಾನೇನಲ್ಲಿ ಹೇಳು. ಇಲ್ಲಿ ಬಾರೋ, ಇಲ್ಲಿ ಅರ್ವ್ಯಾ ಕೆಂಪರ್ವ್ಯಾ. ಹಿಂಗ ಹೆಂಗಸರ್ ಕುಂಡಿ ಕೆಳಗೆ ಹಡ್ಕೊಳಕ್ ನಾಚಿಕೆ ಅನ್ಸ್ಕೋದಿಲ್ಲ ನನಗ. ಏನ್ ಹಾಲು ಕಟ್ಗರಿ ಮಾಡ್ದಿನ ಇಲ್ಲಿ ಬೇಡಕ. ಭಂಡಾರ ಕೈ ಹಚ್ಚಕ್ಕೆ ಯಾರಪ್ಪಣಿ ಕೊಟ್ಟಿದ್ರು ನನಗ? ಬ್ಯಾಡ್ರಿ, ಹೊಡಿ ಬ್ಯಾಡ್ರಿ. ಹಿಂಗ ಬೆಳೆದ ಹುಡುಗ ಮಾನ ಕಳಿಬೇಡ್ರಿ. ಹೋಗೋ ಇಲ್ಲಿಂದ, ನಾ ಹೇಳ್ತೀನಿ ಹೋಗೋ. ಅಯ್ಯಯ್ಯಯ್ಯಯ್ಯಯ್ಯ, ತಾಯಿ ಮನೆಯಿಂದ ಹೊಂಟಾನ ಹಂಗ ಕಲಿಸ್ತಿ? ಈರವ್ವ ಸೀರಿ ಕುಬಸ ತಗಂಬ. ಸಾಕ್ರಿ ಸಾಕು. ನನ್ ಸಲುವಾಗರ ಹಿಂಗ್ ಹೊಡಿಯೋದು ಬಡಿಯೋದು ನಿಲ್ಲಿಸ್ರಿ. ವೈರಿಗನ್ಬಾರ್ದಂತ ಮಾತನ್ನ ಮತ್ತೆ ಆಡ್ತೀರಿ. ಯಾಕ? ಏನ್ ಮಾಡ ನನ್ ಮಗ ನಿಮ್ ವೈರ ಕಟ್ಕೊಳಕ? ಏನ್ ಮಾಡ್ಯನ ಕೇಳಿಲ್ಲ ಇವನ ಪರಾಕ್ರಮ. ಬಸವಣ್ಣ ಊರಾಗಿಲ್ಲಿದ್ದಾಗ ಅವನ ವಿರುದ್ಧ ವಿಚಾರಣೆ ಶುರು ಮಾಡಬಾರ್ದಿತ್ತು, ಮಾಡಿಸ್ತ. ಅದ್ರ ಮೇಲೆ ಬಸವಣ್ಣ ಬಂದ್ರ ಹೆದರಿ ಓಡಿ ಬಂತಾನ ಮನೆಗೆ. 15,000 ಮಂದಿ ಕಣ್ಣೆದುರಿಗೆ ಬಸವಣ್ಣ ಇವನ ಕೈ ಹಿಡ್ಕೊಂಡು ಭಂಡಾರದ ಒಳಗೆ ಹಾಕೊಂಡು ಹೋಗಿ ಹೊರಗಿನಿಂದ ಕೀಲಿ ಹಾಕ್ಸೇನ. ನಾನು ವಿಜಯ ಯಾತ್ರೆ ಮುಗಿಸಿ ದಣಿದ ಹಣ್ಣಾಗಿ ಊರಿಗೆ ಬಂದ್ರ ಅಗಿಸಿ ಬಾಗಿಲಾಗ ಮೊದಲು ಯಾವ ಸುದ್ದಿಕ್ಕೆ ಬೇಕು ಬೀಳಬೇಕು? 10 ದಿವಸ ಆತ್ರಿ ಬಸವಣ್ಣ ಯುವರಾಜರನ್ನ ಕಾರಾಗಾರದಾಗ ಕೂಡ್ಸ್ಕೊಂಡಂಗೆ ಹಿಡ್ಕೊಂಡು ಕುಂತಿದ್ದ. ಇಂದು ಮುಂಜಾನೆ ಲೆಕ್ಕ ಬರ್ದಾದ್ಮ್ಯಾಗ ಹೋಗಾಕ್ ಬಿಟ್ಟಾನ್ರಿ ಮನೆಗೆ ಅಂತ. ಮತ್ತೀಟೆಲ್ಲ ಮಾನ ಕಳ್ಕೊಂಡಿದ್ದಕ್ಕ ಕಡೆಗೇನಾದ್ರೂ ಸಿಟ್ಟಂದಿ? ಒಂದು ಒಡಕ್ಕವಡಿ ಹೆಚ್ಚು ಕಮ್ಮಿ, ಒಂದು ದುಗ್ಗಾಡಿ ಏರುಗೇರು. ಬಸವಣ್ಣನ ಲೆಕ್ಕ ಅದು ಬ್ರಹ್ಮ ಲಿಖಿತ. ಒಮ್ಮೆ ಬರೆದ್ರ ಒಂದಂಕಿ ಅಲುಗಾಡುವುದಿಲ್ಲ. ಅದಕ್ಕ ಭಂಡಾರಿ ಮಾಡಿನವಾಗ ಗೊತ್ತಾತ? ಎಮರೇಸಿ ಮಾಡಬಾರ್ದು ಕೆಲಸದಲ್ಲಿ ಹೇಳ್ಬಾರ್ದು ಮಾತಾಡಕ್ಕಾಗಲ್ಲ. ಛೀ, ಸುಮ್ನಿರಿ. ಎಂತ ಹೊಲಸ್ ಮಾತಾಡ್ತೀರಿ? ಇದು ನಿನ್ನ ತವರು ಮನೆಯಲ್ಲ, ನಿನ್ನ ಹೊಯ್ಸಳ ಮನೆತನದ ಸಂಭಾವಿತತನ ಬ್ಯಾಡಿಲ್ಲಿ. ನಾ ಕಳಚೂರಿ ಹೊರಟ, ನಾ ಕೇಳ್ತೀನಿ, ಇವ ಉತ್ತರ ಕೊಡಲಿ. ನಡು ಬಾಯಿ ಹಾಕ್ಬೇಡ. ನೀವರ ಏನ್ ಮಾಡಿರಿ ಮಗನ್ ಸಲುವಾಗಿ? ವಯಸ್ಸಿಗೆ ಬಂದಾನ, ಒಂದ್ ರಾಜ್ಯನಾದ್ರೂ ಉಂಬಳಿ ಹಾಕೊಟ್ಟಿದ್ರ? ಉಂಬಳಿ ಈ ಹ್ಯಾಪ್ನಾಗ ಅಂದ್ರ
ಇವುಗನ್ನ ಪಟ್ಟ ಕಟ್ಟಿ ನನ್ನ ಪ್ರಜೆಗಳನ್ನೆಲ್ಲ ಬಾಲಿದ್ಗುಸ್ಲಿ. ಬಂಗಾರದಂತ ಹೆಂಡತಿ ತಂದು ಕೊಟ್ರ ಇಟ್ಕೊಳಕ್ ಆಗ್ಲಿಲ್ಲ ಇವನ ಕೈಲಿ. ಇವನು ಮಾವನ ಮನಸ್ಸು ಮಾಡಿದ್ರ ಅರ್ಧ ರಾಜ್ಯ ಬಿಟ್ಟು ಕೊಡ್ತಿದ್ದ. ಇವ ರಾಜ್ಯ ಆಡ್ತಾನ. ತೋರಿಸ್ತೀನಿ ತಡಿ. ಲೇ ಕಲ್ಲಪ್ಪ ರೇ ಬಾಯಿಲಿ. ನನ್ನ ಮಗ ರಾಜ್ಯ ಆಡಾಕೊಂತಾನಂತೂ ರಾಜ್ಯ ಆಡವ ಮೊದಲೇನು ಕಲಿಬೇಕು? ಒದಕಿ ಕೂಡ ಕಲಿಬೇಕು. ಅದಕ್ಕ ಈಗಿನ ಜನದಾಗ ರಾಜ್ಯ ಆಡವ, ಹಿಂದಿನ ಜನದಾಗ ಕತ್ತೆ ಆಗ್ಬಿಟ್ಟಿರ್ತಾನ ತರ. ಗೊತ್ತಾತ? ಗೊತ್ತಾತ್ರಿ. ಈಗ ನಮ್ಮ ಇವರಾದ್ರು ನಿನ್ನ ಒದಿತಾರ. ಜ್ವಾಕಿ ಇವನು ಪಾದ ಏನಾದ್ರೂ ನಿನ್ನ ಮೈಗೆ ತಾಕ್ತು, ನಿನ್ನ ಚರ್ಮ ಸುಲಿತೀನಿ. ತಯಾರ? ಒನ್ರಿ. ಏನ್ರಿ? ನನ್ನ ಮಾರಿ ನೋಡ್ತೀನಿ. ಚಾರ್ಸ್ಕೊದಿ. ಚಾರ್ಸ್ಕೊದಿಯೋ ಮಗನ. ನಾಯಿ ಹುಚ್ಚಿಗೆ ಹೋದಂಗೇನೋ ಮಾಡ್ತಿ. ಗರಡಿ ಮನೆ ಕಲಿಸೋ ಮೊದಲನೇ ಪಾಠ ಇದು. ಈಟು ತಿಳಿಯೋದಿಲ್ಲ. ಸರಿ ತಗ. ಕಲ್ಲಪ್ಪ, ಈಗ ನನ್ನ ಪಾಳ್ಯ. ನನ್ನ ಬಟ್ಟು ಹೊತ್ತು ನಿನ್ನ ರುಂಡ ಹೋತ ತಿಳ್ಕೋ. ಈಗ ನಿನ್ನ ಪಾಳೆ. ಬ್ಯಾಡ್ರಿ, ಹೊಡಿಬೇಡ್ರಿ. ಸ್ವಾಮಿ ಹಿಂಗ್ ಬಾರ ಇಲ್ಲಿ. ಬ್ಯಾಡ್ರಿ. ಬಾ, ನಿನಗೆ 2 ಪಣ ಇನಾಮು ಕರ್ನಾಟಕರಿಗೆ ತಿಳಿಸು ಕೊಡ್ತಾರ. ನೀ ಸೋತ್ ಹುಟ್ಟಿಲೇ. ತಪ್ಪು ನಿಂದಲ್ಲೋ, ಇನ್ನೂ ಹಣ್ಣಾಗಿಲ್ಲ ಈ ಬಿಜ್ಜಲ. ಅಡೆ ಬಿದ್ದನ್ರಿ. ಬೆರಕೆ ಸುಳೆ ಮಗ, ಏನು ಖರೇನ ಒದಕಿ ಬಿತ್ತು ಇಲ್ಲ ಗೊತ್ತಿದ್ದು ಕುಂದಿ ಹೊಟ್ಟಿದ್ನೋ ಹೇಳೋಕಾಗೋದಿಲ್ಲ. ರಾಣಿ ವಾಸ್ದಾಗ ಈಸ್ ಮಂದಿ ಹೆಂಡ್ರು ಬಂದ್ರು ಹೋದ್ರು, ನಾವೊಬ್ಬಾಕೆನ್ನು ಹಚ್ಕೊಳ್ಳಿಲ್ಲ. ನೀ ಬಂದಿ ನನ್ನ ಮಳ್ಳು ಮಾಡ್ದಿ. ನಿನ್ ಹೊಟ್ಟಾಗಿಂಥ ಬಿಕನಾಸಿ ನನ್ನ ಮಗ ಹೊಂಡಬೇಕಾ? ಕಲ್ಲಪ್ಪ ರೀ, ಏನ್ಲ ಅದ ಗದ್ಲ? ದಣಿನ್ ಕಣಕ ಬಸವಣ್ಣ ಬಂದಾರಂತ್ರಿ. ಬಂದ? ಓನ್ರಿ. ಗೊತ್ತಿತ್ತು ಬರ್ತಾನಂತ. ಅವನನ್ನ ಒಳಸಾಲೆ ಕುಂದರ್ಸು. ಓಲ್ಟಗ ಬೇಡ. ಅವ ಎಲ್ಲಿ ಏನಂದಾನಂತ ನೆಚ್ಕಿದಿಲ್ಲ. ಆತ್ರಿ. ನಿಮ್ಗೇನಿ ಬಸವಣ್ಣನ ದೀಟ್ ಮೋಹ ತಿಳಿಬಲ್ದು. ಎಲ್ರದ್ರಿಗ ನಿಮ್ ಮಗನ ಚೀತ್ ಹೋ ಮಾಡಿಸ್ ಬಂದಾನ. ಅವಾಗ ಹುಸಿ ಕಟ್ಟಿ ಮ್ಯಾಗ ಕೊಂಡ್ರಿಸಿ ಮಂಗ್ಲಾರ್ತಿ ಮಾಡೋದ್ ಬಿಟ್ಟು ಒಳ್ಸಾಲೆ ಕಾಣ್ತೀರಿ. ನೀನು ನಿನ್ನ ಮಗ 15 ವರ್ಷ ಆತು. ನಿಮಗಿನ್ನ ಬಸವಣ್ಣನ ಬೆಲೆ ತಿಳಿವಲ್ದಂದ್ರ ಏನನ್ನೋಣ. ನಾನ್ಯಾರು? ಬಿಜ್ಜಳ, ಕಲ್ಯಾಣದ ಸಾಮ್ರಾಟ, ಕಳಚೂರ ಭುಜಬಲ ಚಕ್ರವರ್ತಿ. ಆದ್ರ ನನ್ನ ಜಾತಿ ಯಾವುದು ಹೇಳು? ಅದೆಲ್ಲ ಯಾಕೀಗ? ನಾ ಪ್ರಶ್ನೆ ಕೇಳಿನಿ, ನೀ ಉತ್ತರ ಹೇಳು. ನಾವು ಕ್ಷತ್ರಿಯರು. ನೀವು ಹೊಯ್ಸಳರು, ಕ್ಷತ್ರಿಯರಿದ್ದೀರಿ. ಆದ್ರೆ ನಾನು ಕಳಚೂರಿ, ಕಟ್ಟಚ್ಚೂರಿ. ನನ್ನ ರಾಜ್ಯದಾಗಿನ ಸಣ್ಣ ಅತಿ ಸಣ್ಣ ಕೂಸನ್ನು ಕೇಳಿದ್ರ ತಟ್ಟನೆ ಹೇಳ್ತದ. ಕಳಚೂರಿ ಪರ್ಮಾಡಿಯ ಮಗ ಬಿಜ್ಜಳನ ಜಾತಿ ಯಾವುದು? ಈ ಜಾತಿ ಅಂದ್ರ ಮೈ ತೊಗಲಿದ್ದಂಗ. ಇದನ್ನ ಸುಲ್ದು ಕಿತ್ತು ಒಕ್ಕೊಟ್ರು ಹೊಸ ತೊಗಲು ಬಂಧಗಳಿಗೆ ಎಲ್ಲರ ಕಣ್ಣಿಗೆ ಕಾಣದು ಅದ ಹಳೇ ಜಾತಿ. ಇವ ಕ್ಷತ್ರಿಯ, ಇವ ಹೊಲೆಯ, ಇವ ಕುರುಬ. ಇದು ಈ ನಾಡಿನ ಗುಣ, ಈ ನೀರಿನ ಗುಣ. ನನ್ನ ಈ 62 ವರ್ಷದ ಆಯಸ್ಸಿನಾಗ ಜಾತಿಯ ಹಂಗಿಲ್ಲದೆ ನನ್ನನ್ನ ಕಣ್ಣಾಗ ಕಣ್ಣಿಟ್ಟು ನೋಡ್ದವ ಅಂದ್ರೆ ಬಸವಣ್ಣ. ಅವನು ಶರಣರು. ತಾಯಾಣ ಹೇಳ್ತೀನಿ ರಂಭ, ಅವನ ಜೋಡಿ ಮಾತಾಡಿದರ
ಅವನು ಜೋಡಿ ಮಾತಾಡಿದ್ರ ನಾನು ಒಬ್ಬ ಮನುಷ್ಯ ಅನಿಸ್ತತಿ. ಜಾತಿ ಪದ್ಧತಿಯನ್ನ ಈ ನಾಡಿನಿಂದ ಸೋಡ್ಬಿಡ್ತೀನಿ ಅಂತಾನವ. ವರ್ಣಾಶ್ರಮ ಧರ್ಮ ಬೇರೆ ಸಹಿತ ಕಿತ್ತು ಹಾಕ್ತೀನಿ ಅಂತಾನ. ಎಂಥ ಕನಸದು, ಎಂಥ ಎದೆಗಾರಿಕೆ. ಹಂಗಾರ ನೀವು ಶರಣರ ಆಗ್ಬಿಡ್ಬೇಕಿತ್ತು. ಆಗ್ತಿದ್ದೆ, ಆದ್ರೆ ಆಟ ಸರಳಿಲ್ಲದು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲೂ ಬೇಡ, ಮುನಿಯಬೇಡ. ಇಷ್ಟೆಲ್ಲ ಬ್ಯಾಡಗಳನ್ನ ನನ್ನ ತಲೆಗೆ ಕಟ್ಟಿಕೊಂಡು ಈ ರಾಜಕೀಯದೊಳಗ ಬದುಕಿ ಬಾಳುವುದು ಅಂತೈತಾ? ಅಲ್ದೆ ಆ ಶರಣರ ನೀತಿಯರೇ ಆದೀತು. ಭಕ್ತಿ ಬೇಡ, ಆ ಲಿಂಗಾರ್ಚನೆ, ಭಜನೆ, ಗೋಷ್ಠಿ. ಥೂ, ನನ್ನ ಪ್ರಜೆಗಳ ಸಮಾಧಾನಕ್ಕ ನಾನು ಬೇಕಾದಷ್ಟು ಗುಡಿಗಳನ್ನು ಕಟ್ಟಿಸೇನು. ಆದ್ರೆ ನನ್ನ ಬಾಳಿನಲ್ಲಿ ನಾ ಕಲಿತ ಒಂದು ಸತ್ಯ ಅಂದ್ರ ನಾನಿದ್ದೀನಿ, ದೇವರಿಲ್ಲ. ಈ ದೃಶ್ಯದ ಮೂಲಕ ನಾವು ಆ ಕಾಲದ ಒಂದು ಮಹತ್ವದ ಸಾಮಾಜಿಕ ರಾಜಕೀಯ ಸಂಘರ್ಷಕ್ಕೆ ಪ್ರವೇಶ ಮಾಡುತ್ತೇವೆ. ಬಿಜ್ಜಳ ಮತ್ತು ಮುಂದೆ ಬಸವಣ್ಣ ಆಡು ಮಾತನ್ನೇ ಬಳಸುವುದರ ಮೂಲಕ ನಾಟಕ ಈ ಸಂಘರ್ಷವನ್ನು ತೀರಾ ಇತ್ತೀಚಿನದು ಎಂಬಂತೆ ಕಾಣಿಸಿಕೊಡುತ್ತದೆ. ಸರಿ, ಸೋವಿದೇವ ಭಂಡಾರವನ್ನು ಪ್ರವೇಶ ಮಾಡಿದ ಘಟನೆ ಒಂದು ಕಡೆ ಅಪ್ಪ ಮಗನ ತಿಕ್ಕಾಟಕ್ಕೆ ಕಾರಣವಾದರೆ, ಅದೇ ಘಟನೆ ಇನ್ನೊಂದು ಕಡೆಗೆ ಬಿಜ್ಜಳ ಮತ್ತು ಬಸವಣ್ಣರ ದೀರ್ಘವಾದ ಸಂಬಂಧದ ಒಡಕಿಗೂ ನಾಂದಿಯಾಗುತ್ತದೆ. ಧಣಿ, ಇವು ಭಂಡಾರದ ಕೀಲಿಕೈ. ನನ್ನ ಮ್ಯಾಲ ನಂಬಿಕೆ ಇಟ್ಟು ಇಷ್ಟು ವರ್ಷ ಒಪ್ಸಿದ್ರೆ ಆ ಉಪಕಾರ ಮರೆಯೋದಿಲ್ಲ. ಆದ್ರ ಈಗ ವಜ್ಜಿ ಅನ್ನಿಸ್ಲಿಕ್ಕೆ ಹತ್ಯಾವು, ಇವನ್ನ ಹೊಳ್ಳಿ ತಗೋಬೇಕು ಧಣಿ. ನಾ ತಗೊಳ್ಳೋದಿಲ್ಲ ಅಂದ್ರ ಅರಮನೆಯೊಳಗ ಶಿವಾಲಯ ಅದ, ಅಲ್ಲಿ ಲಿಂಗಕ್ಕೆ ಅರ್ಪಿಸಿ ಹೋಗ್ತೀನಿ. 4-5 ವರ್ಷಗಳಾದವು. ಹಬ್ಬ ಹರಿದಿನ ಬಿಟ್ರ ನೀ ಅರಮನೆ ಹಂತೆ ಕಾಯಲಿಲ್ಲ. ನಾ ಯಾಕಂತ ಕೇಳಲಿಲ್ಲ. ಮಹಾರಾಜರಿಗೂ ಭಂಡಾರಿ ಬಸವಣ್ಣಗೂ ಮುರುಗಡಿ ಆಗಿತಿ ಅಂತ ಇಡೀ ರಾಜ್ಯಕ್ಕೆ ರಾಜ್ಯನ ಆಡ್ಕೊಳಕತ್ತು. ಹಿಂಗಿದ್ದು ನಾ ಭಂಡಾರದ ಕಿಲಿಕೈ ಒಳ್ಳಿಸ್ಕೊಳ್ಳಿಲ್ಲ. ನಮ್ಮ ಅರಸೊತ್ತಿಗೆಯನ್ನ ಹಂಗಿಸಿ ವಚನ ಬರ್ದಿ, ಅದನ್ನ ನಿನ್ನ ಅನುಭವ ಗೋಷ್ಠಿಯೊಳಗ ಹಾಡ್ದಿ. ನನಗೆ ಗೊತ್ತೈತಿ ಧಣಿ, ನಾ ಮೊದಲೇ ಹೇಳಿದ್ದೆ, ನಾ ಭಂಡಾರದಲ್ಲಿ ದುಡಿಯೋದು ಬಿಜ್ಜಳ ಮಹಾರಾಜರ ಅನುಕೂಲತೆಗಾಗಿ ಅಲ್ಲ. ಆ ಸಂಪತ್ತು ರಾಜವಂಶದ ಸ್ವತ್ತಲ್ಲ, ಜನರ ಸ್ವತ್ತು ಅಂತ. ಪ್ರಜೆಗಳ ಪಾಲಕ ಅಂತ ಅಲ್ಲಿ ನಿಮಗೆ ಅಧಿಕಾರ ಅದ, ಆದ್ರೆ ನಿಮ್ಮ ಮನೆಯವರಿಗೆ ಮಾತ್ರ ಅಲ್ಲಿ ಪ್ರವೇಶ ಇಲ್ಲ ಧಣಿ. ಅದೇನ ಇರ್ಲಿ, ನಾ ಕೇಳ ಪ್ರಶ್ನೆಗೆ ನೆಟ್ಟ ಉತ್ತರ ಹೇಳು. ಅಲ್ಲೋ, ಹುಡುಗಾಡ್ದಾಗ ಆದದ್ದಾಗಿ ಹೋತು, ಮರ್ತು ಬಿಡ ಅದನ್ನ. ನನ್ನ ಮಗ ಎಬಡ ಅರುಗೇಳಿ ಶಚಿ ಮಹಾಪ್ರಭು, ನಿನಗನ್ಸಿದ್ರೆ ಹೇಳು. ಈಗಿಂದೀಗ ಅವನನ್ನ ಕಟ್ಟಿ ತಂದು ನಿನ್ನ ಕಾಲ ಚೆಲ್ತೀನಿ. ನಾ ರಾಜಕುಮಾರನ್ನ ಮಾತ್ರ ಯಾಕೆ ದೂರ್ಲಿದಣಿ? ಹೋಗ್ಲಿ ಬಿಡಿ, ಅನುಭವ ಗೋಷ್ಠಿನೂ ಕರೀಲಿಕ್ಕೆ ಹತ್ಯದ. ಇನ್ನು ಮುಂದ ಅದಕ್ಕ ಅರ್ಪಿಸಿಕೊಳ್ಳೋಣ ಅಂತಿದ್ದೀನಿ. ನನಗ ಸೇರೋದಿಲ್ಲ ಅಂದ್ರ ಇದು ರಾಜಕುಮಾರ. ನನ್ನ ಮಗನನ್ನ ಯುವರಾಜ ಅಂತ ಕರೆದ್ರ ರಾಣಿ ರಂಭಾವತಿಗೂ ತೃಪ್ತಿಯಾದೀತು, ನನಗೂ ನೆಮ್ಮದಿಯಾದೀತು. ಇದು ಇಡೀ ಆಸ್ಥಾನಕ್ಕೆ ಗೊತ್ತಿದ್ದು ಮಾತು. ಮಹಾರಾಜರು ರಾಜಕುಮಾರರಿಗೆ ಯುವರಾಜ ಪಟ್ಟ ಕಟ್ಟಿದ್ದು ನನಗಂತೂ ಗೊತ್ತಿದ್ದಿಲ್ಲ. ಕಟ್ಟಿಲ್ಲೋ ಮಹಾರಾಜ, ಕಟ್ಟಿಲ್ಲ. ಕಟ್ಟಿದ್ರೆ ನನ್ನ ಉಳಿಕ ಹುಡುಗರು ಬಿಟ್ಟಾರ, ಅವರು ಕಂಡು ಬಿಟ್ಟಾರ ನಾಳೆ ನನ್ನ ಮ್ಯಾಗ. ಆದ್ರ ರಾಜಧಾನಿಗ ಒಬ್ಬನ ರಾಜಪುತ್ರ ಇದ್ದಾಗ ಅವನನ್ನ ಯುವರಾಜ ಅಂತ ಕರೆಯೋದು ಒಂದು ಪದ್ಧತಿ. ಹೊಸ ಪದ್ಧತಿ ಇದ್ದಿತ್ತು ಮಹಾಸ್ವಾಮಿ, ನಾನಿನ್ನೂ ಕಲಿತಿಲ್ಲ. ಆದ್ರೆ ಯುವರಾಜ ಆಗೋ ವ್ಯಕ್ತಿಗೆ ಕೆಲವು ಹೊಣೆಗಾರಿಕೆ ಇರ್ತಾವ್. ರಾಜ್ಯಭಾರ ಒಂದು ಕಾಯಕ, ಅದು ಹುಟ್ಟ ಬರ್ತಕ್ಕಂಥ ಹಕ್ಕಲ್ಲ, ಆಸ್ತಿ ಅಲ್ಲ. ಅದನ್ನು ಮಾಡೋ ಅಧಿಕಾರ ಗಳಿಸ್ಕೋಬೇಕು, ಆಮೇಲೆ ಅದನ್ನ ಶ್ರದ್ಧೆಯಿಂದ ಪಾಲಿಸ್ಬೇಕು. ಬಸವಣ್ಣ, ಇದೆಲ್ಲ ನನಗೆ ಗೊತ್ತಿಲ್ಲ. ಮಂಚನ ಕ್ರಮಿತ್ರ 15-16 ವರ್ಷದ ಕೆಳಗಿನ ಮಾತು. ಆಗ ಬಸವಣ್ಣ ಕಲ್ಯಾಣಕ್ಕೆ ಬಂದ. ಇನ್ನು 20 ತುಂಬಿರಾಕಿಲ್ಲ. ಆದ್ರೆ ಏನು ಮಾತು, ಏನು ಚಟುವಟಿಕೆ! ಆಗಲೇ ಅನ್ನುತ್ತಿದ್ದ, ರಾಜ್ಯಭಾರ ಅಂದ್ರ ಕಾಯಕ, ಅದಕ್ಕ ವಂಶ ಇದ್ರ ಸಾಲದು, ಯೋಗ್ಯತೆ ಬೇಕು ಅಂತ. ಬಸವಣ್ಣ ಕರೆನೇ ನೀ ಅಂದ್ ಆ ಮಾತು ಆಡದೆ ಹೋಗಿದ್ರ ನಾ ಚಾಲುಕ್ಯರ ಕೈಯಾಗಿಂದ ಪಟ್ಟ ಅಕ್ಕಸ್ಕೊಂತಿದ್ದಿಲ್ಲ, ಕಲ್ಯಾಣದ ಚಕ್ರವರ್ತಿ ಆಗ್ತಿದ್ದಿಲ್ಲ. ಆದ್ರೆ
ಅದಾ ಮಾತನ್ನ ಇಂದು ನಿಮ್ಮ ಮಗನನ್ನು ಕುರಿತು ಆಡಿದಾಗ ಧಿಕ್ಕರಿಸ್ತಾ ಇದ್ದೀರಿ. ಯಾಕಂದ್ರ ಅವ ನನ್ನ ಮಗ, ಗೊತ್ತಾತ? ನನ್ನ ಮಗ ನನ್ನ ಮಗ ನನ್ನ ಮಗ. ಮಗ ಅಂದ್ರೆ ಏನಂತ ತಿಳಿತೈತ ನಿನಗ? ಅಲ್ಲೋ, 1,96,000 ಶರಣರು ನಿನ್ನೆ ಹೆಸರಲ್ಲೇ ದೀಪ ಹಚ್ಕೊಂಡು ಈ ಕಲ್ಯಾಣ ನಗರದಾಗ ಬದುಕ್ಯಾರಂತ. ಅದ್ರಾಗ ಅರ್ಧಕ್ಕರ್ಧ ಮಂದಿಗೆ ನಿನಗೊಬ್ಬ ಮಗ ಅದನಂತ ಗೊತ್ತಿದ್ದು ಆ ಮಗನ ಹೆಸರೇನಂತ ಗೊತ್ತಿಲ್ಲಂತ. ಎಂಥ ಅಪ್ಪ ನೀನು, ಎಂಥ ತಬ್ಬಲಿ ಬಾಳೆವಾ ಕೂಸಿನದು. ವ್ಯವಹಾರ ಕಲ್ತ್ಕೋ ಬಸವಣ್ಣ. ರಾಜ್ಯ ಸಾಮ್ರಾಜ್ಯ ಇಹ ಪರ ಎಲ್ಲ ಯಾರ ಸಲುವಾಗಿ? ಮಗನ ಸಲುವಾಗಿ. ಅದಕ್ಕ ಈ ರಾಜ್ಯದಾಗಿನ ಪ್ರತಿಯೊಬ್ಬ ಮನುಷ್ಯ ದುಡಿಯೋದ್ಯಾಕ, ಗಳಿಸೋದ್ಯಾಕ, ಆಳೋದ್ಯಾಕ, ಬಾಳೋದ್ಯಾಕ ಎಲ್ಲ ಮಗನ ಸಲುವಾಗಿ. ಮಗ ಕರಳು ಬಗದ್ರು, ಎಲುಬು ಜಗದ್ರು, ನೆತ್ತರು ಕುಡಿದ್ರು ಅವ ಮಗ. ಮಗ ಇಲ್ದಿದ್ರ ಮೊಮ್ಮಗ, ಇಲ್ದಿದ್ರ ಅಳಿಯ, ಭಾವ, ಮೈದುನ, ಅಂತೂ ಪುತ್ರ ಸ್ಥಾನಕ್ಕೆ ಒಬ್ಬ. ಅದಕ್ಕ ಅಲ್ಲಮ್ಮ ಪ್ರಭು ಹೋದ್ಗಳಿಗೆ ಶೂನ್ಯ ಸಿಂಹಾಸನಕ್ಕ ನಿನ್ನ ಶರಣರೆಲ್ಲ ಸೇರಿ ಯಾರನ್ನ ಆರಿಸಿದ್ರು? ನಿನ್ನ ನಡಿಯನ್ನ. ಚನ್ನಬಸವಣ್ಣನ ಯೋಗ್ಯತಾ ಏನದ ಅನ್ನೋದು ನನಗೂ ಗೊತ್ತದ, ಉಳ್ಕಿ ಶರಣರಿಗೂ ಗೊತ್ತದ ಧಣಿ. ನೀ ತಿಳ್ಕೊಂಡಿರೋ ಕಾರಣ ಬ್ಯಾರೆ, ಅವ್ರು ತಿಳ್ಕೊಂಡಿರೋ ಕಾರಣ ಬ್ಯಾರೆ. ನೀ ಬಿಡು, ಸಣ್ಣಂದಿರ್ತ ಮನೆ ಬಿಟ್ಟು ಓಡಿ ಹೋದಿ ತಿರಕರು, ತುಡುಗರು, ಸಾಧು, ಸನ್ಯಾಸಿಗಳು ಇವರ ತನ್ನ ಬಳಗ ಅಂತ ನಂಬಿ ಬೆಳೆದಿ. ನಿನಗೆ ಮನೆ ಹಂಗಿಲ್ಲ, ಜಾತಿ ಮತದ ಎಗ್ಗಿಲ್ಲ. ಆದ್ರೆ ನಿನ್ನ ಶರಣರು ನಿನ್ನ ಶರಣರು ಹಂಗ ಅಂತ ತಿಳಿಬೇಡ ತಮ್ಮ. ಅವರೆಲ್ಲ ನೀರಿನಲ್ಲಿ ಮೀನು ಉಳಿಸಾಡ್ದಂಗ ನೆಂಟರು, ಇಷ್ಟರು, ಬೀಗರು, ಬಂಧುಗಳು ಬರೇ ಇದ್ರಾಗ ಈಸಾಡ್ಯಾರ. ಅವ್ರಿಗೇನಾದ್ರೂ ಖರೇನ ಜಾತಿ ಬಿಡಿಸಿದ್ರ ಉಸಿರುಗಟ್ಟಿ ತಳಮಳ ಒದ್ದಾಡಿ ಗೊಟಕ್ಕಂದಾರು. ನಿನಗ ಭಂಡಾರ ಬ್ಯಾಡ ಅಂದಿ ಹೌದಲ್ಲೋ? ಬಿಡುವಂಗಾರ ತಗ ಕೀಲಿ ಕೈ. ಆದರೆ ಈ ನಾಟಕದ ಗಮನ ಕೇವಲ ರಾಜಕೀಯ ಸಾಮಾಜಿಕ ವಾಸ್ತವಗಳನ್ನು ಮಾತ್ರ ಬಿಂಬಿಸುವುದಲ್ಲ, ಬದಲಾಗಿ ಈ ವಾಸ್ತವಗಳನ್ನು ನಿರ್ದಿಷ್ಟ ಪಾತ್ರಗಳ ಮನೋಭೂಮಿಕೆಯಲ್ಲಿಟ್ಟು ಸೂಕ್ಷ್ಮವಾಗಿ ಪರೀಕ್ಷಿಸುವ ಕೆಲಸವನ್ನು ನಾಟಕಕಾರರು ಉದ್ದಕ್ಕೂ ಮಾಡುತ್ತಾ ಹೋಗುತ್ತಾರೆ. ಉದಾಹರಣೆಗೆ ಈ ದೃಶ್ಯವನ್ನು ನೋಡಿ. ಬಿಜ್ಜಳನನ್ನು ಕಂಡು ಅಲ್ಲಿಂದ ಹೊರಟ ಬಸವಣ್ಣ ತನ್ನ ಕಿರಿಯ ಒಡನಾಡಿ ಜಗದೇವನ ಮನೆಗೆ ಹೋಗುತ್ತಾನೆ. ಅಲ್ಲಿ ಕ್ರಾಂತಿಯ ಉಗ್ರ ಉತ್ಸಾಹದಿಂದ ಬೇಯುತ್ತಿರುವ ಜಗದೇವನಿಗೆ ಬಸವಣ್ಣ ತನ್ನ ಒಂದು ಕನಸಿನ ಕಥೆಯನ್ನು ಹೇಳುತ್ತಾನೆ. ಯಾರೂ ಬಿಡಿ ಇಲ್ಲ ಜಗ್ಗಣ್ಣ, ಎಲ್ಲರನ್ನ ಅರಿವಿಗೆ ನಿಲುಕಿದಂತ ನೇಣಿನಿಂದ ಕಟ್ಟಿ ಹಾಕ್ಯಾನ ಶಿವ. ಜಗ್ಗಣ್ಣ, ನಾ ಇದನ್ನ ಯಾರಿಗೂ ಹೇಳಿಲ್ಲ, ನಿನಗೆ ಹೇಳ್ತೀನಿ ಕೇಳು. ಒಂದು ದಿವಸ ರಾತ್ರಿ ನಾನು ಅಲ್ಲಮ್ಮ ಪ್ರಭು ಸಂಗಯ್ಯನ ಮಹಾಮನೆಯ ಪಡಸಾಲೆಯೊಳಗ ಕುಂತಿದ್ವಿ. ಮನೆಯಲ್ಲಿ ಎಲ್ಲರೂ ಮಲ್ಕೊಂಡಿದ್ರು. ಸುತ್ತ ಮೌನ, ಕತ್ತಲಾಗ ಒಂದು ದೀಪ. ನಾನು ಪ್ರಭುವಿಗೆ ಕೇಳಿದೆ, ಪ್ರಭು ಅಹಂಕಾರ ಅಂದ್ರೆ ಏನು, ಅದನ್ನ ಹ್ಯಾಂಗೆ ಗುರ್ತಿಸೋದು ಅಂತ. ಅದಕ್ಕೆ ಪ್ರಭು ನೋಡು ತೋರಿಸ್ತೀನಿ ಅಂದ್ರು. ಮತ್ತೆ ನಾ ನೋಡ್ತಾ ಕೂತು ಹಂಗ ನಾ ಕಾಣ ಪ್ರಭು ಮೈಯಿಂದ ಅವರ ಇಡೀ ಬಾಳು ಹೊರಕ್ಕೆ ಬಂತು. ತೊಗಲುಗೊಂಬೆ ನೆರಳಾಡ್ತಾಗ ಪಾತ್ರ ಬರ್ತಾವಲ್ಲ ಹಾಂಗ ಅವರ ಜೀವನದಾಗ ನಡೆದಷ್ಟೂ ಸಂಗತಿ ಸಾಲು ಸಾಲು ಸರಪಣಿ. ಅವ್ರು ಹುಟ್ಟಿದ್ದು, ಬಾಲ್ಯ, ಬನವಸೆಯ ನಾಗವಾಸ, ಕಾಮಲತೆಯ ಅಂದುಗೆ, ಅನಿಮಿಷೇನ ಅಸ್ಥಿಪಂಜರ, ಅವನ ಕರಸ್ಥಳದ ಇಷ್ಟಲಿಂಗ, ಪಗರಣದ ಮೆರವಣಿಗೆ ನಡೆದ ಹಾಂಗ ಇಡೀ ಬಾಳು. ಅದ್ರೊಳಗ ನಾನು, ಸಿದ್ದರಾಮಣ್ಣ, ಅಕ್ಕಮ್ಮ. ಬರೇ ಶಿವ ಸುಂದರ ಮಾತ್ರ ಅಲ್ಲ, ಅದರ ಜೊತೆ ಕೆಟ್ಟದ್ದು, ಕೊಳಕು, ನೀಚತನ, ಹೇಳಿಕೊಳ್ಳಲಿಕ್ಕಾಗದಂತ ರಾಡಿ, ಕೊಳಚೆ ಎಲ್ಲ ಒಂದೇ ಪ್ರವಾಹದೊಳಗ. ಸುಗಂಧದ ಹೂವು ತುಂಬಿ ತೇಲಿ ಬರೋ ಹಳ್ಳದೊಳಗ ಹುಳ ತಿಂದ ತಲೆ ಬುರುಡೆ, ಮಾಂಸ ಕಂಡ, ಕೀವು ಎಲ್ಲ ಜಡೆ ಹರಿದು ಬಂದಂಗ. ಪವಿತ್ರವಾದದ್ದರ ಜೋಡಿ ಭೀಭತ್ಸವಾದದ್ದೆಲ್ಲ ನನಗೆ ಸಹಿಸಿಕೊಳ್ಳಲಿಕ್ಕಾಗಲಿಲ್ಲ. ಇಲ್ಲ ಪ್ರಭು, ಸಾಧ್ಯವಿಲ್ಲ. ಇದು ನೀವಲ್ಲ. ಪ್ರಭು ನಕ್ರು.
ನೋಡ್ತಾ ಇದ್ದೀಯಲ್ಲ ಅಂದ್ರು. ನಾನು ಆ ಭೀಕರತೆಗೆ, ಆ ಸೌಂದರ್ಯಕ್ಕೆ ಬೆದರಿ ಒಂದು ಗಳಿಗೆ ಕಣ್ಣು ಮುಚ್ಚಿಕೊಂಡೆ. ಕಣ್ಣು ತೆರೆದಾಗ ಪ್ರಭು ಗಾಢ ನಿದ್ರೊಳಗಿದ್ರು. ಮಾರನೆಯ ದಿವಸ ಆ ಮಾತೇ ಬರಲಿಲ್ಲ. ನನ್ನ ಇಷ್ಟಲಿಂಗ ಕಳ್ಕೊಂಡ್ರ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ. ನಾನು ಇಷ್ಟಲಿಂಗನ ಕಳ್ಕೊಂಡೆ, ಜನಿವಾರನ್ನ ಕಳ್ಕೊಂಡೆ. ಇದಕ್ಕೆ ತಕ್ಕ ಪ್ರಾಯಶ್ಚಿತ್ತ ಯಾವುದು? ಇಂಥ ದೃಶ್ಯಗಳು ತಲೆದಂಡ ನಾಟಕದಲ್ಲಿ ಕಾಣಿಸಿಕೊಳ್ಳುತ್ತವೆ ಎನ್ನುವ ಕಾರಣಕ್ಕಾಗಿ ಇದು ಒಂದು ಸಾದಾ ಐತಿಹಾಸಿಕ ನಾಟಕವೋ, ಸಾಮಾಜಿಕ ವಾಸ್ತವವಾದಿ ನಾಟಕವೋ ಆಗದೆ ಅಸ್ತಿತ್ವವಾದಿ ಪ್ರಶ್ನೆಗಳನ್ನು ಎತ್ತುವ, ಅಂದರೆ ಇರವು ಮತ್ತು ಅರಿವಿನ ನಡುವಿನ ಸಂಘರ್ಷದ ಪ್ರಶ್ನೆಗಳನ್ನು ಎತ್ತುವ ಆಧುನಿಕ ನಾಟಕವಾಗಿ ಮಾರ್ಪಡುತ್ತದೆ. ನಿಜವಾಗಿ ವಚನ ಸಾಹಿತ್ಯವು 1960ರಿಂದ ಈಚೆಗಿನ ಕನ್ನಡ ಸಾಹಿತ್ಯ ಜಗತ್ತಿಗೆ ಮಹತ್ವದ್ದಾಗಿ ಕಾಣಿಸತೊಡಗಿದ್ದು ಇಂಥ ಅಸ್ತಿತ್ವವಾದಿ ಪ್ರಶ್ನೆಗಳನ್ನು ಕೂಡ ಅದು ಎತ್ತುತ್ತದೆ ಎನ್ನುವ ಕಾರಣಕ್ಕೆ. ನವ್ಯದ ಕಾಲದಲ್ಲಿ ಕನ್ನಡ ಭಾಷೆಯನ್ನ ಮತ್ತು ಕಾವ್ಯದ ಮಾಧ್ಯಮವನ್ನ ಈಗಿನ ಬರಹಗಾರರು ಹೇಗೆ ಬಳಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇದ್ರೋ ಅದಕ್ಕೆ ಸಮಾನವಾಗಿರುವಂತಹದನ್ನ ಅವರು ವಚನಕಾರಲ್ಲಿ ಕಂಡುಕೊಂಡಿದ್ರಿಂದ ಆ ವಚನಕಾರ ಸಾಹಿತ್ಯದಲ್ಲಿ ಮೊದಲನೇದಾಗಿ ಆಸ್ಥೆ ಶುರು ಆಯಿತು. ಸ್ವಾತಂತ್ರ್ಯದ ನಂತರ ಕಾಲದಲ್ಲಿ ಅಂದ್ರೆ ಸಮಾಜವನ್ನ, ಸಮುದಾಯವನ್ನ ಕಟ್ಟಬೇಕು ಅನ್ನುವಂತ ಒಂದು ಹುಮ್ಮಸ್ಸು ಹೊರಟು ಹೋಗಿ ಸ್ವಲ್ಪ ವಿಮರ್ಶಾತ್ಮಕವಾಗಿ ನಾವ್ ಏನನ್ನ ಮಾಡ್ತಾ ಇದ್ದೀವಿ, ಏನನ್ನ ಮಾಡಬೇಕು ಅನ್ನುವಂತ ಒಂದು ಪ್ರಶ್ನಾರ್ಥಕವಾದಂತ ಯೋಚನೆ ಶುರುವಾದಾಗ ನಮಗೆ ಅವಶ್ಯಕವಾಗಿರುವಂತಹ ಕಥನಗಳು, ನಾವು ಬಳಸಬೇಕಾಗಿರುವಂತಹ ಪದಗಳು, ನಾವು ಯೋಚನೆ ಮಾಡುವಂತ ರೀತಿ, ಇದೆಲ್ಲವೂ ಈ ವಚನಕಾರ ಚಳವಳಿಯಲ್ಲಿ ನಮ್ಮ ಬರಹಗಾರರಿಗೆ ಕಂಡು ಬಂದದ್ದು ಆಶ್ಚರ್ಯ ಅಲ್ಲ ಅಂತ ಅನ್ಕೋಬಹುದು. ತಲೆದಂಡ ನಾಟಕದಲ್ಲಿ ನವ್ಯ ಅಂತ ಯಾವುದಕ್ಕೆ ನಾವು ಕರಿತೀವೋ ಆ ಸಂವೇದನೆಯ ಹಲವಾರು ಲಕ್ಷಣಗಳು ಸ್ಪಷ್ಟವಾಗಿಯೇ ಕಾಣ್ತವೆ. ಆದರ್ಶಗಳಾಗ್ಲಿ ಅಥವಾ ಯಾವುದೋ ಒಂದು ನಾವು ಮನಸ್ಸಲ್ಲಿ ಇಟ್ಕೊಂಡಿರುವಂತಹ ಕಾರ್ಯಕ್ರಮಗಳೇ ಆಗ್ಲಿ ಅಥವಾ ಸಿದ್ಧಾಂತಗಳೇ ಆಗ್ಲಿ ಅವು ನಾವು ಹೇಳಿದ ಹಾಗೇನೆ ಆಗ್ತವೆ ಅನ್ನೋದು ಯಾವಾಗಲೂ ಸಾಧ್ಯ ಇಲ್ಲ ಅನ್ನುವಂತ ಒಂದು ವ್ಯಂಗ್ಯವನ್ನು ಕೂಡ ನವ್ಯ ಗುರುತಿಸ್ತಾ ಇರುತ್ತೆ. ಎರಡನೇದಾಗಿ ಅದರ ಗಮನ ರಾಜಕೀಯದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ಎಷ್ಟೇ ಇದ್ರೂ ಕೂಡ ಒಂದ್ ಕಡೆಗೆ ವ್ಯಕ್ತಿತ್ವಗಳ ಬಗ್ಗೆ ಅಥವಾ ಈ ವ್ಯಕ್ತಿತ್ವಗಳ ಒಳಗೆ ಆಗ್ತಾ ಇರುವಂತಹ ಪ್ರಳಯಗಳ ಬಗ್ಗೆನೇ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಈ ನಾಟಕವನ್ನೇ ನಾವು ಉದಾಹರಣೆಯಾಗಿ ಇಟ್ಕೊಂಡು ನೋಡೋದಾದ್ರೆ ಇಲ್ಲಿ ಕಾರ್ನಾಡರು ಆ ಕಾಲದ ಎಲ್ಲಾ ವಲಯಗಳನ್ನ, ಅಂದ್ರೆ ಆರ್ಥಿಕ, ರಾಜಕೀಯ ಇತ್ಯಾದಿ ವಲಯಗಳನ್ನ ತಂದು ಆ ಚರಿತ್ರೆಯ ಕಾಲದಲ್ಲಿ ಆಗ್ತಾ ಇದ್ದಂತ ಸಂಘರ್ಷಗಳನ್ನು ಕೂಡ ನಾಟಕದ ಒಳಗೆ ತಂದಿದ್ದಾರೆ. ಆದ್ರೂ ಎಲ್ಲೋ ನಮ್ಗೆ ಹೇಗೆ ಅನ್ಸುತ್ತೆ ಅಂದ್ರೆ ಈ ನಾಟಕದ ಗಮನ ಇರೋದು ಇದ್ರಲ್ಲಿ ಇರುವಂತ ವ್ಯಕ್ತಿಗಳೇನಿದಾರ, ಬಸವಣ್ಣ ಆಗ್ಬೋದು ಅಥವಾ ಬಿಜ್ಜಳ ಆಗ್ಬೋದು ಅಥವಾ ಜಗದೇವ ಆಗ್ಬೋದು ಅಥವಾ ಸೋವಿದೇವ ಆಗ್ಬೋದು, ಇವರೆಲ್ಲರ ಒಳಗೆ ಅವರ ವ್ಯಕ್ತಿತ್ವಗಳ ಮೂಲಕ ಹುಟ್ಟುಕೊಳ್ಳುವಂತ ಸಂಘರ್ಷನೂ ಅಷ್ಟೇ ಮುಖ್ಯ. ಇದುವರೆಗೆ ನಾವು ನೋಡಿದ ತಲೆದಂಡ ನಾಟಕದ ಮೊದಲ ಅಂಕದಲ್ಲಿ ಧಾರ್ಮಿಕ, ರಾಜಕೀಯ ತಿಕ್ಕಾಟಗಳು ಮುನ್ನೆಲೆಗೆ ಬಂದಿದ್ದರೆ ಈ ನಾಟಕದ ಎರಡನೇ ಅಂಕದಲ್ಲಿ ಇವೆಲ್ಲಕ್ಕೂ ಮೂಲವಾದ ಜಾತಿಯ ರಾಜಕಾರಣ ಮುನ್ನೆಲೆಗೆ ಬರುತ್ತದೆ. ಶರಣ ಚಳುವಳಿ ನಡೆಯುತ್ತಿರುವ ಈ ಕಲ್ಯಾಣ ರಾಜ್ಯದಲ್ಲಿ ಒಂದು ಅಂತರ್ಜಾತೀಯ ವಿವಾಹದ ಪ್ರಸ್ತಾಪ ಬರುತ್ತದೆ. ಈ ವಿಜಾತಿ ವಿವಾಹ ಈ ಕಲ್ಯಾಣ ರಾಜ್ಯದ ಬ್ರಾಹ್ಮಣರಿಗೆ, ಅಧಿಕಾರಿಗಳಿಗೆ, ಪ್ರಜೆಗಳಿಗಷ್ಟೇ ಅಲ್ಲ, ಸ್ವತಃ ಬಸವಣ್ಣನಿಗೆ ಆಶ್ಚರ್ಯ ಹುಟ್ಟಿಸುವ ಒಂದು ಬೆಳವಣಿಗೆಯಾಗಿದೆ. ಏನಿದು ಹಬ್ಬ ಗಿಬ್ಬ ಅದನ ಏನ್ ಮತ್ತ ಹೊಸ ಸೀರಿ, ಅರಿವಿ, ಪಟ್ಕ ಸಜ್ಜಾಗಿರಿ ಮದುವಯ್ಯ, ಏನಾರು ಶುಭ ಕಾರ್ಯ ಅದ ಏನ್ ಮತ್ತ? ಮಗಳ ಲಗ್ನ ಆದ್ಮೇಲೆ ಇಷ್ಟೆಲ್ಲ ಸೊಡಗರು ಇರೋದ? ಹೌದಾ? ಕಲಾವತಿ ಲಗ್ನ ನಿಶ್ಚಯ ಹಂಗಾರ ಕೇಳ್ದೇನ ಗಂಗಾ? ಬಸವಣ್ಣ, ನಮ್ ಶ್ರೀಲಂಗ ಮದುವಣ್ಣನ ಮಗಳು ಕಲಾವತಿನ ತರೋದು ಅಂತ ಮಾತಾಗೈತಿ, ನೀ ಹರಿಸ್ಬೇಕು. ಏನು ಶೀಲಾ? ಅಡ್ಬಿಡಿ. ಹುಡುಗ ನಿಮ್ಮ ಆಶೀರ್ವಾದಕ್ಕೆ ಬಗ್ಗೆ ನಿಂತಾನ. ಬಸವಣ್ಣ, ಹುಡುಗನ ಹರ್ಸಾಕೋ ಕೈ ಹೇಳವಲ್ಲ? ಹೇಳಪ್ಪ, ಹೇಳು. ಒಳ್ಳೇದಾಗೋದು ಮುಖ್ಯ. ಮೊದಲು ಹಿರಿಯರ ಆಶೀರ್ವಾದ ಪಡಿಬೇಕು.
ಇರ್ಲಿ ಇರ್ಲಿ. ಅಲ್ಲಣ್ಣ ಮಧುವಣ್ಣ, ನೀವು ಪೂರ ವಿಚಾರ ಮಾಡಿರೇನು? ನಮ್ ಸುತ್ತಮುತ್ತ ಭವಿ ಸಮಾಜ ಐತಿ, ಅದು ಹಾರುವ ಮತ್ತು ಸಮರ ಸಂಬಂಧಕ್ಕೂ ಒಪ್ಕೋತಾಯ್ತಾ? ಕಕ್ಕಯ್ಯ, ಆ ಭೂಮಿಗಳಿಗೂ ಇದಕ್ಕೂ ಏನ್ ಹತ್ತುಗಡಿ ಹರಳಯ್ಯ? ನಾವು ಇಲ್ಲಿ ತನಕ ಮಾಡಿದ್ದೆಲ್ಲ ತತ್ವದ ಮಾತಾತು, ವರ್ಣಾಶ್ರಮ ಮಾತಾತು. ಆದ್ರೆ ಇದು ಲಗ್ನ, ವರ್ಣಾಶ್ರಮ ಧರ್ಮದ ಬೇರೆಗೆ ಕೊಡಲಿ ಏಟು. ಕಳೆದ 2000 ವರ್ಷದಿಂದ ಇಂಥ ಸಂಬಂಧ ಕೂಡಿಲ್ಲ, ಸನಾತನಿಗಳು ಕೂಡಗೊಟ್ಟಿಲ್ಲ. ನಾಳೆ ಈ ಸುದ್ದಿ ಗೊತ್ತಾದ ಎಂತ ವಿಷ ಹೊರ ಹೊಂತದ, ಎಂತ ಜ್ವಾಲಿ ಭುಗಿಲೆತ್ತದ ಗೊತ್ತದ ನಿಮ್ಗೆಲ್ಲ. ಅಂದ್ರ ನೀವು ಅನ್ನೋದು ಈ ಲಗ್ನ ಬೇಡ ಅಂತ? ಬಸವಣ್ಣ, ನನಗೂ ಅನಿಸ್ತಿತ್ತು ಈ ಹಾರವರ ಸರಿಸಾಟಿ ಸಮಗಾರ ನೆಂತ ಅಂದ್ರ ಮೊದಲು ಶರಣರ ಅಡ್ಡಗಳ ಹಾಕ್ತಾರು ಅಂತ. ಹರಳಯ್ಯ, ಈ ವರ್ಣಾಶ್ರಮ ಧರ್ಮ, ಈ ಜಾತಿ ಪದ್ಧತಿ ಇವೆಲ್ಲ ಈ ನಾಡಿನ ತೊಲಗಿ ಹೋಗ್ತಾವ. ಪ್ರತಿಯೊಬ್ಬ ಮನುಷ್ಯ ಆಗ್ತಾನೋ, ಭಕ್ತ ಆಗ್ತಾನೋ, ಅದು ತಪ್ಪಿದ್ದಲ್ಲ. ಆದ್ರೆ ಆ ಯುಗ ಮೂಡ್ಲಿಕ್ಕೆ ನಾವಿನ್ನು ಬಹಳ ದುಡಿಬೇಕು, ನಾವಿನ್ನು ಬಹಳ ದೂರ ಹೋಗ್ಬೇಕು. ಹರಳಯ್ಯ, ಅದಿರ್ಲಿ, ಶೀಲ ಏನಂತಾನೋ? ಶೀಲ ಅವ ಏನಂತಾನ್ರಿ? ಹಿರಿಯರು ಹೇಳ್ದಾಗ ಕೇಳ್ತಾನ. ಶೀಲಾ, ಹೇಳು, ಈ ನಂಟಿಗೆ ನಿನಗೆ ಒಪ್ಪಿಗೆ ಆಯ್ತಲ್ಲ? ನನಗ ಹೇಳು. ನನಗ ಈ ಲಗ್ನ ಬ್ಯಾಡ್ರಿ. ಮೈ ಮೇಲೆ ಎಚ್ಚರ ಆಯ್ತೋ ಇಲ್ಲೋ? ಸುಮ್ಮನಿರು. ಹಂಗ್ಯಾಕಂತೀವ ಶೀಲಾ? ಕಲಾವತಿ ನಿನಗೆ ಒಪ್ಪಿಗಿಲ್ಲ? ನಾ ಆಕಿ ಮನಸ್ಸ ನೋಯ್ಸಕ್ ಅಲ್ರಿ, ಕಲಾವತಿಗೆ ಚರ್ಮದ ನಾಟ ತಡ್ಕೊಳಕ್ ಆಗಾನಿಲ್ರಿ. ಬಹಳ ಚರ್ಚೆ ನಡೆದಂಗೈತಿ. ಕಳ್ಸಿದ್ರೆ ನಾವು ಬರ್ತಿದ್ವಿ. ಏನೋ ಬಸವಣ್ಣ ಆಶೀರ್ವಾದ ಕೊಡ್ಲಿಲ್ಲ ಅಂತ ಊರ್ ತುಂಬಾ ಸುದ್ದಿ ಹಬ್ಬೈತಿ. ಆಶೀರ್ವಾದ ಕೊಡಾಕ ಬಸವಣ್ಣವ್ರ ಕೈ ಯಾಕೆ ಹಿಂದೆಳಿತು? ಅಂಚಿಕೆ ಯಾತ್ರದ ಬಸವಣ್ಣ? ಹೇಳ್ತೀನಿ, ಇದು ಬರೇ ಲಗ್ನ ಅಲ್ಲ, ಕ್ರಾಂತಿ. ಕ್ರಾಂತಿ ಆಗೋ ಮುನ್ನ ಅದಕ್ಕೆ ತಕ್ಕ ಸಿದ್ಧತೆ ಆಗಬೇಕು. 2000 ವರ್ಷದಿಂದ ಬೆಳೆದು ನಿಂತಿರುವ ಈ ವ್ಯವಸ್ಥೆಯನ್ನ ನಿರ್ಮೂಲನಗೊಳಿಸ್ಲಿಕ್ಕ ನಮ್ ದುಡಿಮೆ ಸಾಲದು, ನಮ್ ಸಿದ್ಧತೆ ಸಾಲದು, ನಾವು ಅವಸರ ಮಾಡಬಾರ್ದು ಅಂತ ನನಗನ್ನಿಸ್ತದ. ಬಸವಣ್ಣ, ಈಟ್ ವರ್ಷ ಜಾತಿ ಸುಳ್ಳು, ಮತ ಸುಳ್ಳು ಅಂತ ನೀನ ಹೇಳ್ಕೊಟ್ಟಿ, ನಾವು ಒದರಾಡ್ವಿ. ಈಗ ಆಚಯ್ಯ, ಇಲ್ಲಿ ತತ್ವದ ಪ್ರಶ್ನೆ ಇಲ್ಲ, ಜೀವಂತ ಮನುಷ್ಯದ್ದು ಅದ. ಶೀಲಾ ಕಲಾವತಿ ಲಗ್ನ ಆಗತಕ್ಕದ್ದೋ ಅಲ್ಲೋ ಎಂಬ ವಿಚಾರನ ಹರಳಯ್ಯ ಮತ್ತು ಮಧುವಸರ ಕುಟುಂಬದವರು ಯೋಚಿಸಬೇಕಾದ ಮಾತು. ಹಾರ್ವರ್ ಹೆಣ್ಣಿನ ತರಕ ಅವ ಹವ್ವಂತ ಒಪ್ಕೊಂಡ ಖರೆ, ಅದ ನಮ್ ಹಂಗ ಮಿಣಿ ಮಾದ್ರೆ ಹೆಣ್ಣಾಗಿದ್ರ ಅವ ಒಪ್ಕೊಂತಿದ್ನ? ಅಂತರ್ಜಾತೀಯ ವಿವಾಹದ ಪ್ರಶ್ನೆ ಸಹಜವಾಗಿಯೇ ಈ ಸಮಾಜದಲ್ಲಿ ಕಾನೂನಿನ ಪ್ರಶ್ನೆಯೂ ಹೌದು, ರಾಜಕೀಯದ ಪ್ರಶ್ನೆಯೂ ಹೌದು. ಈ ನಾಟಕವು ಬಿಜ್ಜಳ ಮತ್ತು ಬಸವಣ್ಣರ ಒಂದು ಮುಖಾಮುಖಿಯಲ್ಲಿ ಈ ರಾಜಕಾರಣದ ಹಲವು ಸೂಕ್ಷ್ಮ ಮಗ್ಗುಲುಗಳನ್ನು ಸಂಕೀರ್ಣವಾಗಿ ತೆರೆದು ತೋರಿಸುತ್ತದೆ. ಈ ಸನ್ನಿವೇಶವನ್ನು ಅನುಭಾವಿಯಾದ ಬಸವಣ್ಣ ಗ್ರಹಿಸುವ ರೀತಿಯೇ ಬೇರೆ, ರಾಜಕಾರಣಿಯಾದ ಬಿಜ್ಜಳ ಇದನ್ನು ನೋಡುವ ಕಣ್ಣುಗಳೇ ಬೇರೆ. ಆರ ಮನೆಗೆ ಎಲ್ಲಿ ಹೋದ್ರು ಅವನವನು ಕಿವಿ 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 ಕಿವಿ. ಆ ಕೆಟ್ಟ ಚಾಳಿ ಮಹಾಮನೆಗಿನ ಬಡ್ದಿಲ್ಲ ಹೌದಲ್ಲೋ? ಇಲ್ಲ ಧಣೆ, ಓಲ್ಗ ಮುಗಿಸಿ ಅರಮನೆಗೆ ಹೊಂಟಿದ್ನಿ, ಬಂತಲ್ಲ ಲಪ 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 ಬಾಯ್ ಬಡ್ಕೊಂತ ಬ್ರಾಹ್ಮಣರ ಗುಂಪು. ಆದ್ರೆ ಹಿಂದೆ ಮತ್ತೊಂದು ಸುದ್ದಿ ಬಂತು, ನೀನು ಬ್ಯಾಡಂದಿ, ಆಶೀರ್ವಾದ ಕೊಡಕ ಒಲ್ಲೆಂದಿ, ಅದಕ್ ನಂಟು ಮುರಿತು ಅಂತ ಸ್ವಲ್ಪ ಉಸ್ ಅನಿಸ್ತು. ಆದ್ರೂ ಶರಣದೇನಿ ಹೇಳಕ್ ಬರೋದಿಲ್ಲ ನೋಡು, ಅದಕ್ಕ ಬಂದೀನಿ. ಮಹಾಸ್ವಾಮಿ, ಹರಳಯ್ಯ ಅಂಬೋ ಶರಣನ ಮಗನಿಗೆ ಮಧುವರಸ ಅಂಬೋ ಶರಣನ ಮಗಳನ್ನ ಕೊಟ್ಟು ಲಗ್ನ ಆಗೋದದ? ಬ್ಯಾಡ ಅನ್ನೋ ಅಧಿಕಾರ ನನಗಿಲ್ಲ ಅನ್ನಲಿಲ್ಲ ಧಣಿ. ಮಾರಿ ಮ್ಯಾಗಂದ್ರಲಿಕ್ಕಿಲ್ಲ. ಹ್ಯಾಂಗಂತಿಪ್ಪ, ಇಲ್ಲಿ ಮಠ, ಜಾತಿ, ಮತ, ವರ್ಣ ಎಲ್ಲ ಹುಸಿ ಅಂದವ. ಈಗಿದ್ದಕ್ಕಿದ್ದಂಗ ಅಡ್ಡಗಾಲ ಹಾಕಿದ್ರ ಮಂದಿ ಕೇಳಿತ? ಅಡ್ಡಗಾಲ ಹಾಕ್ಲಿಲ್ಲ, ಹಿಂಗೈ ಮಾಡ್ದಿ ಸಾಕು. ಅಪಶಕನಾತು, ಲಗ್ನ ನಿಂತೋತು.
ಹೌದಾ? ಈ ಲಗ್ನ ಆಗೋದು ಬಿಡೋದು ನನ್ನ ಕೈಯಾಗಿಲ್ಲ ಧಣಿ. ಲಗ್ನ ಆಗೋದಿಲ್ಲ ಹೌದಲ್ಲೋ? ಅಷ್ಟ್ ಸಾಕ್ ನನಗೆ ತಿಳಿದ ಮಟ್ಟಿಗೆ ಈ ಲಗ್ನ ಆಗ್ತದ ಧಣಿ. ಇದು ನಿಂದಲ್ಲ ತೆಗಿ, ನೀ ಖಾತ್ರಲ್ಲಿ ಇಂತ ದಡ್ಡನಲ್ಲ. ಇದರರ್ಥ ಈಟ 15 ವರ್ಷ ನೀ ಕತ್ತಿ ದುಡ್ದಂಗ್ ದುಡ್ದು ಈ ಶರಣರನ್ನ ಇಲ್ಲಿ ಮಠ ಕರ್ಕೊಂಡು ಬಂದಿ. ಈಗ ನೀನ ಬ್ಯಾಡ ಅಂದ್ರು, ನಿನ್ನ ಮಾತು ಕೆಳಕೋಲ್ರು ನಿನ್ನ ಶಿಷ್ಯಂದ್ರು. ನನಗೆ ಶಿಷ್ಯಂದ್ರು ಅಂತ ಯಾರು ಇಲ್ಲ ಧಣಿ. ನಾನು ಹೇಳ್ದಂಗೆ ಯಾರು ನಡ್ಕೋಬೇಕಾದಿಲ್ಲ. ಹಂಗಾರ ನಿನ್ನ ಕೈಲಾಗದ್ದನ್ನ ನಾ ಮಾಡ್ತೀನಿ. ರಾಜಾಜ್ಞೆ ಮಾಡಿ ಈ ಲಗ್ನ ನಿಂದ್ರಿಸ್ಬಿಡ್ತೀನಿ. ಇದೆಂಥ ಮಾತು ಧಣಿ? ಶರಣರು ನಿನಗ್ ಗೊತ್ತದ ಈ ಲಗ್ನ ಆದ್ರ ಸವರ್ಣೀಯರು ಸುಮ್ಮಾಕೊಂಡಿರುವುದಿಲ್ಲ. ಲಗ್ನ ಮಂಟಪ ರಣರಂಗಕತಿ, ಕಲ್ಯಾಣ ಬೀದಗ ಹೆಣ ಬೀಳ್ತಾವ. ಯಾರ ತಪ್ಪಿಗೆ ಯಾರಿಗೆ ಶೂಲ? ಹಾವಿಗೆ ಹೊಟ್ಟೆ ಕಿಚ್ಚಾಗ್ತದಂತ ಹಕ್ಕಿ ಹಾರಿ ಆಡತಕ್ಕದ್ದಲ್ಲ ಅನ್ನೋದು ಯಾವ ನ್ಯಾಯ? ಈ ಲಗ್ನ ಆಗತಕ್ಕದ್ದಲ್ಲ. ಇನ್ನೇನು ಹೇಳ್ಬೇಡ, ನಾ ಏನು ಕೇಳೋದಿಲ್ಲ. ಆದ್ರೂ ಒಂದು ಮಾತು ಕೇಳ್ಕೋಬೇಕು ಧಣಿ. ತಾವ್ ಹಿಂಗ್ ಲಗ್ನ ತಡವಿದ್ರ ನಾನು ಈಗಿಂದೀಗ ಅರಮನೆಗೆ ಹೋಗ್ತೀನಿ. ಮಹಾರಾಜರು ತಮ್ಮ ಆಜ್ಞಾ ಹಿಂದ್ ತೆಗೆದುಕೊಳ್ಳೋ ತನಕ ಅಲ್ಲೇ ಅಂಗಳದಾಗ ಧರಣಿ ಹಿಡಿದು ಕೊಂಡಿರ್ತೀನಿ. ಕೊಂಡ್ರ ನೀನೊಬ್ಬ ಯಾಕ ನಿನ್ನ ಇಡೀ ಶರಣ ಸಂದೋಹ ಕಟ್ಕೊಂಡು ಹೋಗ್ಕೊಂಡ್ರು ಯಾರು ಗೆಳ್ತಿ? ನಾನಾಗಿ ಅವ್ರನ್ನ ಕರೆಯೋದಿಲ್ಲ ಧಣಿ. ಅವ್ರು ಬಂದ್ರೂ ಬರಬಹುದು. ಆದ್ರ ನಾನು ಹಾಡ್ಕೊಂಡ ಕಾಟ ಕೆತ್ತಿಗೆ ಹೇಳಿ ಕುಂತಿಲ್ಲ ಬಸವಣ್ಣ. 15 ವರ್ಷ ನನ್ನ ಆ ಸ್ಥಾನದಾಗ ದುಡಿದ್ರು ನಾ ಏನಂತ ತಿಳ್ಕೊಂಡಂಗಿಲ್ಲ. ನೀನು ನಿಮ್ಮ ಶರಣರು ನಿಮ್ಮನ್ನೆಲ್ಲ ಏನಂತ ತಿಳಿದ್ರಲಿ? ಇಡೀ ಕಲ್ಯಾಣ ಪಟ್ಟಣ ನಿಮ್ಮ ಉಡಿಯಾಗಿ ಬಿತ್ತ ತಂದ ಗತಿಗೆ ಅರಸನೆ ಹಿಂಗೈ ಕಟ್ಟಿ ಎಲ್ಲಿಗೆ ಬೇಕಲ್ಲಿ ದುಕ್ಷಣ ಹೊಕ್ಕಿವಿ ಅಂತ ತಿಳಿದ್ರ ನೀವೆಲ್ಲ ತಿಳಿದ್ರಲಿ. ನಾನು ಪಿಚ್ಚ ಬೇರೆ ಯಾವನಾರಲ್ಲ. ನಿಮ್ಮ ಶರಣರ ಕಾಟ ಹಚ್ಚಂದ್ರ ನಿಮ್ಮನ್ನ ತಗಡಿ ಹೊಡೆದಾಕ್ಬಿಟ್ಟೇನ್ ಜೋಕಿ. ಮದ್ದು ತಂದು ಕೊಡ್ಲೇನು? ಏನು ಮದ್ದು ತಂದು ಕೊಡ್ಲೇನು ಅಂದೆ. ಮಹಾರಾಜರಿಗೆ? ನಿಮ್ ಕಿವಿಗೆ ಇಷ್ಟು ಸಣ್ಣ ಕೋಣೆ ಒಳಗ ಮಹಾರಾಜರು ಇಷ್ಟು ಒದರಾಡ್ಬೇಕಾಗ್ತದಂದ್ರ ನಿಮ್ ಕಿವಿ ಮಂದಾಗಿರ್ಲಿಕ್ಕೆ ಹತ್ತಿರ್ಬೇಕು. ಅದಕ್ಕೆ ಕೇಳಿದೆ. ತಾಯಿ, ನೀ ಹೇಳಿದ್ದು ತಿಳಿತು. ಕೂಗಾಡೋದಿಲ್ಲ, ಕೆಳದನಿಲ್ಲ ಮಾತಾಡ್ತೀನಿ ಅಂತ ತಗೋರಿ. ಆದ್ರೆ ಬಸವಣ್ಣ, ನಿಮ್ಮ ಇಡೀ ಶರಣ ಗೋಷ್ಠಿಯನ್ನು ಬೇಕಾದ್ರೆ ನಾನೊಬ್ಬನೇ ಎದುರಿಸಬಲ್ಲೆ. ನಿಮ್ಮ ಶರಣೆಯರ ಎದುರಿಗೆ ಮಾತ್ರ ಕೈ ಹೊರಿದ್ನಿ. ಆದ್ರೆ ತಂಗಿ ಕೇಳಿ, ನಾ ಎಲ್ಲೇ ಹೋಗ್ಲಿ ಒಂದು ತೊಟ್ಟು ನೀರು ಕುಡಿಯಕ್ ಮುನ್ನ ನಮ್ಮ ಕಲ್ಲಪ್ಪನ ಕರೆದು ಅವನು ಬಾಯಾಗೊಂದೀಟು ಸುರಿದು ಅವ ನಾಯಿ ಹೆಂಗ್ ಒದ್ದಾಡಿ ಸತ್ತಿಲ್ಲ ಅಂತ ಖಾತ್ರಿ ಆದ ಮೇಲೆ ನಾ ಕುಡಿಯೋದು. ಆದ್ರ ಈ ಮಹಾಮನಿಯಾಗ ಮೊದಲು ನಾನ ಕುಡಿತೀನಿ. ಇನ್ನೊಂದ್ ಸ್ವಲ್ಪ ಅನ್ಕತೀನಿ. ನೀವು ಶರಣರು ಈ ಲಗ್ನ ಮಾಡಿ ತೀರುವವರಂತ ಪಟ್ಟು ಹಿಡ್ಕೊಡಿದ್ರ ಮಾಡ್ಕೊರಿ. ನೀವು ಆ ವೈದಿಕರು ಸೇರಿ ಹೊಡೆದಾಡ್ಕೊಳ್ರಿ. ನಾ ನನ್ನ ದಂಡು ತಗೊಂಡು ದೂರ ಎಲ್ಗರ ಕಾಳ್ಗಾಡಕ್ ಹೋಗ್ತೀನಿ. ಲಗ್ನಾದಗಳಿಗೆ ಹೊಳ್ಳಿ ಬರ್ತೀನಿ. ಹಣೆ ಅನ್ಸಾಕ. ಕಲ್ಯಾಣ ನಮ್ಮ ನೆಲೆಬೀಡು ಅಂತ ನಂಬಿ ಇಷ್ಟು ವರ್ಷ ಬಾಳಿದೀವಿ. ಈಗ ಇಲ್ಲಿ ಶರಣರಿಗೆ ರಕ್ಷಣೆ ಸಿಗಂಗಿಲ್ಲ ಅಂತಾದ್ರೆ ಹೇಳ್ಬೇಕು ದನಿ. ತಮಗ್ ತ್ರಾಸ್ ಕೊಡೋದಿಲ್ಲ, ನಾವಾಗಿ ಊರ್ ಬಿಟ್ಟು ಹೋಗ್ತೀವಿ. ಊರ್ ಬಿಟ್ಟು ಹೋಗ್ತೀರಿ? ಎಲ್ಲಿಗೆ ಹೋಗ್ತೀರಿ? ಶಿವ ಇಲ್ಲಿ ಕರ್ಕೊಂಡು ಬಂದಾನ, ಇನ್ನೆಲ್ಲರೇ ಕರ್ಕೊಂಡು ಹೋಗ್ತಾನ. ಇವು ಒಣ ಬೆದರಿಕೆಯ ಮಾತಲ್ಲ ದಣಿ, ಅಂತರಂಗದಿಂದ ಬಂದ ಮಾತು. ಅಂದ್ರ ಈ 1,96,000 ಹಿಂಡು ಮನಿ ಮಠ ಬಿಟ್ಟು ನೀನ್ ಹಿಂದಿಂದ ಅಡ್ಡಾಡ ತಯಾರಾದಿ ತಂದಿ. ಅದು ಅವರವ್ರಿಗೆ ಬಿಟ್ಟದ್ದು, ಅವರವರ ನಂಬಿಕೆ ವಿಷಯ. ಆದ್ರೂ ಇಷ್ಟು ವರ್ಷ ಕಲ್ಯಾಣದಾಗ ಸ್ಥಾವರವಾಗಿ ಬದುಕಿ ಇಡೀ ಶರಣರ ಸಮಾಜಕ್ಕ ಜಂಗ್ ಹಿಡ್ದಂಗಾಗೈತಿ. ಅದ ಕುರುಹು ಅಂತ ನಂಬಿ ನಾವು ಮತ್ತೆ ಜಂಗಮರಾಗ್ತೀವಿ ಧಣಿ. ಆಗ್ಲಿ, ಈ ಲಗ್ನಕ್ಕ ಅಡ್ಡಿ ಮಾಡೋದಿಲ್ಲ. ಯಾಕಂದ್ರ ಅಡ್ಡಿ ಮಾಡಕ್ ಸಾಧ್ಯನೇ ಇಲ್ಲ. ಇತ್ತಿಂದತ್ತ ಒಂದೀಟ್ ಅಲ್ಲಾಡ್ದಂಗ್ ಕಟ್ಟಿ ಹಾಕಿರಿ ನೀವು ನನ್ನ. ಮಾಡ್ಕೋರಿ ನಿಮ್ಮ ಲಗ್ನ. ಆದ್ರೆ ಬಸವಣ್ಣ,
ಇಂದು ಒಂದು ಮಾತು ಮನದಟ್ಟಾಗೈತಿ. ನಿನಗೆ ಗೆಳೆತನ ಅಂತಿಲ್ಲ, ನಿಷ್ಠೆ ಅಂತಿಲ್ಲ, ಪ್ರೀತಿ ಅಂತಿಲ್ಲ. ನಿನಗೆ ನಿನ್ನ ಜಂಗಮನನ್ನ ಬಿಟ್ರೆ ಬೇರೆ ಯಾರು ಬೇಕಾಗಿಲ್ಲ ಅಂತ ಸ್ವಾರ್ಥಿನಿ. ಇನ್ನು ನಮ್ಮಿಬ್ಬರ ಪರ್ಲ ಹರಿತು. ನೀವು ಶರಣರು ನನ್ನನ್ನ ತಡವಿದ್ರೆ ಪಾಡಾಗಕ್ಕಿಲ್ಲ. ಕೆಣಕಿದ್ರ ನಾ ಎಂತ ಕೆಟ್ಟ ಮನುಷ್ಯದೇನಂತ ಗೊತ್ತದ ನನಗ. ಮತ್ತೆ ಹೇಳ್ಬೇಕಾಗ್ತಿಲ್ಲ. ತಂಗಿ, ನಾ ಬರ್ತೀನಿ. ಅರೆ ಅಲ್ಲ, ಇನ್ನು ಈ ರಾಜ್ಯದ ಬ್ರಾಹ್ಮಣರು ಮತ್ತು ಯುವರಾಜ ಅವರು ಈ ಸಮಸ್ಯೆಯನ್ನು ನೋಡುತ್ತಿರುವ ರೀತಿ ಸಂಪೂರ್ಣವಾಗಿ ಬೇರೆ. ಅವರಿಗೆ ಇದು ತಮ್ಮ ಬಂಡಾಯವನ್ನು ಸ್ಫೋಟಿಸಲಿಕ್ಕೆ ಒಂದು ಅವಕಾಶವಾಗಿ ಒದಗಿ ಬರುತ್ತದೆ. ಎಲ್ಲರೂ ಹಿಂಗೆ ಚಿಟುವರಿಸ್ಬೇಕು. ನಿನಗೆ ಓಟ ತಿಳಿಯಲಿಲ್ಲ. ಇಂದ್ರಾಣಿ, ಒಂದು ಜನಾಂಗ ಸುಂದರ ಸಂಸ್ಕೃತಿಯಾಗಿ ಬೆಳಿಬೇಕಾದ್ರ ಯುಗ ಯುಗಗಳ ಪರಿಶ್ರಮ ಬೇಕಾಗ್ತದ. ಆದ್ರ ಅದನ್ನ ಕೆಡವಲಿಕ್ಕೆ ಮರ್ಮಸ್ಥಾನದಾಗ ಒಂದೇ ಒಂದು ಉಳಿಪೆಟ್ಟು ಸಾಕು, ಬಿರುಕು ಮೂಡ್ತದ. ಇಡೀ ಭವ್ಯ ಪ್ರಾಕಾರ ಕುಸಿತದ. ವೈದಿಕ ಸಂಸ್ಕೃತಿಗೆ ಇದು ಆ ಉಳಿಪೆಟ್ಟು. ಈಗ ಬಸವಣ್ಣ ಹೇಳ್ದಂಗ ಈ ಜಾತಿ ವ್ಯವಸ್ಥೆ ಕರೆನ ವಿಷವೃಕ್ಷ ಆಗಿದ್ರ ಅದು ಹಿಂಗ ಶತಮಾನ ಹೇಗೆ ಬದುಕಿ ಬರ್ತಿತ್ತು. ಈ ಜಾತಿ ಪದ್ಧತಿಗೆ ಬಲಿ ಬಿದ್ದವರು ಅನ್ನೋ ಈ ಕೆಳ ಜಾತಿ ಜನರು ಅವರು ಇದನ್ನು ಹೇಗೆ ನಂಬಿಕೊಂಡು ಬಂದ್ರು. ಆದ್ರೂ ಪಾಪ ಹೊಲೆ ಮಾಡಿದ ಸಲುವಾಗಿ ಎಷ್ಟು ದುಡಿತಾರ್ರಿ ಅವರು. ನಿಮ್ ಹಾಗಲ್ಲ, ಮುಟ್ ಬೇಡ, ನೆಳ್ ಚೆಲ್ ಬೇಡ. ನಮ್ಮಂಥ ಪಾತ್ರದವ್ರ ಸಲುವಾಗಿ ಎಷ್ಟು ಮಾಡ್ಯಾರ ಗೊತ್ತಾಯ್ತಾ? ಅಂಥವ್ರನ್ನ ತಂಪೊತ್ತಿನಾಗ ನೆನೆಸ್ಕೋಬೇಕು. ವೈಷಮ್ಯ ನಿಸರ್ಗದೊಳಗಾದ ಇಂದ್ರಾಣಿ. ಈ ಸ್ಪರ್ಧೆ, ಹಿಂಸೆ, ಘರ್ಷಣೆ ಇವು ಎಲ್ಲ ಪ್ರಕೃತಿಜನ್ಯ ಗುಣ. ಸಾಕೋಡು ಪಂಡಿತ, ಲಗ್ನ ಮುಗೀತು. ಎಲ್ಲಿ ನಿನ್ನ ರಕ್ತಪಾತ, ಎಲ್ಲಿ ಕೋಲಾಹಲ? ಹೌದು, ಲಗ್ನ ಆತು, ಗದ್ದಲ ಆಗಲಿಲ್ಲ. ಯಾಕಾಗ್ಲಿಲ್ಲ? ಇದರ ಅರ್ಥ ಶರಣರಿಗೆ ಸಂರಕ್ಷಣೆ ಇತ್ತು. ಯಾರ್ದು? ಈ ರಾಜ್ಯದಾಗ ಅಂಥ ಸಂರಕ್ಷಣೆ ಕೊಡೋ ಶಕ್ತಿ ಮತ್ಯಾರ್ಗದ? ಮಹಾರಾಜರಿಗೆ. ಅಂದ್ರ ಮಹಾರಾಜರು ತಾವ ಮುಂದಾಗಿ ಈ ಸವರ್ಣೀಯರನ್ನ ತರದಾರ ಅಂತಾತು. ಯಾಕಿದ್ದಿತ್ತು? ಪ್ರಭುತ್ವ ಮತ್ತು ವ್ಯಕ್ತಿ ಇವುಗಳ ನಡುವಿನ ಸಾರ್ವಕಾಲಿಕ ಸಂಘರ್ಷದ ಕಥಾನಕವನ್ನು ಈ ನಾಟಕ ನಮ್ಮ ಮುಂದಿಡುತ್ತದೆ, ನಿಜ. ಆದರೆ ಅದರೊಂದಿಗೆ ಮೂಲಭೂತವಾದಿ ರಾಜಕಾರಣದ ಪ್ರಸ್ತಾಪವೇ ನಿಜವಾಗಿ ಈ ನಾಟಕವನ್ನು ಸಮಕಾಲೀನ ಜಗತ್ತಿಗೆ ಅತ್ಯಂತ ತುರ್ತಿನಲ್ಲಿ ಜೋಡಿಸುವ ಕೆಲಸ ಮಾಡುತ್ತದೆ. ಗಿರೀಶ್ ಕಾರ್ನಾಡ್ರು ತಮ್ಮ ಹೆಚ್ಚಿನ ನಾಟಕಗಳಿಗೆ ಪುರಾಣ ಮತ್ತು ಇತಿಹಾಸದಿಂದಲೇ ವಸ್ತುಗಳನ್ನ ಆಯ್ಕೆ ಮಾಡ್ಕೊಳ್ತಾ ಬಂದಿರೋದನ್ನ ನಾವು ಗಮನಿಸಿದ್ದೀವಿ.
ಆದರೆ ಗಿರೀಶ್ ಅವರು ಯಾವತ್ತೂ ಕೂಡ ಕೇವಲ ಇತಿಹಾಸದ ಕಥೆಯನ್ನ ಹೇಳೋದಕ್ಕಾಗ್ಲಿ ಅಥವಾ ಪುರಾಣದ ಒಂದು ಕಥೆಯನ್ನ ಹೇಳಲಿಕ್ಕಾಗ್ಲಿ ನಾಟಕಗಳನ್ನ ಬರೆದಿಲ್ಲ. ಪುರಾಣ ಮತ್ತು ಇತಿಹಾಸ ಗಿರೀಶರ ನಾಟಕಗಳಿಗೆ ಒಂದು ಪರಿವೇಶವನ್ನ, ಒಂದು ಪರಿಭಾಷೆಯನ್ನ ಒದಗಿಸುತ್ತೆ. ಅವರು ತಮ್ಮ ಸಮಕಾಲೀನ ಜೀವನದ ಸಮಸ್ಯೆಗಳನ್ನ, ಸಂಕಟಗಳನ್ನ ಅರ್ಥೈಸೋದಿಕ್ಕೆ ರೂಪಕ ನಿರ್ಮಾಣವನ್ನ ಮಾಡ್ತಾ ಬಂದಿದ್ದಾರೆ. ಆದ್ರಿಂದ ಗಿರೀಶರ ನಾಟಕಗಳಿಗೆ ಒಂದು ಬಗೆಯ ಹಿನ್ನೋಟ ಮತ್ತು ಒಂದು ಬಗೆಯ ಮುನ್ನೋಟ ತಾನೇ ತಾನಾಗಿ ಬಂದುಬಿಡುತ್ತೆ. ಅಂದ್ರೆ ಗಿರೀಶರ ಅನೇಕ ನಾಟಕಗಳು ಒಂದು ಬಗೆಯ ಕಾಲಜ್ಞಾನವನ್ನ ಇಟ್ಕೊಂಡಿದೆ ಅಂತ ನಮಗೆ ಅನೇಕ ಬಾರಿ ಅನ್ನಿಸುವ ಹಾಗೆ ನಮ್ಮ ಸಮಕಾಲೀನ ಜೀವನವನ್ನ ಕಾಡ್ತಾ ಇರತಕ್ಕಂಥ ಹಲವು ಸಂಕಟಗಳಿಗೆ ರೂಪಕಗಳನ್ನ ಅವು ಒಡ್ತಾ ಇದ್ದಾವೆ ಅಂತ ಕೂಡ ಅನ್ಸುತ್ತೆ. ಈಗ ತಲೆದಂಡ ನಾಟಕವನ್ನೇ ನೋಡೋದಾದ್ರೆ, ತಲೆದಂಡ ನಾಟಕದ ರಚನೆ ಆಗಿದ್ದು ನಮ್ಮ ಈ ಮಂಡಲ್ ಮತ್ತು ಮಸೀದಿ ಘರ್ಷಣೆಗಳ ಒಂದು ಪೂರ್ವ ಸೂಚನೆಯಾಗಿ ನಮಗೆ ಕಾಣ್ತಾ ಹೋಗುತ್ತೆ. ಯಾವಾಗ ಹಿಂದುಳಿದ ಶಕ್ತಿಗಳು ಒಂದು ಬಗೆಯ ಉತ್ಕರ್ಷವನ್ನ ತೋರಿಸ್ತವೆ, ಅದನ್ನ ನಿರೋಧಿಸೋದಿಕ್ಕೆ, ಪ್ರತಿರೋಧಿಸೋದಿಕ್ಕೆ ಮೂಲಭೂತವಾದಿ ಶಕ್ತಿಗಳು ತಮ್ಮ ಒಂದು ವ್ಯೂಹವನ್ನ ರಚನೆ ಮಾಡತಕ್ಕಂತ ಇರುವ ಒಂದು ಪ್ರಕ್ರಿಯೆಯನ್ನ ನಾವು ಗಮನಿಸ್ತಾ ಬಂದಿದ್ದೀವಿ. ಹಾಗೇನೆ ಈ ನಾಟಕದಲ್ಲಿ ಬರುವ ಬಿಜ್ಜಳ ಮತ್ತು ಬಸವಣ್ಣ ಇವರ ಘರ್ಷಣೆಗಳನ್ನ ಗಮನಿಸ್ತಾ ಬಂದ್ರೆ ನಮಗೆ ಅದು ಎಲ್ಲೋ ಒಂದು ಕಡೆಗೆ ನೆಹರು ಮತ್ತು ಗಾಂಧಿಯವರ ಘರ್ಷಣೆಯಾಗಿ ಕೂಡ ಕಾಣ್ತಾ ಹೋಗುತ್ತೆ. ಅಂದ್ರೆ ಒಬ್ಬ ಆದರ್ಶವಾದಿ ರಾಜಕಾರಣಿಗೆ ಅಭಿವೃದ್ಧಿಯ, ಪ್ರಗತಿಯ ವೇಗ ಬಹಳ ಮುಖ್ಯ ಆಗಿರುತ್ತೆ ಅವನಿಗೆ. ಆದ್ರೆ ಒಬ್ಬ ಸಂತ ಅಥವಾ ಪ್ರವಾದಿಗೆ ಇದು ಕೇವಲ ಒಂದು ಪ್ರಗತಿಯ ಅಥವಾ ಅಭಿವೃದ್ಧಿಯ ವಿಷಯವಾಗದೆ ಒಂದು ರಾಜಕೀಯ ಕ್ರಿಯೆ ಒಟ್ಟಾರೆಯಾಗಿ ಸಮಾಜದ ಮೇಲೆ ಮಾಡುವ ಪರಿಣಾಮಗಳು ಬಹಳ ಮುಖ್ಯ ಆಗಿರುತ್ತೆ. ಈಗ ಗಾಂಧೀಜಿಯವರ ಉದಾಹರಣೆಯನ್ನೇ ತೆಗೆದುಕೊಳ್ಳೋದಾದ್ರೆ, ಅವರು ಅನೇಕ ಬಾರಿ ಸತ್ಯಾಗ್ರಹಗಳಿಗೆ ಕರೆಯನ್ನ ಕೊಟ್ಟಿದ್ರು. ಆದ್ರೆ ಕಾಲ ಪಕ್ವವಾಗಿಲ್ಲ ಅಂತ ಅನ್ನಿಸಿದಾಗ ಅದನ್ನ ವಾಪಸ್ ತಗೊಳ್ಳೋದಿಕ್ಕೆ ಅವರು ಹಿಂಜರಿತಾ ಇರಲಿಲ್ಲ. ಅಥವಾ ಅಸ್ಪೃಶ್ಯತೆ, ಜಾತೀಯತೆ ಬಗ್ಗೆ ಗಾಂಧೀಜಿಯವರ ನಿಲುವುಗಳು ನಮಗೆ ಬಹಳ ಸ್ಪಷ್ಟ. ಆದ್ರೆ ಕೆಲವೊಮ್ಮೆ ಅವರು ಕಾಲ ಕೂಡಿ ಬಂದಿಲ್ಲ ಅಂತಂದಾಗ, ಅಥವಾ ಒಂದು ನಿರ್ದಿಷ್ಟ ಕ್ರಿಯೆ ಅದು ಒಳ್ಳೆಯದನ್ನ ಉಂಟು ಮಾಡೋದಕ್ಕಿಂತ ಹೆಚ್ಚಿನ ತೊಂದರೆಯನ್ನೇ ಉಂಟು ಮಾಡುತ್ತೆ ಅಂತ ಅನ್ನಿಸಿದಾಗ ಅದನ್ನ ಅವರು ವಾಪಸ್ ತೆಗೆದುಕೊಳ್ಳಲಿಕ್ಕೆ ಅಥವಾ ಆ ಕ್ರಿಯೆಯನ್ನು ಸ್ವಲ್ಪ ಮುಂದೂಡೋದಿಕ್ಕೆ ಅವರು ಹಿಂಜರಿತಾ ಇರಲಿಲ್ಲ. ಈ ಬಗೆಯ ಒಂದು ಸನ್ನಿವೇಶವನ್ನ ಕೂಡ ನಾವು ಈ ನಾಟಕದಲ್ಲಿ ಗಮನಿಸೋದಿಕ್ಕೆ ಸಾಧ್ಯ ಇದೆ. ಬಿಜ್ಜಳನಿಗೆ ಕ್ರಿಯೆಯ ವೇಗ, ಅದರ ತೀವ್ರತೆ ಮುಖ್ಯ ಆದ್ರೆ ಬಸವಣ್ಣನಿಗೆ ಅದರ ಒಟ್ಟು ಪರಿಣಾಮ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ತಲೆದಂಡ ನಾಟಕ 12ನೇ ಶತಮಾನದ ಒಂದು ಐತಿಹಾಸಿಕ ಚೌಕಟ್ಟಿನಲ್ಲಿ ಕೆಲವು ಘಟನೆಗಳನ್ನ ಅರ್ಥೈಸ್ತಾ ಇದೆ ಅಂತ ಅನ್ಸಿದ್ರು ಕೂಡ ಇವತ್ತು ನಾಟಕವನ್ನ ಓದ್ತಾ ಇರುವ ಅಥವಾ ನೋಡ್ತಾ ಇರುವ ನಮಗೆ ಅದು ನಮ್ಮ ಕಾಲದ ದುಗುಡುಗಳಿಗೆ ಒಂದು ರೂಪಕ ನಿರ್ಮಾಣವನ್ನ ಮಾಡ್ತಾ ಇದೆ ಅಂತ ನಮಗೆ ಅನ್ಸುತ್ತೆ. ಇದು ಗಿರೀಶರ ನಾಟಕಗಳ ಒಂದು ಹೆಚ್ಚಳ ಅಂತ ಹೇಳ್ಬೋದು. ತಲೆದಂಡ ನಾಟಕದ ಈ ಎಲ್ಲ ಸಂಘರ್ಷಗಳು ಉತ್ತುಂಗಕ್ಕೆ ತಲುಪುವುದು ಈ ನಾಟಕದ 3ನೇ ಅಂಕದಲ್ಲಿ. ಆಗ ಒಂದು ಕಡೆ ಬಿಜ್ಜಳ ಮತ್ತು ಸೋವಿದೇವರ ನಡುವಿನ ರಾಜಕೀಯ ತಿಕ್ಕಾಟ ತಾರಕಕ್ಕೆ ಮುಟ್ಟುತ್ತದೆ. ಪ್ರಭುತ್ವದ ಬಡಿದಾಟದಲ್ಲಿ ಸಾಧಾರಣವಾಗಿ ಆಗುವ ಹಾಗೆ ತಂದೆಯನ್ನು ಪದಚ್ಯುತಗೊಳಿಸಿ ಮಗ ಮೇಲೆದ್ದು ನಿಲ್ಲುತ್ತಾನೆ. ಈ ಬೆಳವಣಿಗೆಗಳಿಗೆ ಶರಣ ಸಮುದಾಯ ಹೇಗೆ ಪ್ರತಿಕ್ರಿಯಿಸಬೇಕು? ಅವರು ಬಿಜ್ಜಳನನ್ನು ಬೆಂಬಲಿಸಬೇಕೇ ಅಥವಾ ತಟಸ್ಥರಾಗಿ ಉಳಿಯಬೇಕೇ? ಈ ಪ್ರಶ್ನೆಗಳು ಬಸವಣ್ಣ ಮತ್ತು ಶರಣರ ಗುಂಪಿನ ನಡುವೆ ಚರ್ಚಿತವಾಗುತ್ತವೆ. ನಾವೇನ್ ಮಾಡ್ಬೇಕಂತೆ? ನೀ ಹೇಳ್ದಂಗ ಆಗ್ಲಿ. ನಾಳೆ ಮುಂಜಾನೆ ಎಲ್ಲಾ ಶರಣರು ಅರಮನೆ ಹಂತ್ಯಕ್ಕ ಹೋಗ್ಬೇಕು. ಇದೆಲ್ಲ ಯಾಕ? ಅಪ್ಪ ಮಗನ್ ಜಗಳ ರಾಜಕಾರಣದಾಗ ಆಗೋದ. ಬಸವಣ್ಣ, ನೀನ ಹೇಳಿದ್ದಿಲ್ಲ ಬಿಜ್ಜಳ ನಮ್ಮಿಬ್ರ ಪರ್ಲ್ ಹರಿಯಿತು ಅಂತ ಅಂದ ಅಂತ?
ನೀವು ಶರಣರು ನನ್ ಸುದ್ದಿಗೆ ಬರ್ಬೇಡ್ರಿ, ಬಂದ್ರ ಬಾಡಾಗಕ್ಕಿಲ್ಲ ಅಂತಲೂ ಅಂದ ಅಂತ ಅವ ಬ್ಯಾಡ ಅಂತ ಬಾಯ್ ಬಿಟ್ಟು ಹೇಳಿರ್ತ, ನಾವ ಮೇಲ್ ಬಿದ್ದು ಯಾಕೆ ಸುತ್ಕೋಬೇಕು ಅಂತ ತಲಿದೇನಿ. ಶೀಲ ಕಲಾವತಿ ಲಗ್ನ ನೋಡಿ ಇಡೀ ಜಗತ್ತ ದಿಗಲಾಗ್ಯದ. ಹೌದಪ್ಪ, ಶರಣರು ಅಂದ್ರೆ ಶರಣರು ಅಂತ ಬೆರಳು ಕಚ್ಚೋಂಗಾಗ್ಯದ. ಆದ್ರೆ ಈಗ ಅದ್ರ ಶ್ರೇಯಸ್ಸೆಲ್ಲ ಮಹಾರಾಜರ ಪಾದಕ್ಕೆ ಅರ್ಪಿಸೋಣ ಅಂತ ಏನು? ಬಸವಣ್ಣ, ನನ್ನ ಮಾತು ಕೇಳು. ಎಲ್ಲ ಶರಣರು ಬರ್ತಕ್ಕದ್ದು, ಅರಮನೆಗೆ ಮುತ್ತಿಗೆ ಹಾಕ್ತಕ್ಕದ್ದು ಅಂತ ನೀನು ಕಟ್ಟಾಣತಿ ಮಾಡು, ಬರ್ತಾರ. ಇಲ್ಲ ಶಿವ ಶಿವ ಪ್ರತ್ಯಕ್ಷ ಆಗಿ ಹೇಳ್ಯಾರ ಅಂತ ಹೇಳು, ಪಟಕ್ ಎದ್ದು ಬರ್ತಾರ. ನೀ ಅಡ್ಡು ಮಾಡ್ದಲ್ಲ ಇದ್ರ ಬಗೆಹರಿಯೋಣ ಇಲ್ಲಿ ಮಾತು. ಮಾಚಯ್ಯ, ಇದು ಅನುಭವ ಮಂಟಪ, ಕುರಿ ಮಂದೆ ಅಲ್ಲ. ನಾ ಹಿಂಗ ಮಾಡ್ರಿ ಅಂತ ಹೇಳಲಿಕ್ಕೆ ಒಲ್ಲೆ. ಹೇಳಿದ್ರ ಶರಣರ ಅವಮಾನ ಮಾಡಿದಂಗ. ಪ್ರತಿಯೊಬ್ಬವ ತನ್ನ ಅಂತಃಕರಣಕ್ಕ ಕಿವಿ ಕೊಡಬೇಕು, ತನಗೆ ಸರಿ ಅನ್ಸಿದ್ದನ್ನ ಅವ ಮಾಡಬೇಕು. ನಾ ಹೇಳೋದಿಷ್ಟೇ, ಅಂತಃಕರಣದ ಅರಿವು ಬಹಿರಂಗದಾಗ ಕ್ರಿಯೆ ಆಗ್ತಿದ್ರೆ ಏನು ಪ್ರಯೋಜನ? ಭಕ್ತಿ ಕೃತಿ ಆಗ್ತಿದ್ರೆ ಏನು ಪ್ರಯೋಜನ? ರಾಜಕೀಯ ಸಮಾಜದ ಉಸಿರು ಭಕ್ತಿ ಪಲಾಯನದ ಮಾರ್ಗವಾದ್ರೆ ಏನು ಪ್ರಯೋಜನ? ಪಲಾಯನವಾದಿಗಳು ಈಗ ಮಾತ್ ಬೆಳೆಸಿ ಬರೋದೇನಾಯ್ತಿ? ಬಸವಣ್ಣ, ನೀ ಏನ್ ಮಾಡುವ ಹೇಳ್ಬಿಡು, ಆಮೇಲೆ ಏನಾಗುತ್ತೋ ನೋಡೋಣ. ನಾಳೆ ಮುಂಜಾನೆ ಶಿವಾರ್ಚನೆ ಮುಗಿಸಿ ನಾನು ಅರಮನೆಗೆ ಹೋಗ್ತೀನಿ. ಊರ್ ಮಧ್ಯ ಮನೆ ಕಟ್ಟಿ ವಾಸ ಮಾಡೋ ಸಡಗರದಾಗ ನಾವಿಲ್ ಬಂದಿದ್ದು ಬರೇ ಸಂತಿ ಮಾಡೋದಕ್ಕೆ ಅಂಬೋದೇ ಮರ್ತ ಹೋದಂಗಾಗ್ಯದಲ್ಲ. ನನಗೂ ಹಂಗೆ ಅನ್ನಿಸ್ಲಿಕ್ಕೆ ಹತ್ತದ ಗಂಗಿ. ಈ ಸಂತಿ ಗದ್ದಲ್ದಾಗ ಶಿವನ್ ದನಿನೇ ಕೇಳ್ದಂಗಾಗಾಯ್ತೋ ಏನೋ. ಸ್ವಲ್ಪ ಗಪ್ಪುಗಾರಿದ್ದಲ್ಲಿ ಹೋಗೋಣ, ಮತ್ತೆ ಜಂಗಮನಾಗಿ ಅಲೆಯೋಣ ಅನ್ನಿಸ್ತಾ ಇದೆ. ಅರಮನೆ ಎತ್ಲಾಗ ಬಯಲದಲ್ಲ, ಆ ಬಯಲು ಒಮ್ಮಿಂದ ಒಮ್ಮೆಲೇ ಕರಿಲಿಕ್ಕೆ ಹತ್ಯದ. ಬಯಲ ರೂಪ ಮಾಡಬಲ್ಲ ಆತನೇ ಶರಣ, ಆ ರೂಪವ ಬಯಲ ಮಾಡಬಲ್ಲ ಆತನೇ ಲಿಂಗಾನುಭವಿ. ಈ ಉಭಯ ಒಂದಾದರೆ ನಿಮ್ಮಲ್ಲಿ ತೆರೆ ಹೊಂಟೆ. ಕೂಡಲ ಸಂಗಮ ದೇವ. ಇವೆಲ್ಲದರ ಫಲವಾಗಿ ಬಸವಣ್ಣ ಮತ್ತು ಬಿಜ್ಜಳರ ನಡುವೆ ಈ ನಾಟಕದಲ್ಲಿ ಕಡೆಯ ಭೇಟಿಯೊಂದು ನಡೆಯುತ್ತದೆ. ಇದು ಇಬ್ಬರು ಹಳೆಯ ಗೆಳೆಯರ ಆತ್ಮೀಯ ಭೇಟಿಯೂ ಹೌದು. ಲೌಕಿಕ ಮತ್ತು ಧಾರ್ಮಿಕ ರಾಜಕಾರಣದಲ್ಲಿ ಸೋತ ಇಬ್ಬರು ವ್ಯಕ್ತಿಗಳ ಮುಖಾಮುಖಿಯೂ ಹೌದು. ಅವ ಮಹಾಮನಿಯಿಂದ ಬರ್ತಾನ ಮೇಲೆ ಈ ಶಿವಾಲಯದ ಮನೆ ಕಡೆಯಿಂದ ಕಾಣೆ ಬಾರ್ಲೆ ಹತ್ತು ಮಾಲೆ ಧಣಿ ಬಾರ್ಲೆ ಸುಳಿ ಮಗನ ಹತ್ತಲೆ ಮ್ಯಾಗ ಹೆಂಗ್ ಹತ್ತ ಧಣಿ? ನಿಚ್ಚಲಿಕ್ಕೆ ಇಲ್ಲ. ನನ್ನ ಹೆಗಲ ಮೇಲೆ ಹತ್ತು. ನಿಮ್ಮ ಹೆಗಲಲ್ಲಿ ಬೇಡ್ರಿ, ನಾವಲ್ಲೇ ನಾವು ನನ್ನ ಮಾತಿಗೆ ಒಲ್ಲೆ ಅಂತ ಎಲ್ಲಿ ನಾ ಬಿಜ್ಜಳಲೆ ಇನ್ನೂ ಸತ್ತಿಲ್ಲ. ಇನ್ನೊಂದ್ ಸಲ ಒಲ್ಲೆಂದ್ರ ಮಗನ ಫೋನ್ ಮಾಡಿ ಸತ್ತೀನಿ. ಅತ್ತಾಗ ಬಸವಣ್ಣ ಬರಕತ್ತನ ಹುಡುಗಾಟ ನಡೆಸಿದಿ. ಬಾ ಹತ್ತು ಹಿಡ್ಕ ಇದನ ಹಿಡ್ಕ ಹತ್ತ ಹತ್ತಲೇ ನೋಡು, ಏನಾರ ಕಾಣಿಸ್ತದ? ಇಲ್ರಿ, ಕಿಂಡಿ ಇನ್ನು ಮ್ಯಾಲ ಐತ್ರಿ. ಹಂಗಾರ ನಿಂತು ನೋಡಲಿ, ಕೆಡೋದಿಲ್ಲ ನಿನ್ನ. ನಿನ್ನ ಆಳ ಅರಸ ನಾನು ಕೆಡುತ್ತೇನೆ ನೋಡು, ಏನಾರ ಕಾಣ್ತದ? ಹುನ್ರಿ, ಬಹಳ ಮಂದಿ ಐತ್ರಿ. ಅಯ್ಯೋ, ಹಂಗಾರ ಆಟೋ ಓಡಕ್ ಶರಣರ ತುಂಬಿರ್ಬೇಕಲ್ಲ. ಇಲ್ರಿ ಇಲ್ರಿ, ನಿನ್ನ ಕಣ್ಣು ಹೊಡೆದೋಗೆ ಬಂದ್ಲೇ, ಸರಿ ನೋಡ್ಬಾರ್ದ? ಕಳಬೇಡ ಕೊಲಬೇಡ ಕಳಬೇಡ ಕೊಲಬೇಡ ಕುಸಿಯ ನುಡಿಯಲು ಬೇಡ ಕಳಬೇಡ ಕೊಲಬೇಡ.
ಬನ್ನಿ, ಬಾ ಬಾ. ಆದ್ರ ಹಿಂಗ ಅರ್ಥದಾಗ ನಿಂತು ಏನು ಮಾತಾಡೋದೈತಿ? ಬರೋದಿತ್ತು, ಬಂದೆ ಧಣಿ. ನನ್ನ ಜೊತೆ ಬರಬೇಕು ಅನ್ಸಿದಂತ ಶರಣರು ಮಾತ್ರ ಬಂದಾರ. ನಾ ಬಾ ಅಂದಿದ್ದಿಲ್ಲ, ನೀ ಬರ್ತೇನೆ ಅಂದಿದ್ದಿಲ್ಲ, ಆದ್ರೂ ಬಂದಿಲ್ಲ. ಬಸವಣ್ಣ, ನೀ ನನ್ನ ಕೈ ಬಿಡ್ಲಿಲ್ಲ. ಹ್ಯಾಂಗಿದ್ದೀರಿ ಧಣಿ? ನನಗೇನಾಗಿತ್ತು? ಗಟ್ಟು ಮುಟ್ಟದಿನಿ, ಮಾರಮ್ಮನ ಕುಮಾರಂಗ. ರಂಭಾವತಿ ಪ್ರಕೃತಿ ಹಂಗ ಹಂಗ ಮತ್ತೆ ಚಳಿ, ಜ್ವರ, ಗಾಳಿ ಬದಲಾಗುತ್ತಲ್ಲ. ನಾ ಹೋಗ್ತೀನಿ, ಆಕೆಗೆ ಮೈಯಾಗಿ ನೆಟ್ಟಗಿಲ್ಲ. ದಣಿ, ನಾ ಕಬಡ್ಡಿ ಸಂಗಮಕ್ಕೆ ಹೊಂಟೀನಿ. ಇನ್ನು ಯಾವತ್ತು ಭೇಟಿನೋ ಗೊತ್ತಿಲ್ಲ. ಅದಕ್ಕ ಹೇಳ್ತೀನಿ ಧಣಿ, ನಮ್ಮ ಬೈಕೆ ಬೇಗುದಿಗೆ ಶಿವನ ಕರುಣೆಯನ್ನು ಒಗ್ಗಿಸೋದು ಬ್ಯಾಡ ಧಣಿ. ಅವನ ಇಚ್ಛಾನ ನಮ್ ಬಾಳಾಗ್ಬೇಕು. ಅವ ಸೋಲ ನೋಡ್ಲಿ, ಗೋಳಿ ಆಡಿಸ್ಲಿ, ನಮ್ ಕಡೆಗೆ ಲಕ್ಷ್ಯ ಕೊಡ್ತಾನಲ್ಲ, ಅದಾ ನಮ್ ಗೆಲುವು. ನಿಂದು ಯಾವತ್ತೂ ಹಿಂಗ. ನೀ ಹೇಳೋ ಮಾತ್ನಾಗ ನನಗೆ ಅರ್ಥಕರ್ಥ ತಿಳಿಯೋದೇ ಇಲ್ಲ. ಹೇಳೋದ್ನ ಒಂದ್ ಸಾಲಾಗಿ ಹೇಳ್ಬಾರ್ದ? ಹೇಳ್ತೀನಿ ದಣಿ, ಏನಾದರೂ ಶಿವನನ್ನ ನಂಬು ದಣಿ. ಇಲ್ಲಪ್ಪ, ನನ್ನ ಕೈಲಾಗುದಿಲ್ಲ. ಬಹಳ ಕಠಿಣ ಇತ್ತದು, ನನ್ನ ಕೈಲಾಗುದಿಲ್ಲ. ಆಗ್ತದ ಧಣಿ, ನೀ ಮನಸ್ಸು ಮಾಡಿದ್ರೆ ಸಾಕು, ಆಗ್ತದ. ಬಸವಣ್ಣ ನೆಪ್ಪೈತಾ? ಆನೆ, ಭಂಡಾರ, ಲಾಯದ ಕುದುರೆ ಬೇಡುವವರಿಲ್ಲದೆ ಬಡವಾದನಯ್ಯ. ಮುನ್ನ ಬೇಡಿದೆ ಸಿಂಧು ಬಲ್ಲಾಳನ ವಧುವನು, ಇನ್ನು ಬೇಡದಿದ್ದಡೆ ನಿಗಳವನಿಕ್ಕುವೆ. ಬೇಡ ಶರಣಂಗೆ ನೀಡದಿದ್ದಡೆ ತಲೆದಂಡ ಕೂಡಲ ಸಂಗಮ ದೇವ. ಅವನನ್ನ ನಂಬು ಧಣಿ, ನಾನು ಅವನನ್ನ ಅರಸಿ ಹೊಂಟೀನಿ. ಶರಣು ಧಣಿ. ಶರಣು. ಕೊಳಬೇಡ ಕೊಲಬೇಡ, ಕುಸಿಯ ನುಡಿಯಲು ಬೇಡ. ಕೊಳಬೇಡ ಕೊಲಬೇಡ, ಕುಸಿಯ ನುಡಿಯಲು ಬೇಡ. ಬ್ರಹ್ಮ ಬಸವಣ್ಣ ಬಂದ, ಬಸವಣ್ಣ ಹೊರಗ. ಈ ನಾಟಕ ಏನ್ ಮಾಡುತ್ತೆ ಅಂತಂದ್ರೆ, ಈ ವಚನಕಾರ ಚಳುವಳಿ ಬಗ್ಗೆ ಒಂದು ಸಿದ್ಧಾಂತವನ್ನ ನಮ್ಗೆ ಹೇಳಲಾಗ್ಲಿ, ಅಥವಾ ಅಲ್ಲಿ ಹಾಗೆ ಇದ್ರು ಅಂತ ಕೆಲವು ಪಾತ್ರಗಳನ್ನ ಮಾತ್ರ ಸೃಷ್ಟಿ ಮಾಡಕ್ ಹೋಗಲ್ಲ. ಇದೇನ್ ಮಾಡುತ್ತೆ ಅಂತಂದ್ರೆ, ಇವ್ರು ಎಲ್ಲರಲ್ಲೂ ನಿರಂತರವೂ ಆಗ್ತಾ ಇರುವಂತ ಬದಲಾವಣೆಗಳನ್ನ, ಒಂದು ಪರವಾಗಿರೋದು ತಕ್ಷಣ ವಿರುದ್ಧವಾಗಿರುವಂತ ಕ್ರಮಗಳನ್ನ ಗುರುತಿಸ್ತಾ ಹೋಗುತ್ತೆ. ಇಲ್ಲಿ ಒಬ್ಬ ಪ್ರವಾದಿ ಆಗಿರುವಂತ ಬಸವಣ್ಣ, ಸೂಕ್ಷ್ಮ ಮನಸ್ಸಿನ ಬಸವಣ್ಣ, ಅವನು ಶುರು ಮಾಡಿದಂತ ಒಂದು ಕ್ರಾಂತಿ ಅದರ ಒಡಲಾಳದಲ್ಲಿನೇ ಅದಕ್ಕೆ ವಿರುದ್ಧವಾಗಿರುವಂತ ಅಂಶಗಳನ್ನು ಒಳಗೊಂಡಿರುತ್ತೆ ಅನ್ನೋ ವ್ಯಂಗ್ಯವನ್ನ ಇದು ತೋರಿಸ್ತಾ ಇರುತ್ತೆ. ಅಥವಾ ಯಾರು ಒಂದು ಸಾಂಸ್ಕೃತಿಕ ಅಥವಾ ರಾಜಕೀಯ ಚಳವಳಿಗೆ ಬೇಕಾಗ್ತಾರೋ ಅಂತ ಹಿಂಬಾಲಕರು ಆ ಪ್ರವಾದಿ ಹೇಳಿದ್ದನ್ನ ಒಂದು ಅಂಶವನ್ನ ಮಾತ್ರ ಗಮನಿಸ್ಕೊಂಡ್ಬಿಟ್ಟು, ಅವನಲ್ಲಿ ಯಾವುದು ಬಹಳ ಜಂಗಮವಾಗಿರುತ್ತೋ, ಯಾವುದು ಬಹಳ ಸೂಕ್ಷ್ಮವಾಗಿರುತ್ತೋ ಅದನ್ನ ತುಂಬಾ ಹಠಮಾರಿತನದ ಧೋರಣೆಗೆ ತಂದು ಅದರ ಮೂಲಕ ಹಿಂಸೆ, ಕ್ರೌರ್ಯ ಇತ್ಯಾದಿಗಳನ್ನ ತರುವಂತ ಆ ವ್ಯಂಗ್ಯ, ಅದನ್ನ ತಲೆದಂಡ ಕೃತಿಯಲ್ಲಿ ನಾವು ಖಂಡಿತವಾಗ್ಲೂ ಗುರುತಿಸಬಹುದು. ಉದಾಹರಣೆಗೆ, ಮೊದಲನೇ ದೃಶ್ಯದಲ್ಲಿ ಬಸವಣ್ಣನ ಅತ್ಯಂತ ಉತ್ಸಾಹಿ ಹಿಂಬಾಲಕನಾಗಿ ಕಂಡುಬರುವಂತ ಜಗದೇವ ನಾಟಕದ ಕೊನೆಯ ದೃಶ್ಯದಲ್ಲಿ ಒಂದು ಹಿಂಸೆಯ ಆಯುಧ ಅಥವಾ ಸಾಧನ ಆಗೋದನ್ನ ನಾವು ನೋಡ್ತೀವಿ. ಈಗ ನನ್ನ ಮಾತು ಕೇಳಿದ್ರೆ, ಪ್ರಭುದೇವರ ಕನಸನ್ನ ಬಸವಣ್ಣ ನನಗೆ ಹೇಳ್ಯಾರ. ನನಗ ಇವನನ್ನ ಕೊಂದ್ರ ಅರ್ಥ ತನ್ನ ಪಾಡಿಗೆ ತಾನೇ ಹೊರಡ್ತದ. ಬರಲೇ? ಬರೇ ಪಿಕ್ಚರ್
ಹೇಳ್ತಾರ, ಪವಾಡ ಎಲ್ಲೈತು ಪವಾಡ. ಈಗ ನೋಡ್ರಿ, ಬಸವಣ್ಣ ಏಟ್ ಹೇಳಿದ್ರು ನಾ ಶಿವನನ್ನು ನಂಬಲಿಲ್ಲ, ಲಿಂಗ ಕಟ್ಕೊಳ್ಳಿಲ್ಲ. ಇಂದು ನಿಮ್ಮಂತ ಕೈಲಾಗದ ಪಟ್ಟೆ ಹುಡುಗರ ದೆಸೆಯಿಂದ ಈ ಲಿಂಗ ಶರಣಾಗಿನಿ. ಏ ಹುಡುಗರ, ಯಾರು ನೀವು? ನಿಮಗ ನೆಟ್ಟಗ ಕತ್ತಿ ಸಹಿತ ಹಿಡಿಯಾಕ ಬರಾಣಿಲ್ಲ. ನಾ ಮನ್ಸ್ ಮಾಡಿದ್ರೆ ನಿಮ್ಮನ್ನ ಹೆಗ್ಗಣ ಬರ್ದಾಕ್ಬಿಟ್ಟೇನ್. ಹೇಳ್ರು, ಯಾರು ನೀವು? ಎಲ್ಲಿಂದ ಬಂದಿರಿ? ನಾವು ಶರಣ್ರಿ. ಶರಣರು? ನಿಮ್ಮನ್ನ ಬಸವಣ್ಣ ಕಳಿಸಿದ್ದು ಹೌದಾ? ಹೌದು. ಇಲ್ಲ ರೀ, ನಾವಾಗ ಬಂದೀವಿ. ಹಂಗಾರ ನಾ ಹೇಳಿದ್ದನ್ನ ಬಸವಣ್ಣಗೆ ಹೋಗಿ ತಿಳಿಸ್ತೀರ? ಹ್ಞೂ ಅಂತ ಮಾತು ಕೊಟ್ರ ನಾನಾಗಿ ಹೊರಗೆ ಬರ್ತೀನಿ. ಇಲ್ಲಾಂದ್ರ ನಾ ಹಿಂಗ್ ಕೊಟ್ರವ ನಾ ಭಕ್ತ ಮಾಡ್ಕೊಂಡಯ್ಯ, ನೀವು ಯಮದೂತರು. ಹೇಳ್ತೀನಿ. ಮಾತಿಗೆ ತಪ್ಪಿದ್ರ ನಿಮ್ಮ ಇಷ್ಟಲಿಂಗದಾಣಿ, ಬಸವಣ್ಣನ ಮ್ಯಾಲಾಣಿ. ಸರಿ. ಬಸವಣ್ಣಗೆ ಹೇಳು. ಏನ್ ಹೇಳ್ತಿ ಬಸವಣ್ಣಗ? ಬಸವಣ್ಣಗೆ ಹೇಳು. ಏನು ನೆಪ್ಪ ಆಗೋಲ್ತಲ್ಲೋ. ಈಟ ದಿನ ಬಸವಣ್ಣನ ಜೋಡಿ ನಾನೊಬ್ಬನ ಏನೇನೋ ಮಾತಾಡ್ಬೇಕಂತ ಹೊಡ ಹಾಕ್ತಿದ್ದೆ. ಬಸವಣ್ಣಗೆ ಹೇಳು. ಏನ್ ಹೇಳ್ತಿ? 16 ವರ್ಷ ನಾವು ಬರೇ ಅದನ್ನ ಆಡ್ಕೊಂಡಿವಿ, ಆದ್ರ ಮುಖ್ಯ ಮಾತುಗಳು ಹೋಗಿದ್ವಿ. ಅದೇನ ತುದಿನ ಅಲ್ಗೆತ್ತಲ್ಲೋ. ಆಯ್ತೇನೋ ಮಹಾಸ್ವಾಮಿ? ಯಾಕಲೇ ಹುಡುಗ, ಯಾಕೆ ಹಿಂಗ್ ಸಿಟ್ಟಾಗಿಯೋ? ಸತ್ತ ಆಯ್ತಾ ಸಮಾಧಾನ? ಇದ ನಿನ್ನ ಕಂಬ ಏನು? ಇದ ನಿನ್ನ ದೇಗುಲ ಏನು? ಇವ ಹೊನ್ನ ಕಲಶ. ಎಷ್ಟು ಸಲೀಸಾಗಿ ಸ್ಥಾವರಾಗಿ ಹೊತ್ತಿ ಜಂಗಮ. ಒಂದ ಒಂದು ಏಟು. ಅಸ್ಥಿರವಾದದನ್ನೆಲ್ಲ ಸ್ಥಿರಗೊಳಿಸಲಿಕ್ಕ ಒಂದ ಏಟ್ ಸಾಕು. ಈ ಶಿವಾಲಯ ಇದು ಹೊಳ್ಳೆಯಾಗಿ ಹತ್ತೇದ. ಇದ್ರ ಮ್ಯಾಲ ರಕ್ತದ ತಳಿ ಹೊಡೆದ್ರೆ ಸಾಕು, ಗಟ್ಟಿಯಾಗಿ ನಿಂದಿರ್ತದ. ನನ್ನಪ್ಪ ಸಾವಿಗಂಜಿ ಅಳ್ತಿದ್ದ. ನಾ ಯಾತಕ್ಕೂ ಅಳೋದಿಲ್ಲ. ಶಿವದ್ರೋಹಕ್ಕೆ ಸಹಿತ. ಬಸವಣ್ಣ ನೋಡ್ತಿದ್ದಿ ಹೌದಲ್ಲೋ? ನೀ ಬಸವಣ್ಣ, ನಾ ಏಕಾಂತದ ಜಗ್ಗಣ್ಣ. ಆಯುಷ್ವಂತಂ ವರ್ಚಸ್ವಂತಂ ಅದೋ ಅಧಿಪತಿ ನಿಶಾನ್. ಧ್ವನಿ ಕಲ್ಯಾಣದಾಗೆಲ್ಲ ಹಾಹಾಕಾರ. ಜನ ಎಲ್ಲ ಪಿಶಾಚಿಗಳ ತರಹ ಬದಾಡ್ಕೋತಾರ, ರಸ್ತೆ ತುಂಬಾ ಓಡಾಡಕತ್ತಾರು. ಹೇಳೋರಿಲ್ಲ ಕೇಳೋರಿಲ್ಲ, ತಾವು ಕಲ್ಯಾಣಕ್ಕೆ ಬರ್ಬೇಕು. ಧ್ವನಿ ಇದಕ್ಕೆಲ್ಲ ಮೂಲ ಆ ಶರಣರು. ಹಾವಿನ ಕೂಡ ಅದು. ಸೆದಿ ಬಡಿರಿ ಅದನ್ನ, ಹುತ್ತ ಹುತ್ತ ನೆಟ್ರಿ. ರಾಜಾಧಿರಾಜಾಯ ಪ್ರಸಹ್ಯ ಸಾಯಿನೇ ನಮೋ ವಯಂ ವೈಶ್ರವಣಾಯ ಕುರ್ಮಹೇ. ಊರನ್ನ ಕಾಯ್ಬೇಕಾದಂತ ಕಾವಲು ಪಡೆನ ಊರನ್ನ ಸುಲಿಗೆ ಮಾಡಕ್ ನಿಂತೈತಿ. ಮನಿ ಅಂತಿಲ್ಲ, ಮಠ ಅಂತಿಲ್ಲ, ಎಲ್ಲ ನೋಡ್ದ
ಸುಲಗಿ ಬಡದಾಟ ಬೆಂಕಿ ತಾವು ಕಲ್ಯಾಣಕ್ಕೆ ಬರಬೇಕು ಧಣಿ. ಅಟ್ಟಿಸ್ಕೊಂಡು ಹೋಗ್ರಿ ಅವರನ್ನ. ಹೆಣ್ಣು ಗಂಡು ಮಗು ಅಂತ ನೋಡ್ದೆ ಕಂಡಲೆ ಕಡ್ದು ಹಾಕ್ರಿ. ಬ್ಯಾಟಿ ನಾಯಿ ಹಚ್ಚಿನವ್ರಿ ಹಿಂಬಾಲ ಕಂಟಿ ಕಂಟಿ ಅರಸ್ರಿ. ಮಹಾರಾಜಾದಿರಾಜ ಕಾಳಂದರ ಪುರಾಧೀಶ್ವರ ಶರಣೆಲ್ಲ ಕಲ್ಯಾಣ ಬಿಟ್ಟು ಹೋಗ್ತಾರು. ಒಂದ್ ಗುಂಪು ಉಳಿವಿ ಕಾಡು ಹೋಗ್ತೈತಿ, ಇನ್ನೊಂದ್ ಗುಂಪು ಆಂಧ್ರತಿ ಖೀರ ಅಂತದರಿ. ಆ ರಾಜದ್ರೋಹಿಗಳಿಗೆ ಆಸುರು ಕೊಟ್ಟ ಮನೆಗೆ ಕೊಳ್ಳಿ ಇಡ್ರಿ. ಶರಣ ತತ್ವದ ಕಡತ ಒಂದು ಉಳಿದಂಗೆ ನೋಡ್ಕೋರಿ. ಅವರ ಗ್ರಂಥಗಳೆಲ್ಲ ಸುಟ್ಟು ಹಾಕ್ರಿ. ಪುಟ ಪುಟ ಹರಿದು ಭಾವಿ ಚೆಲ್ರಿ. ಶರಣರ ದನಿ ಸದ್ದು ಉಳಿದಂಗೆ ಹೆಚ್ಚಿಗೆ ಬಿಡ್ರಿ. ಸುವರ್ಣ ಋಷಭಧ್ವಜ ಢಮರು ತೂರ್ಯ ನಿರ್ಘೋಷಣ ಸೋಮೇಶ್ವರ ರಾಜೇಂದ್ರ ಭೋಪರಾಟ್ ಭೋಪರಾಟ್ ಭೋಪರಾಟ್. ಹೀಗೆ ತಲೆದಂಡ ನಾಟಕವು ಹೆಚ್ಚು ಕಡಿಮೆ ತನ್ನ ಕಟ್ಟ ಕಡೆಯ ದೃಶ್ಯದವರೆಗೂ ಎಲ್ಲಾ ಸ್ತರಗಳಲ್ಲಿ ನಡೆಯುವ ಹಲವಾರು ಸಂಘರ್ಷಗಳನ್ನು ನಮ್ಮ ಎದುರಿಗೆ ಒಂದರ ಪಕ್ಕದಲ್ಲಿ ಒಂದನ್ನಿಟ್ಟು ಪ್ರಸ್ತುತಪಡಿಸುತ್ತಾ ಹೋಗುತ್ತದೆ. ಸಮಸ್ಯೆಗಳನ್ನು ಏಕಮುಖಗೊಳಿಸದೆ, ಸರಳೀಕರಿಸದೆ, ಸುಲಭವಾದ ತೀರ್ಮಾನಗಳನ್ನು ಹೇಳದೆ ಮಂಡಿಸುತ್ತಾ ಹೋಗುತ್ತದೆ. ಈ ದೃಷ್ಟಿಯಿಂದ ಈ ನಾಟಕವನ್ನು ನಾವು ಆಧುನಿಕ ವಾಸ್ತವ ದರ್ಶನದ ಒಂದು ನಾಟಕ ಎಂದು ಕರೆಯಬಹುದಾಗಿದೆ. ಉದಾಹರಣೆಗೆ ಈ ದೃಶ್ಯವನ್ನೇ ತೆಗೆದುಕೊಳ್ಳೋಣ. ಒಂದು ಕಡೆ ಉಗ್ರಗಾಮಿ ಶರಣರಿಂದ ಬಿಜ್ಜಳನ ಕೊಲೆ, ಇನ್ನೊಂದು ಕಡೆಗೆ ಹಿಂಸಾತ್ಮಕ ಪ್ರಭುತ್ವದಿಂದ ರಕ್ತಪಾತ. ಇವೆಲ್ಲದರ ಜೊತೆಗೆ ಬಸವಣ್ಣನ ಮಹಾಪ್ರಸ್ಥಾನ, ಮಹಾ ಬೆಳಕು. ಇವೆಲ್ಲವನ್ನು ನಾಟಕ ಸಮತೂಕದಲ್ಲಿಟ್ಟು ಪರೀಕ್ಷಿಸುತ್ತದೆ. ಅತ್ಯುತ್ತಮ ವಾಸ್ತವ ದರ್ಶನದ ಕೃತಿಗಳ ಹಾಗೆ ಇಲ್ಲೂ ಕೂಡ ನಾಟಕ ಯಾವ ತೀರ್ಮಾನವನ್ನು ಹೇಳದೆ ಅಂಥ ತೀರ್ಮಾನವನ್ನು ಪ್ರೇಕ್ಷಕರಿಗೆ ಬಿಟ್ಟು ಬಿಡುತ್ತದೆ. ಯಾರ ಹೆಸರು, ಯಾರ ರೂಪ, ಯಾರ ಗಾಯ, ಯಾರ ನೆತ್ತರು, ಈ ಹೆಣ ನನ್ನದು. ಬಿಜ್ಜಳನ ಹಂತಕನೂ ನಾನ. ಪ್ರಭುದೇವರು ನಡೆಸಿದ ಮೆರವಣಿಗೆಯೊಳಗ ಇದಾ ಕೊನೆ ಪ್ರಸಂಗ. ವೇಷ ಮುಗಿದುವು, ಉತ್ಸವ ಮುಗೀತು, ಇರುಳು ಕಳೀತು. ಈಗ ಬೀದಿ ಎಲ್ಲ ಬರಿದು, ಶಬ್ದ ಮುಗ್ಧ. ಕೂಡಲ ಸಂಗಮ ದೇವ, ಈ ಗರ್ಭಗುಡಿಯನ್ನು ನಿನ್ನ ಜ್ಯೋತಿಯ ಕುಡಿಯಲ್ಲಿ ಹೀರಿಕೊಂಡು ಬಿಡು ತಂದೆ. ಬೆಳಗು, ಬೆಳಗಿನೊಳಗೆ ಬೆಳಗು, ಮಹಾ ಬೆಳಗು.
ಇದುವರೆಗೂ ಸರ್ ಇವರ ಈ ಡಯಾಸ್ ಇನ್ನೊಂದು ಈ ಕಡೆ ಇದುವರೆಗೂ ಜ್ಞಾನಪೀಠ ಪುರಸ್ಕೃತ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರ ತಲೆದಂಡ ನಾಟಕವನ್ನು ತಾವೆಲ್ಲ ವೀಕ್ಷಿಸಿದಿರಿ. ತುಂಬ ಧನ್ಯವಾದಗಳು. ಈ ನಾಟಕವನ್ನು ನೀನಾಸಂ ರಂಗಶಿಕ್ಷಣ ಕೇಂದ್ರದಲ್ಲಿ ಪಾಠಕ್ಕಾಗಿ ಸಿದ್ಧಪಡಿಸಲಾಗಿತ್ತು. ಈ ನಾಟಕವನ್ನು ಇದುವರೆಗೂ ವೀಕ್ಷಿಸಿದ ತಮಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳು. ಈಗ ಅತಿಥಿ ಮಹೋದಯರಿಂದ ಪ್ರೊಫೆಸರ್ ಗಿರೀಶ್ ಕಾರ್ನಾಡ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆಗೆ ಗಣ್ಯರಾದ ಶ್ರೀ ಪ್ರೊಫೆಸರ್ ಗಣೇಶ್ ಎನ್ ದೇವಿಯವರು, ಶ್ರೀಯುತ ರಮಾಕಾಂತ್ ಜೋಶಿಯವರು, ಶ್ರೀ ರಘುನಾಥ್ ಕಾರ್ನಾಡ್ ಹಾಗೂ ಶ್ರೀಮತಿ ರಘುನಾಥ್ ಕಾರ್ನಾಡ್ ಅವರು ವೇದಿಕೆಗೆ ಬರಬೇಕು. ಹಾಗೆ ಶ್ರೀಯುತ ಎಂ ಖಾನ್, ಪದ್ಮಶ್ರೀ ಪುರಸ್ಕೃತ ಮೋಹನ್ ಆಗಸೆ ಅವರು ಹಾಗೂ ರಮಾಕಾಂತ್ ಜೋಶಿ ಸರ್ ಅವರು ವೇದಿಕೆಗೆ ಪುಷ್ಪನಮನ ಮಾಡಲು ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ಲೀಸ್ ಕಮ್ ಟು ಗಣ್ಯರು ವೇದಿಕೆಗೆ ಬಂದು ಶ್ರೀಯುತ ಕಾರ್ನಾಡ್ ಅವರಿಗೆ ಪುಷ್ಪನಮನವನ್ನು, ಪುಷ್ಪ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ರೊಫೆಸರ್ ರಾಜೇಂದ್ರ ಚೆನ್ನೈ ಸರ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಪ್ರೊಫೆಸರ್ ರಾಜಶೇಖರ್ ಜಾಡರ್ ಸರ್ ಅವರು ವೇದಿಕೆಗೆ ಪುಷ್ಪ ನಮನಕ್ಕಾಗಿ ಬರಬೇಕಾಗಿ ವಿನಂತಿ. ಪುಷ್ಪ ನಮನವನ್ನು ಮಾಡಿರುವ ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಮತ್ತೊಮ್ಮೆ ಪ್ರೊಫೆಸರ್ ಗಿರೀಶ್ ಕಾರ್ನಾಡ್ ಭಾವಚಿತ್ರಕ್ಕೆ ಪುಷ್ಪ ನಮನ ಮಾಡಿದ ಎಲ್ಲ ಅತಿಥಿ ಮಹೋದಯರಿಗೆ ಧನ್ಯವಾದಗಳು. ಈಗ ಗಿರೀಶ್ ಕಾರ್ನಾಡ್ ಅವರ ಆಡಾಡ್ತಾ ಆಯುಷ್ಯ ಆಟೋಬಯೋಗ್ರಫಿಯ ಕುರಿತು ಓದಲಿರುವ ಶ್ರೀಯುತ ರಘು ಕಾರ್ನಾಡ್ ಅವರು ವೇದಿಕೆಗೆ ಆಸೀನರಾಗಬೇಕು. ಹಾಗೆಯೇ ಕಾರ್ನಾಡ್ ಅವರ ಅನುವಾದಿತ ಆಟೋಬಯೋಗ್ರಫಿ ಕುರಿತು ಮಾತನಾಡಲಿರುವ ಶ್ರೀನಾಥ್ ಫೆರೂರ್ ಅವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಇರುವರು ಮಹೋದಯರ ಕುರಿತು ಪರಿಚಯವನ್ನು ಮಾಡಿಕೊಡಲಿರುವ ಹಿರಿಯ ರಂಗಕರ್ಮಿ
ಗರುಡ ಅವರನ್ನು ಕೇಳಿಕೊಳ್ಳುತ್ತೇನೆ. ಹಿರಿಯ ರಂಗಕರ್ಮಿ ರಜನಿ ಗರುಡ ಅವರು ವೇದಿಕೆಗೆ ಬರಬೇಕು. ಇದೊಂದಿದೆ. ಹಲೋ, ಆನ್ ಇದೆಯಲ್ಲ? ಇಲ್ಲ. ಹಲೋ, ಎಲ್ರಿಗೂ ನಮಸ್ಕಾರ. ಮೋಸ್ಟ್ ವೆಲ್ಕಮ್. ಕಾರ್ನಾಡರ ಸಂಸ್ಮರಣೆಯ ದಿವಸ ಇವತ್ತು ಮತ್ತು ಚಿತ್ರ ಫಿಲ್ಮ್ ಸೊಸೈಟಿಯ 50ನೇ ವರ್ಷದ ಸಂಭ್ರಮ. ಕಾರ್ನಾಡ್ ಇದರ ಅಧ್ಯಕ್ಷರಾಗಿದ್ದರು. ಇಷ್ಟು ದಿವಸ ಅವರಿರೋ ತನಕ ಅದರ ಅಧ್ಯಕ್ಷರಾಗಿ ಇದ್ದರು. ಇವತ್ತಿನ ದಿವಸ ಅವರ ಮಗ ಮತ್ತು ಅವರ ಬಯೋಗ್ರಫಿಯನ್ನು ಅನುವಾದ ಮಾಡಿದಂಥ ಶ್ರೀನಾಥ್ ಪೇರೂರ್ ಇಬ್ಬರೂ ವೇದಿಕೆಯ ಮೇಲಿದ್ದಾರೆ. ಅವರಿಬ್ಬರನ್ನು ನಾನು ಸ್ವಾಗತಿಸ್ತೇನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅವರ ಮಗ ರಘು ಕಾರ್ನಾಡ್ ಆಡಾಡ್ತ ಆಯುಷ್ಯದ ಕೆಲವು ಭಾಗಗಳನ್ನು ಓದ್ತಾ ಇದ್ದಾರೆ ಮತ್ತು ಅದರ ಅನುವಾದಕರಾದಂಥ ಶ್ರೀನಾಥ್ ಪೇರೂರು ಅದರ ಅನುವಾದಕನ ಕೆಲವು ಮಾತುಗಳನ್ನು ಆಡ್ತಾ ಇದ್ದಾರೆ. ಮೊದಲು ನಾನು ರಘು ಕಾರ್ನಾಡ್ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಯಾಕಂದರೆ ಅವರು ನಮಗೆ ಕಾರ್ನಾಡ್ರಷ್ಟು ಕನ್ನಡಕ್ಕೆ ಫೆಮಿಲಿಯರ್ ಇಲ್ಲದೆ ಇರೋದ ಕಾರಣ ಅವರು ಇಂಗ್ಲೀಷ್ನಲ್ಲೇ ತುಂಬ ಅವರ ಬರವಣಿಗೆಯನ್ನು ಅವರ ಕೆಲಸಗಳನ್ನು ಮಾಡಿರೋದ್ರಿಂದ ನಾನು ಅವರ ಪರಿಚಯವನ್ನು ಮಾಡಿಕೊಡ್ತೇನೆ. ರಘು ಕಾರ್ನಾಡ್ ಇದು ತುಂಬ ಬ್ರೀಫ್ ಆದದ್ದು. ತುಂಬ ಇದೆ ಅವರ ಬಗ್ಗೆ ಹೇಳೋದಕ್ಕೆ, ಆದರೆ ತುಂಬ ಬ್ರೀಫಾಗಿ ನಾನು ಪರಿಚಯವನ್ನು ಮಾಡಿಕೊಡ್ತಾ ಇದ್ದೀನಿ. ಕಾರ್ನಾಡ್ ಅವರ ಮಗ ರಘು ಕಾರ್ನಾಡ್ ಅವರು ತಮ್ಮ ಜರ್ನಲಿಸಮ್ ಶಿಕ್ಷಣವನ್ನು ಅಮೇರಿಕಾದಲ್ಲಿ ನಂತರ ಇಂಗ್ಲೆಂಡ್ನಲ್ಲಿ ಮುಗಿಸಿದ್ದಾರೆ. ಅವರು ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆದಿದ್ದಾರೆ. ಹಾಗೆಯೇ ವಿಡಿಯೋ ಪಬ್ಲಿಷಿಂಗ್ ಕೂಡ ಮಾಡಿದ್ದಾರೆ. ಅವರು ದಿ ವೈರ್ ಪತ್ರಿಕೆಯ ಮೀಡಿಯಾ ಎಡಿಟರ್ ಆಗಿ ಮತ್ತು ಅದರ ಫೌಂಡರ್ ಮೆಂಬರ್ ಆಗಿ ಮತ್ತು ಅದರ ಚೀಫ್ ಆಫ್ ಬ್ಯೂರೋ ಆಗಿ ಕೆಲಸ ಕೂಡ ಮಾಡಿದ್ದಾರೆ. ತೆಹಲ್ಕಾ ಪತ್ರಿಕೆಯ ಫೀಲ್ಡ್ ರಿಪೋರ್ಟರ್ ಕೂಡ ಅವರು ಆಗಿದ್ದರು. ಫೀಚರ್ ಆರ್ಟಿಕಲ್ ಜೊತೆಗೆ ಅವರು ಕೆಲವು ಪುಸ್ತಕಗಳನ್ನು ಮತ್ತು ಸಿನಿಮಾದ ರಿವ್ಯೂ ಕೂಡ ಬರೆದಿದ್ದಾರೆ. ಆ್ಯನ್ ಇಂಡಿಯನ್ ಸ್ಟೋರಿ ಆಫ್ ದ ಸೆಕೆಂಡ್ ವರ್ಲ್ಡ್ ವಾರ್ ಮತ್ತು ದ ವುಮನ್ ಆನ್ ದ ವಾಲ್ ಕಲೆಕ್ಟಿವ್ ಎಸ್ಸೆ, ಇವೆರಡು ಪುಸ್ತಕಗಳು ಅವರ ಇಲ್ಲಿಯವರೆಗೆ ಪಬ್ಲಿಷ್ ಆದಂತಹ ಪುಸ್ತಕಗಳು. ಅವರ ಎಸ್ಸೆಗಳಿಗೆ ಮತ್ತು ಪುಸ್ತಕಗಳಿಗೆ ಅನೇಕ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿವೆ ಮತ್ತು ಕೆಲವು ಪ್ರಶಸ್ತಿಯ ಶಾರ್ಟ್ ಲಿಸ್ಟ್ ಕೂಡ ಆಗಿದೆ. ಸಾಹಿತ್ಯ ಅಕಾಡೆಮಿಯ ಯುವ ಬರಹಗಾರರಲ್ಲಿ ಇಂಗ್ಲಿಷ್ ವಿಭಾಗದ ಪ್ರಶಸ್ತಿ ಕೂಡ ಅವರಿಗೆ ಸಂದಿದೆ. ಹಾಗೆಯೇ ಫೀಲ್ಡ್ ರಿಪೋರ್ಟರ್ ಆಗಿದ್ದಕ್ಕೆ ಅದರ ಪ್ರಶಸ್ತಿ ಕೂಡ ಸಂದಿದೆ. ಅವರು ನಡೆಸಿದ ಬಹಳ ಮುಖ್ಯವಾದಂಥ ಇಂಟರ್ವ್ಯೂಗಳು, ಮಾತುಕತೆಗಳು ಯೂಟ್ಯೂಬ್ನಲ್ಲಿ ಮತ್ತು ಅವರ ಫೇಸ್ಬುಕ್ ಪೇಜ್ಗಳಲ್ಲಿ ಲಭ್ಯ ಇದೆ. ಅವರು
JNU ಗಲಾಟೆ ಹೊತ್ತಿಗೆ ಅವರು ಮಾಡಿದಂಥ ಬಹಳ ಮುಖ್ಯವಾದ ವಿಡಿಯೋ ಒಂದು ಫೇಸ್ಬುಕ್ಕಲ್ಲಿ ಇದು ನಮ್ಮ ಯುವ ಜನರಿಗೆಲ್ಲ ತುಂಬ ಸ್ಫೂರ್ತಿಯನ್ನು ಕೊಟ್ಟಿದೆ. ದ ಗಾರ್ಡಿಯನ್, ತೆಹಲ್ಕಾ, ದ ನ್ಯೂಯಾರ್ಕ್ N+1, ದ ಇಂಟರ್ನ್ಯಾಷನಲ್ ನ್ಯೂಯಾರ್ಕ್ ಟೈಮ್ಸ್, ದ ಕಾರ್ವಾನ್, ದ ನ್ಯೂಸ್ ಸ್ಟೇಟ್ಸ್ಮನ್, ದ ಹಿಂದೂ, ದ ಸಂಡೇ ಟೈಮ್ಸ್ ಆಫ್ ಇಂಡಿಯಾ, ಔಟ್ಲುಕ್, GQ ಇಂಡಿಯಾ, BBC ವೆಬ್ಸೈಟ್ಸ್, ದ ಅಟ್ಲಾಂಟಿಕ್, ದ ವೈರ್, ತೆಹಲ್ಕಾ, ಈ ಥರ ಹಲವಾರು ಈ ಥರದ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮ್ಯಾಗಝೀನ್ಗಳಿಗೆ, ನ್ಯೂಸ್ ಬುಲೆಟಿನ್ಸಿಗೆ ಅವರು ಲೇಖನಗಳನ್ನು ಬರೆದಿದ್ದಾರೆ. ರಘು ಕಾರ್ನಾಡ್ ಇವತ್ತು ಅವರ ತಂದೆಯ ಸಂಸ್ಮರಣೆಗೆ ಮತ್ತು ಅವರ ಆಡಾಡ್ತ ಆಯುಷ್ಯವನ್ನು ಓದಲಿಕ್ಕೆ ಧಾರವಾಡಕ್ಕೆ ಅವರ ತಂದೆಯ ನೆಲಕ್ಕೆ ಬಂದಿರೋದು ನಮಗೆಲ್ಲರಿಗೂ ಹೆಮ್ಮೆ. ಕಾರ್ನಾಡ್ ಮೊದಲನೇ ನಾಟಕ ಬಂದಿದ್ದು, ಯಯಾತಿ ನಾಟಕ ಬಂದಿದ್ದು ಕಾರ್ನಾಡ್ 20ನೇ ವರ್ಷ ವಯಸ್ಸಿನ ಹೊತ್ತಿಗೆ. ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಕಾರ್ನಾಡ್ ಬಹಳ ಒಂದು ಮೇರು ಕೃತಿಯನ್ನು ತಗೊಂಡು ಬಂದಿದ್ದಾರೆ. ಅಂಥದ್ದೇ ಸಣ್ಣ ವಯಸ್ಸಿನಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದಂಥ ಬರಹಗಾರ ಮತ್ತು ಜರ್ನಲಿಸ್ಟ್ ರಘು ಕಾರ್ನಾಡ್ ಅವರಿಗೆ ಧಾರವಾಡದ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. Can I introduce Srinath Peru and We'll speak up. We can do it separately. Okay. ರಘು ಕಾರ್ನಾಡ್ ಅವರಿಗೆ ಚಿತ್ರ ಫಿಲ್ಮ್ ಸೊಸೈಟಿಯ ಕಾರ್ಯದರ್ಶಿಗಳಾದಂಥ AM ಖಾನ್ ಅವರು ಬಂದು ನೆನಪನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ತೇನೆ. ಥ್ಯಾಂಕ್ ಯು ಸರ್. ಓಕೆ, ಈಗ ರಘು ಕಾರ್ನಾಡ್. Thank you especially to Ganesh ji and Abdul Khan Sahab for making this event possible, and thank you all for being here. It's very, very wonderful to be here, and on a day when Appa is being remembered in Dharwad, the place which was most beloved to him. Now, I know I'm supposed to be reading from his memoir, but if you will tolerate it, then I'll actually just speak a few personal words, and maybe I'll read a bit towards the end. I'm so happy to be in Dharwad. I've come here many times in my childhood, but today feels very, very special. Bidi parala. That's okay. And this morning, Ganesh ji said something to me like, he said it to both of us, that you come to Dharwad and you're traveling in time. You've returned to the 19th century, or at least the 20th century. And of course, you all know what he meant, the feeling of coming to a place where the green is a bit greener, the air is a bit cleaner, there's culture, refinement, and some tranquility. I felt that as soon as I walked out of the railway station. But I've also been feeling like I have traveled in time through my father's life, from yesterday until today. And I'll tell you why. Yesterday was June 10th, and it's the 3rd anniversary of his death. So in the morning, I woke up, I recognized the weather outside was the same as it was on the day when he died. And on a death anniversary, obviously one's thoughts go back to the last days of that person, in this case of my father. And to add to that atmosphere, I was also hearing his voice. Not in a metaphorical sense. I was actually hearing his voice. And I was hearing him say things that I had not heard before because of a new podcast that had just released yesterday. I want to tell you a little bit about this podcast because it's very meaningful to me.
This podcast is called, I hope everyone knows what a podcast is. It's a radio show on the internet. This podcast is called The River Has No Fear of Memories. It's a translation of one of the songs that's in Hayavadana. And the backstory to this podcast is quite moving for me. In the last days of his life, Appa's strength and his body was failing him a bit. But as anyone who met him knew, he was completely himself mentally. And, his mood was quite calm. But those of us around him who still knew how much mental energy he had and how much knowledge he had to share, we wanted to get as much of that out of him while he was still ready. So he had used up his the strength it takes to write, he had spent on writing his last play, Rakshasa Tangadi, and the English translation, which is Crossing to Talikota. And he wrote that in the last year of his life. And in fact, the English publication finally only came out after his death. But there was still a period of time, and me and some of my friends would meet. One of these friends was Arshia Satar, who is a very old friend of my father's. The other is Anmol Tikku, who is a friend of mine. And we talk about how much knowledge and perspective on Indian culture Appa still had to share. He knew it himself as well, and he was still ready to speak and to share it while he was still with us. And so, but he only had the strength to speak to someone. And so we decided that that the best thing to do is one last long interview. And to my eternal gratitude, that is what Arshia and Anmol did. They showed up a few days or a few weeks later with the recording equipment. And for a week, every evening on our balcony, surrounded by bulbuls flying and Bangalore traffic in the background, Arshia and Anmol, and a few very important guests who they invited, including Vivek Shanbag, for instance, the colleagues of Appa's, they would come and he would speak to them. And that is the material that became this podcast. And I think it's a very rare and very exceptional material because he has been interviewed many, many times in his life. But what this recording captures are some of his very last words. And what this recording did was it gave purpose to some of his very last breaths. And that's quite literally true because they recorded their final episode with Appa on a Saturday evening, when I was also present there. On the following day, the Sunday evening, he spent with his family. By some miracle of chance, my sister, who otherwise lives in Kenya, and me were both in Bangalore. We were both at home. And so the family was all together on Sunday evening, and then on Sunday night he died. So Amitav Ghosh, when I spoke to him soon after, compared this to Bhishma's Ichha Mrityu, which is the power he had to choose the time of his death. And I can't help feeling the same way. There's something extraordinary about the time of his death, and because of that, there's something extraordinary about these recordings and the voice that you can hear on the very literal eve of his death. And I wanted to share this with you because this just released yesterday, and it's a great labor of love. So please do find it. It's called The River Has No Fear of Memories, and it's on the website of the Bangalore International Center. So
that is where my mind was yesterday. It was on the final days of my father's life. And then yesterday night, my wife and I went to the station, and then we got on the Rani Chennamma Express, just as I've seen Appa do many, many times over his life. And then this morning at 6 a.m., we got off at Dharwad and walked out of the station to see almost what looks like a forest in front of you, the greenery that welcomes you into this unique town that he held so close to his heart throughout his whole life. And since then, it has been my mind has not been on the final days of his life, but on the early days of his life. And we've been traveling back in time into his youth. And this morning we visited the house, the family house, which is in Saraswatpur, which Appa describes with great love and tenderness in his memoir. There are other places in Dharwad that are the landmarks that I've acquired as the landmarks in my life. There's a temple called the Someshwara temple, and Somesh became my middle name because of that temple. There's a river called the Shalmala, which in one poem D.R. Bendre calls Little Shalmali, and because of that, Shalmali became my sister's first name. There's all of Saraswatpur, which Appa describes being young and walking around with his friend Kitty Basrur. Have I got my page correctly? He writes about being in school, and he says, during my 2 years in school, there were still about a dozen school-going children around. We gathered every evening in the plain at the bottom of the hill to play lagori with stone chips piled on top of each other. Jackals slithered around the edge of the rainwater pond nearby and howled while we chased the ball. Once I came across a tortoise the size of my palm on the main road, right in the heart of the colony. By the time I entered college 2 years later, this group of playmates had melted away. On returning home from college, I often went on long walks across the undulating landscape with our one-eyed terrier, Hiro, named by my father after Hirohito, the Emperor of Japan. Soon I found a companion who was equally keen on these meandering perambulations along the railway tracks from Hubli or up the hills covered with berry bushes. Krishna Basrur, who was 2 years my senior, had come to Dharwad to continue his education in Karnataka College. And instead of opting for the hostel, he had chosen to live in his aunt's house at one end of the hill. On most evenings, the two of us with Hiro wandered aimlessly across the wave-like terrain. By the time we had exhausted dissecting Freud, Marx, Eliot, Yeats, our professors, and the girls in our college, we had laid plans to escape our claustrophobic atmosphere in India and go abroad. It would get dark, and we would be home. We loved the solitude, rich with half-digested theories, half-understood poems, and suppressed ambitions. And it was wonderful to be in the same place, in the same wave-like terrain, wandering around this morning. The next landmark in my father's life, which is of course Karnataka College itself, and it plays an equally significant place in this memoir as the place where he discovered, which cemented his love for literature, for poetry, and for drama. And the memoir is in some ways a tribute to all of his teachers. He spends passages and passages carefully describing and addressing his teachers, whether they were his actual lecturers, whether they were his friends whom he learned for, whether they were the publishers
that eventually guided him into being a writer. V.K. Gokak, V.M. Inamdar, K.J. Shah, Kirtinath Kurtkoti, A.K. Ramanujam, when he met him a little later, Kitty Basrur, who he wandered around in his adolescence with, and their friend Aurora Figueiredo from Goa. And he has he has a wonderful few passages about Karnataka College itself. The high density of poets in Dharwad, was not particularly conducive to a young man aspiring to be a poet. The cliché was that the city's population was divided into two species, poets and critics. Another saying went, if you stand in a corner and randomly fling a stone in Dharwad, it will land on the roof of a poet. To which a local poet, Chennavira Kanavi, added, the stone thrower is inevitably a poet also. One day, the writer V.K. Gokak came to our school to judge a poetry contest. He was also the principal of Karnataka College, where I hoped to study, and so I observed him intently. Since coming to Dharwad, I had visited Karnataka College several times, gazed longingly at the building, and thrilled at imagining myself in its corridors. The college building had originally been constructed by the Madras and Southern Maratha Railway for its offices, but a governor of Bombay had been generous enough to acquire it for the education department. It was a magnificent structure in red brick and steel. The arches of its elegant facade, the wide corridors and spacious classrooms, the grand steps at the front of the college, the spiral staircases at the ends of the corridors, all gave it a grandeur in keeping with the stature of the college. And this part of the book is in some ways a love letter to a college, which I find very touching, to the people in the college, to the friends, to the tutors, and finally to that last institution and that last landmark of Dharwad, which still exists and which was so essential to my father's journey, which is Manohar Granthmala. And I will read the last few passages about that, and then I will hand over to Srinath, who is the translator of this memoir, and who can tell us more about it. So this is Appa talking about his college days. Back then, he's just introduced Kirtinath Kurtkoti. Back then, college students flocked to Subhash Road every evening. It was an important part of the day's routine for boys to stroll from VIVIDLIPI Sangha to Gandhi Chowk, chatting amongst each other while discreetly eyeing girls who were there for the same purpose. But every time I passed by Manohar Granthmala, its name board drew my attention more than any girl could. I yearned to somehow gain entry to the Atta, Kannada for attic, and the term by which the Mala's premises were fondly known. In those pre-television days, gathering at the, is it Atta? Yes, Atta for conversation was a well-known Dharwad institution. Writers past, present, and future thronged the place. I entered one evening to see GB, that's GB Joshi, sitting on a chair, his dhoti-clad legs tucked under him, laughing and nodding at something. His trademark black cap was on the table in front of him. Kirti was right next to him, and the chief guest was the writer V.G. Bhatt, brimming over with eloquence. The topic of Bhatt's unfinished novel came up, and GB threw out an open invitation. Just finish and give it to me. I'll bring it out at once. I burned with envy. Maybe, I fumed, maybe a day will come when he would say something similar to me. And of course, that day did come, and that's how Manohar Granthmala became the key that turned the lock in
my father's writing career. So I wanted to share this because I think anyone who has lost a parent to old age might have experienced something similar to what I'm describing. Not to old age, but to, in their old age. When they're alive, you see them and graying and growing weak. And that's the image you have to carry in your head for a while. But when they are gone, suddenly, as time passes, they return to you in all different stages of their life, and in health, in their youth. And that's what I have been experiencing through reading this memoir, through visiting Dharwad, and through the wonderful efforts of people like Ganesh ji to memorialize Appa's life. So I want to say a personal thank you to everyone who's being a part of this memorial, and thank you all for being here. Srinath can do that for you. ಥ್ಯಾಂಕ್ ಯು ರಘು ಕಾರ್ನಾಡ್. ಈಗ ಈ ಆಡಳಿತ ಆಯುಷ್ಯ ಅನುವಾದ ಮಾಡಿದಂತಹ ಶ್ರೀನಾಥ್ ಪೇರೂರ್ ಅವರ ಬಗ್ಗೆ ಎರಡು ಮಾತು. ಶ್ರೀನಾಥ್ ಪೇರೂರ್ ಅವರು ತಮ್ಮ PhD-ಯನ್ನು ಕಂಪ್ಯೂಟರ್ ಸೈನ್ಸ್ನಲ್ಲಿ ಮಾಡಿದ್ದಾರೆ. ಅವರು ಹೆಚ್ಚಾಗಿ ಪ್ರವಾಸ ಕಥನಗಳನ್ನು, ಸಂಸ್ಕೃತಿ ಕಥನಗಳನ್ನು ಮತ್ತು ವಿಜ್ಞಾನದ ಕುರಿತಾದ ಬರಹಗಳನ್ನು ಬರಿತಾ ಇದ್ದಾರೆ. ಅವರ ಮಂಡೇ ಇಟ್ ಮಸ್ಟ್ ಬಿ ಮದುರೈ ಎನ್ನುವ ಪುಸ್ತಕ ಈಗಾಗಲೇ ಪಬ್ಲಿಷ್ ಆಗಿದೆ. ಕನ್ನಡದ ಖ್ಯಾತ ಕಥೆಗಾರ ವಿವೇಕ್ ಶಾನ್ಭಾಗ್ ಅವರ ಗಾಚರ್ ಗೋಚರ್ ಕಥೆಯನ್ನು ಅವರು ಇಂಗ್ಲಿಷಿಗೆ ಅನುವಾದ ಮಾಡಿದ್ದಾರೆ. ಈಗ ಅದರ ನಂತರ ಗಿರೀಶ್ ಕಾರ್ನಾಡ್ ಅವರ ಆಡಳಿತ ಆಯುಷ್ಯವನ್ನು ಇಂಗ್ಲಿಷ್ಗೆ ಅನುವಾದ ಮಾಡಿದ್ದಾರೆ. ಈಗ ಅವರ ಅನುವಾದಕನ ಮಾತುಗಳನ್ನು ನಾವು ಕೇಳೋಣ. ಪ್ಲೀಸ್ ಶ್ರೀನಾಥ್ ಪೇರೂರ್. ಥ್ಯಾಂಕ್ ಯು. ಇಲ್ಲಿ ಬಂದು ನನಗೆ ಭಾಳ ಖುಷಿ ಆಗ್ಲತ್ತದ. ಭಾಳ ವರ್ಷ ಆದ್ಮೇಲೆ ನಾನು ಧಾರವಾಡಕ್ಕೆ ಬಂದೀನಿ. ಆಮೇಲೆ ನಮ್ಮ ಮನೆಯವರೆಲ್ಲರೂ ಇಲ್ಲಿ ಉತ್ತರ ಕರ್ನಾಟಕದವ್ರೆ. ನಮ್ಮ ತಂದೆ ಬಿಜಾಪುರಿಂದ ಬರ್ತಾರೆ, ನಮ್ಮ ತಾಯಿ ಗುಲ್ಬರ್ಗಾನವರು. ಸೊ ನಮ್ಮ ಮನೆಯೊಳಗೆ ಮಾತಾಡೋದು ನಾವು ಈ ಕಡೆ ಭಾಷೆನೇ. ಸೊ ಇದರಿಂದ ನನಗೆ ಬೆಂಗಳೂರಿನಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು. ಯಾಕಂದರೆ ಹೊರಗೆ ಮಾತಾಡೋದು ಬೆಂಗಳೂರು ಕನ್ನಡ. ಈಗ ಉತ್ತರ ಕರ್ನಾಟಕದ ಕನ್ನಡ ಸ್ವಲ್ಪ ಸಣ್ಣದು ಅದ್ರ ಮಟ್ಟಿಗೆ ಅಂತ ಮಂದಿಗೆ ಒಂದು ಇಂಪ್ರೆಷನ್ ಇರ್ತದೆ. ಕಾಮಿಡಿಯನ್ ಯಾವಾಗಲೂ ಬಂದ್ಬಿಟ್ಟು ಕನ್ನಡ ಫಿಲ್ಮ್ಸ್ನಾಗ ಇದು ಉತ್ತರ ಕರ್ನಾಟಕದ ಭಾಷೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಂದಂದ್ರೆ ನಾವು ಹೋಗೋ ಸಾಲಿ ಒಳಗೆ ಇಂಗ್ಲೀಷಿಗೆ ಪ್ರಾಮುಖ್ಯತೆ ಇತ್ತು. ಸೊ ಒಂದು ಕಾಲಕ್ಕೆ ಫೈನೂ ಇತ್ತು. ನೀವು ಇಂಗ್ಲೀಷ್ ಬಿಟ್ಟು ಬೇರೆ ಯಾವುದರೇ ಭಾಷೆ ಮಾತಾಡಿದ್ರೆ ₹1 ಫೈನ್ ಕೊಡಬೇಕಾಗ್ತಿತ್ತು. ಸೊ ಇದೆಲ್ಲ ಕಲಿತು ನಂದು ಇಂಗ್ಲೀಷ್ ಸ್ಟ್ರಾಂಗ್ ಆಯಿತು, ಕನ್ನಡ ಹಿಂದೆ ಹೋಯಿತು. ಸೊ ನಾನು ಒಂಥರ ನನ್ನ ಬುಡ ಹೋಗ್ಬಿಟ್ಟಂಗೆ ಅನ್ನಿಸ್ತು. ನನಗೆ ಕಾಲು ನೆಲಕ್ಕೆ ಮುಟ್ತಾನೆ ಇಲ್ಲ ಅಂತ ನಾನು 30s ಅನ್ನಿಸ್ತು. ಸೊ ಅವಾಗ ನನಗೆ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ಸ್ವಲ್ಪ ಅನ್ನಿಸ್ತು. ಸೊ ನಾನು ಮೊದಲನೇ ಪುಸ್ತಕ ಟ್ರಾನ್ಸ್ಲೇಟ್ ಮಾಡಿದೆ ನಾನು, ಗಾಚರ್ ಗೋಚರ್ ಅಂತ ವಿವೇಕ್ ಶಾನ್ಭಾಗ್ನವ್ರದ್ದು. ಆಮೇಲೆ ನಂದು ಅಷ್ಟೇ ಇತ್ತು, ಒಂದೇ ಮಾಡ್ಬೇಕಂತಂದಿತ್ತು ಇಚ್ಛಾ. ಖರೆ ಅದಾದಮೇಲೆ ಗಿರೀಶ್ ಅವ್ರು ಫೋನ್ ಮಾಡಿದರು. ಈಗ ನಾನು ಇದ್ರೊಳಗೆ ಬರೆದು ನಾನು ಟ್ರಾನ್ಸ್ಲೇಟರ್ಸ್ ನೋಟ್ ಏನು ಸ್ವಲ್ಪ ಓದ್ತೀನಿ. ಇದು ಇಂಗ್ಲೀಷ್ನಾಗದ. ಸೊ Girish Karnad called me in May 2019 to ask if I could assist him in translating his memoirs. He explained that he usually translated his writing himself and had even started work on his memoirs, but his health did not allow him to give it the time it needed. So if I agreed to translate the remaining portion of the book, he could edit it for an English readership and prepare it for publication. It was important that this be done quickly because he was ill and did not know how much longer he would live. Our few phone conversations at the time served as some introduction to how Girish approached his memoirs. I hadn't read the book then,
but I remembered it had created some excitement in the Kannada media when it first came out. When I mentioned this to him, he said, sounding quite pleased with himself, "Yes, that is because I say the things that others don't say." When I told him that I didn't know if my Kannada was up to the task, he reassured me, explaining that he had made sure to write the book in simple Kannada because he wanted it read as widely as possible. At this stage, honestly, I only wanted to do one translation. I didn't want to, so I tried to say that, there are other translators, why don't you ask one of them to do the book? And he said, they're all academics. So nothing against academics. He had nothing against them too. Ramanujan, who was his dear friend and someone he admired deeply, was also an academic. But I understood what he meant. Quite often, academics tend to go in for a kind of rigor that sinks the general reader of the book. So I had a very instinctive understanding of what he meant, and at that point I sort of agreed to do the book. And our agreement was that I would do it chapter by chapter, and he might chip in as well as required. So it didn't feel like I was starting upon doing a whole book. But I just began work on the translation when I heard that he had died, and so it became my project after that. This book might have been considerably different had Girish put it together himself. He had scrawled a note on the front page of the Kannada copy he sent me, saying he was considering leaving out around 60 pages, but had not reached a decision yet. He didn't say which pages, but I'd guess he was looking at the 2 chapters around the making of the Kannada films, Samskara, Vamshavriksha, and Kadu. While many non-Kannada speaking readers might not have heard of these films, the chapters feel valuable in their own right, as detailed and forthright accounts of the filmmaking process. They also evoke a vigorous cultural milieu, born of the jostling of writers, playwrights, theatre persons, filmmakers, and journalists. And since these early experiences are bound to have been formative, they feel relevant to the English book. Girish might also have left out portions of the book that explain what is potentially unfamiliar to Kannada readers. Some of these parts may not feel strictly necessary to the English text, but are still interesting because they allow us a window into what Girish thought he had to explain to Kannada readers and how he went about it. An affectionate introduction to the institution of the British pub by Girish Karnad is worth retaining simply because it exists. So, This Life as Play comes as a translation of the Kannada book Adartha Ayushya, with only minor deviations. The first 3 chapters and portions of the 4th and 10th appear in Girish's translations, from drafts found on his laptop. They largely stick to the Kannada text, but are not always word-to-word translations. The remaining portions are in my translation, with some editorial inputs from the publisher and Girish's family. In fact, the part that Raghu read out about Dharwad, about poets throwing stones and Karnataka College, that, although I don't know if he knows it, but that marks the transition where Girish stopped translating and I started translating. And at some point, Girish had also started to write in English about the second half of his life. So 2 short episodes from this material were interpolated in the book. Girish's role in preserving Kuthiyatam, a source of great satisfaction to him. And since it rounds out his experiences with London theatre, the story of the woman who let him have what should have been her ticket to Guys and Dolls. So Girish started his Kannada memoirs with 2 chapters that appeared in the literary journal Deshakala, and subsequent parts were serialized in Prajavani. And he added a little more material and published Adartha Ayushya in 2011. Manohar Granthmala brought it out, of course. And perhaps these origins show in the English book too, with some parts of his life recounted with longer narrative arcs and some in short and themed sections. And while doing the translation, I faced something I began to think of as a paradox of translation. So the very bit that Raghu read out, for example, this description of Karnataka College with the spires at ends of corridors, steps at the beginning. Now, Girish had accurately described Karnataka College in Kannada. I could accurately translate his Kannada description into English. But my English description would not be an accurate description of Karnataka College. So, as a result of this, I had to spend hours looking for photographs of Karnataka College, usually taken by alumni posing outside and finding various angles of it, or even descriptions of Manohar Granthmala. I had never been there,
and I was sitting in Dharamshala during the lockdown trying to translate, and there were bits that could go either way, and since these were real places, if it was fiction, it was a different matter, but since these were real places which people knew, it became important to try and nail this down. So this is one of the challenges that non-fiction poses when it comes to translation. So something in Kannada that might be adequate for a reader can still lack sufficient information to be translated with confidence. So I consult other sources when possible. So there are descriptions of scenes and settings during the making of the movie Samskara, and that I relied on the Kannada text read alongside watching the film, and as well as a documentary on the making of the film. This is also the only place in the book I felt it necessary to add a little bit of text for the English reader's benefit, which is a plot summary of the novel Samskara, which is based in part on what Girish has said about the book elsewhere. There is also the problem of what to do with misrecollected facts in the Kannada book, given that it is a memoir. So there's one point where Girish talks about this himself. He talks about a childhood memory where he recalls seeing 4 or 5 tigers, I think. Yeah, so he saw 4 or 5 tigers on the road from a bus, and his mother corrected him saying, no, there was just 1 tiger. And Girish writes, my memory refuses to adjust to her facts. And given that these are his memoirs, so what is to be done with, things that may be recollected more subjectively? So the book's editor and I agreed that we would fact check objectively verifiable details when the Second World War started, for instance, and ignore the subjective and impressionistic, such as he has a recollection of Strindberg's play Miss Julie, which is the effect that the play created in his mind, I suppose. So he remembers it a certain way, which Wikipedia may not agree with, but then that is the power of the play itself. So that remains, because that is this is his book. And Girish's account of his life often uses made-up dialogue to move a story along. And this is not an uncommon device in Indian languages. That's how we talk. So my first instinct was to convert some of this to reported speech in English. But then I said to myself, if a playwright can't tell his story using dialogue, then who can? And so it remains in the book. And other aspects of the book to make it feel like a playwright's memoir. So it is peopled by clearly drawn characters whose attributes lead to various situations between them. And it's almost as other playwrights have pointed out, the world is a stage on which people must play their parts. And I couldn't have done the translation without all the help I received from Girish's family. So there were drafts on his laptop, and Saras was, hugely cooperative, and the whole family, Raghu, Radha, Saras, they all went through multiple drafts of the book. One point, so one of the things about translating someone like Girish is that everybody knows his voice. If this was an unknown writer, then it's fine. But now this is Girish Karnad. Everyone knows what he sounds like in English and Kannada. And so one of the challenges was to replicate that voice to the extent possible. So I actually sat through as many public talks of his as I could find, preferably on subjects related to the part I was translating, to see what words he uses. So if he calls something Adbhuta in Kannada, so in English, if he's describing the same thing, would he say brilliant, fantastic, marvelous? What would he say? A person who knows him, if they read the book in English, would they find that this is still Girish's voice emanating from the book? So I put in a lot of work trying to do that. And at one point, Raghu even told me that the sentences in my part of the book were shorter than the sentences in Girish's part of the translation. So that was, small things like this had to be worked on to make it read like one cohesive book. And so one of the things I was thinking of through translating the book is about Girish's own work and life as a translator. Of course, he's translated his plays. And he lived in multiple languages, at least 5. And he had this ability to, we've heard of sight reading music and so on, but he could sight translate, that he could pick up a book in one language and read it out in another language.
So, for example, when he met Satyadev Dubey for the first time and he took his play Ayati to him, he read it out in English, and Dubey ridiculed him, saying, "What is the point of writing in English?" And Girish said, "No, I'm reading from a Kannada book." And similarly, when Girish was involved in making the film Samskara, he read the whole novel out in English to the cast, which was mostly drawn from the Madras players and so on. So clearly he knew a thing or two about translation. So, and one of the ways I thought about Girish's work with all these various kinds of translation that he's done was to do with the reason I started translating in the first place. I mean, my confusion with a multiplicity of languages and cultures and so on. And I couldn't help thinking that Girish took something similar and turned it into magic. If you look at his work, if you look at, say, a play like Hayavadana, where there is a little riddle in the Katha Sarit Sagara, which I guess Thomas Mann worked into a story, and Girish reads a translation of the German story and then connects it with a production of the Canterbury Tales, I think, that he saw when he was in London at Used Folk Forms, and thinks, why can't we do this with our folk forms and masks and songs and so on? And produces this beautiful work. And I can't help thinking that so much of his work is a really complex and stunning act of synthesis and translation at various levels. And so I'm really thrilled and honored to have been asked to translate his book. And I'm so happy to be here, and I'd like to thank Ganesh Deviji and Chitra Film Society for having us here and for marking this occasion. Thank you all very much. ಇದುವರೆಗೂ ಗಿರೀಶ್ ಕಾರ್ನಾಡ್ ಅವರ ಅರಾಟ ಆಯುಷ್ಯದ ಕುರಿತು ಮಾತನಾಡಿದ ರಘು ಕಾರ್ನಾಡ್ ಅವರಿಗೂ ಹಾಗೂ ಮೋಹನ್ ಅಗಸೆ ಅವರಿಗೂ ಧನ್ಯವಾದಗಳು. ಈಗ ಪ್ರೊಫೆಸರ್ ಜೇನ್ ದೇವಿ ಸರ್ ಅವರು ಮೋಹನ್ ಅಗಸೆ ಶ್ರೀನಾಥ್ ಪೆರೂರ್ ಅವರಿಗೆ ಪುಸ್ತಕ ನೀಡುವುದರ ಮೂಲಕ ಧನ್ಯವಾದಗಳು. Thank you. Thank you very much for coming here. Thank you so much. Raghu, thank you. Thank you. Just before you leave the stage, I want to say that your coming here is very touching for us, very special. And the way you spoke, you bring a sense of assuring continuity to Dharwad, so that Dharwad continues to be what it has been. Thank you so much indeed. Thank you. Thank you. We are here to celebrate the memory of our own Girish Karnad, a brilliant, timeless son of Dharwad, on occasion of the 50th anniversary of the Chitra Film Society, which he founded. Chitra Society has completed 50 years. And we celebrate his memory by inviting Dr. Mohan Agashe, who has known him for the last 50 years. As you all know, Dr. Mohan Agashe is a legendary theatre person and a cinema person in Marathi, in Hindi, and his reputation has spread all over the world. Somebody very comparable to our own Girish Karnad. I request Dr. Mohan Agashe to please come. Thank you very much for traveling to Dharwad. Please be seated. Dr. Agashe is a psychiatrist, an actor,
both in theatre and in cinema. He has worked in hospitals and studios with equal ease. And in Maharashtra, when people hear him from a distance, without seeing him, they know it is Mohan Agashi. The voice is recognized in every house by everybody who loves theatre and cinema. Dr. Agashi, you known Girish since 72. I mean, he was a student in Karnataka College, but he became such a literary giant, and he headed so many institutions. He got all kinds of honors. But in Dharwad, people know him as a neighbor, as a friend, as a next door person. Please tell us what you remember of him. Thank you. First of all, one thing I forgot, before the first comes zero. Mohan Agashi was extremely unwell 2 days back. And he telephoned me saying that it looks impossible that I travel outside Pune at all. And for the last 2 days, I have been saying prayer after prayer after prayer after wishing him health enough to travel to Dharwad. And lo and behold, this morning at 10:30, started early in the morning, he had reached Dharwad. Thank you for the generosity of the heart that we in Dharwad feel blessed by having friends like you. Thank you. Thank you very much. First of all, let me express my heartfelt thanks to Ganesh to give me an opportunity to be in Dharwad. And probably one of the factors which made it possible for me to come to Dharwad must be psychological. Because during the time I knew Girish, with multiple references to his life in Dharwad, and after he finally retired, I knew his mother came and stayed in Dharwad. I very much wanted to come and see him in Dharwad, but which was not possible during his lifetime. So at least I said, let me pick up this. But when Raghu was going to be on stage, I wished that Saraswati, his mother, could have also been here. She's gone to Kenya. Anyway, but like most of the Dharwad people, I also know Girish more as a friend. It took me years to be under his awe. The reason is purely my ignorance and not what he was. I got introduced to Girish in Mumbai in the house of Kumud Mehta, who was then at NCPA. I was about to give my exam for diploma in psychological medicine, and I was staying at Kumud Ben's place because the exam was conducted in Mumbai. And Ghanshiram made it possible for me to stay in a house on Carmichael Road, which otherwise would be impossible for middle class Pune Maharashtrian. So one evening, a very impressive, tall man who entered in with a wonderful quality of voice, right? And Kumud Ben introduced me
He is Girish Karnad. And very soon he will be in Pune to join Film Institute as the director. I don't know how many people he knows in Pune, so I thought I would introduce you so that you take care of him in Pune. And when Girish said a few words, I knew immediately that it's not going to be difficult at all to be friends with him, because he had no airs, down to earth, and probably come from similar background as I did, like a middle class Maharashtrian background, who valued education and culture more than anything else. Later I came to know that his father was posted in Pune because his father was in health service, a doctor, and he was posted in Pune. So Girish had spent few years in Maharashtra. His advantage was he knew Marathi as well as he knew Kannada and English. My disadvantage was I didn't know Kannada at all. So I was stuck in Marathi or English, which I felt because every time he would have guessed from Karnataka, he would plunge into Kannada. But he spoke Marathi very well. And that is why he could know Marathi theatre, Marathi culture, Marathi literature, everything. The things which I came to know slowly. So by the time he joined, I had already passed my diploma. I was lecturer in Sasun Hospital. And I didn't have much academic aim to give another exam, at least in near future. So that made it possible for me to practically spend 5 evenings a week at Girish's place at Film Institute. Because Girish, when he joined, first thing what he did, he every evening kept a screening of a film, excellent film, which he wanted to watch. And it was compulsory also for students to watch films, because the Film Archives was born in Film Institute by P.K. Nair. And that is why I was fortunate enough, along with Girish, to watch the films from Ingmar Bergman, Truffaut, Fellini, and all those what is called neo-realistic era of Italian films. And had he not there watched the films, probably I would not have understood those films. But my advantage was, later after the film, right, when I would go to his house, he would make a drink. The first drink went to his father, Bappa, who was in the next room. And then over a couple of drinks, he would discuss film with somebody who has come for the screening and everything. And that way, without being a student of Film Institute, I had the fortune for nearly 2 years to be in the institute in the evening, not only see the film, eat at his house, wonderful food made by his mother, Radhaka, have a drink at his expense. And not only that, he was so fortunate that being in that position, he had recently finished his Homi Baba fellowship
in which he wrote play Hayavadana, which we had heard of, but hadn't seen then. So Rahul Bajaj of Bajaj Scooters had given him Bajaj scooter out of turn. I know for a few months earlier, I had requested Mr. Bajaj that I am a doctor and I need to go to hospital. So will he allot me a scooter out of turn? And he advised me to buy a scooter of another new agency called Vijay, which I didn't want. So I was very upset with Bajaj. And then suddenly one day I find a beautiful yellow Chetak at Girish's bungalow in the Film Institute. And so I asked him, what is this? He said, no, out of turn. He gave me scooter. So I didn't say anything. But he knew probably from the way I looked at the scooter. Like that. He also didn't say anything then. But later, after a few days, he said, Mohan, I'm not using that scooter. So if you want, you can take it. Use it for some time. Not only some time. In a Marathit, padtya phadachi ajna. That is, what is it called? I was just waiting for him to offer me that. Because I didn't have a scooter of my own. And next 2 years, I used that scooter till he was transferred. I thought he would leave the scooter behind, but coming from the same background like mine, he didn't leave it behind. I don't know what he did with that. But I've never seen him on the scooter. Right? Actually, because there was a UNESCO project going on in the Film Institute, he had 2 imported cars and 1 ambassador. Of course, the ambassador was meant for the director, but these UNESCO people were there for the project of teaching. They had offered the car for the director to use whenever he wanted. So when we went around, sometimes I would travel with him in those cars. Within no time, after Girish arrived, I knew how well read person can be. Particularly me, because I'm almost what you can say dyslexic. I can hardly understand by reading. So it was a great advantage to me to have Girish by the side, who has read so much and could talk about so many things. Funnily enough, when I found out, because he wanted to be Rhodes Scholar, he chose the subjects which guaranteed him that he would do fine with Sanskrit, I think, and economics, probably. Mathematics, right. I've come across Girish as the first person whom I knew who could decide what he wants and he would get it. So that was a great boost to me. He saw all those films. He handled Film Institute strikes also equally well. Probably he learned much of filmmaking also by being on the campus, because he made a series of films after he left the institute. And the most important thing, though he was offered an extension, he refused to take it. So another quality I realized in him was he could not only manage, he realized the value of being in present. I don't remember till I met him last
not even one single talk or evening where he would dwell over the past or what has happened earlier, or talk about his childhood memories or college memories. Not at all. Which many of us tend to do after 60. Which he didn't do at all. Second important thing, I always look forward to meet him because each time he would give some food for thought. Rarely I've come across a person whose academic intelligence, social intelligence, emotional intelligence is very high. And Girish was one of them. And so, not only he could make a brilliant conversation, but that would be authentic and scientific, unlike many other conversationalists who actually insert things of their own creation, which are not part of the subject they are talking. This also I have seen with some other people. But Girish, whether you talk about mathematics, you talk about physics, you talk about film, you talk about literature, you talk about poetry, I wonder that, like those people whose brains should be kept for analysis after they've gone. So those 2 years, particularly, the advantage was both of us were bachelors then. He was not married. He married only after he left the institute. And not only he married, he kept on advising me that I should do the same, which unfortunately I didn't do. I hope I don't repent it later. But he practically did. And the great part, I don't know whether I should say it or not, but I'm going to, that he made a match. I think any other person, it could have been disastrous to marry Girish. Right? No. But Saraswati was an absolute match, point to point to him, who had her own identity, own thinking. She didn't care hoots about what he thought. Right? With affection. And Girish himself told me the story, which was confirmed later by Saras, because she was in the United States. She had started about 4 units of neonatology, being a doctor on her own, doing pioneering work. Came to India, got married, and completely turned into a traditional, wonderful housewife taking care of the family, which is unimaginable for me, for such a highly qualified woman. And I keep on wondering even today. So they had great, I think, some kind of understanding between each other. But another thing I clearly remember is his mother. Radhaka was so well read that even she was much better read than I was. Right? And she could give me references of Marathi literature, Marathi poetry, and Marathi drama particularly. She was very fond of that. She was very fond of my play, Gashiram Kotwal. When Girish joined in 73, Gashiram was under attack, which some of you who know about theatre should know. It was a great attack, and there was a split in the parent Progressive Dramatic Association, who wanted us to close down the production after 19 shows, because some elements
Society particularly, said it's molestation of historically known person and it's an anti-Brahmin play. And since Tendulkar wrote it and Jabbar Patel directed it, we met with tremendous opposition, very well handled by then Balbalkekar, Jabbar Patel, later by Kumud, Girish, Satyajit, many other people. And then we had split from the parent group. 60 of us doing Ashiram walked out of the parent group and formed our own group called Theatre Academy. And we revived the play. And Girish offered that you do opening show in the Film Institute. And we did that opening show in the Film Institute, which is remembered by then students and to which Nasiruddin Shah has made reference to in his own autobiography, that Dr. Lagu, Chandrakant Kale and me, that how he first time saw a theatre of international caliber in Pune. Another instance I remember of Girish, I don't know, probably Raghu or somebody else mentioned it, I couldn't understand because I didn't know whether they were speaking Kannada or English. Right? But there was a play reading with Vinod Doshi's, at Vinod Doshi's residence. Vinod Doshi was an industrialist and his wife was great archivist. So great supporters of theatre. So we all, Dubey, Karand, Girish, myself, we all theatre people used to meet at their place many times. And there was a play reading of Girish's new play, which he read in English. And after the play reading, everybody was having a plate, a snack to drink something and eat. And I remember one actor or actress came to Girish and said, "Can I see the script?" And he said, "It's there where I read it." So she went and saw it. She came back. She said, "I didn't find the script. I found one, but that's in Kannada." So Girish said, "Yes, it is a Kannada. I read it in English," which was amazing. For me that time, it was amazing. Keeping a Kannada script in front and without anybody even suspecting, he was reading English play from that. So he had such remarkable qualities, which always, that's how gradually I went under the awe of Girish Karnad and realizing how stupid it was for me to think that he was another friend. No. He was he was a friend, no doubt, but also credit goes to him because he never gave me a feeling that he is far more brilliant than I am. He knows far many two things. He has made wonderful films, right? Not even once. Another instance I clearly remember is this is Utsav, before he made Utsav. Bappa was to be operated for some Dr. V.P. Gokhale. Of course, I had introduced Girish to many of my friends, including senior doctors and everything. And actually, we had formed a sort of a group. Because he was in that circle and such a brilliant that once you met him,
everybody wanted to meet him again. So the Commissioner of Pune, Police Commissioner of Pune, Income Tax Commissioner of Pune, Collector of Pune, all three of them came from high IQ circles, plus two of them with great connoisseurs of music. Right? So we sort of formed a mini club, right? And once in a month, there would be dinner either at Girish's place or Collector's place, Subramaniam, his name was, P. Subramaniam, or Usha Savara, was the, or Brijmohan, who was the Commissioner of Police. And the reason to remember this is because that was the period precisely when Ghanshiram was not being performed. But everybody knew about it, and particularly Girish, because he had seen the earlier version. And that time, tape recorder and everything was not as common as it is now, of course. Nobody had a tape recorder. We had a tape recorder, spool tape recorder, in Department of Gynecology and Obstetrics, which was given for family planning, so that we could play whatever. And we friends, my friends from Sassoon, who were equally fond of Ghanshiram, we had managed to smuggle the tape recorder to Balgandhara Theatre and record Ghanshiram Kotwal on that tape, right? And bring it. So during that entire period, when Karand came, or Amrish Puri came, Sunila Pradhan came, all these friends who came but came, and they wanted to listen to Ghanshiram, they would come to my room in Sassoon Hospital, because that time I was warden of the resident doctors. So I had a good room for myself. Not being, I was much too junior, and in terms of income also much too junior. So of course I couldn't afford with all these other friends. But I had a very nice friend from Udupi Medical College. His name was Dr. Dayanand Shetty. And maybe because of the custom that time, he got married immediately after MBBS. Right? And his in-laws had given him a wonderful apartment very close to Sassoon Hospital. And his wife used to cook excellent food. So when I felt that I should do something, my turn came. Dayanand was large-hearted and said, why don't you invite them to my house? We will play the music and we will have food. So with that, we have played Ghanshiram Kotwal on tape for all these people for about 8-9 times. And that is when Girish offered us that when you open the play, please do a first performance in Film Institute, because we were never sure when we reopened the play what kind of public reactions we would have. And that place, so we are ever obliged to Girish for encouraging us to do this revival. And all along, therefore, he has become friends with Jabbar, so much so that when Jabbar made his third film, Umberta, Girish was casted as Smita's husband in a Marathi film, when Girish wasn't sure whether he would speak, but he had done very well. And therefore, these visits became not as frequent, because then he went to Mumbai and used to stay in Mahim, where there is a colony of Kannad Sangha, probably. What? His brother, Karnad. Vasant Karnad used, who also stayed here for some time. So I've gone and met him there. So over 50 years, knowing him, probably like meeting another friend,
coming under his awe, and any time if he had any thinking problem, I would go to Girish, because I have not seen any other person who had such clarity of thinking. And he would help me immediately to sort out, to point out the paradoxes in my thinking. So later, also I remember another instance when Raghu was very young. Raghu had just returned home in an auto rickshaw. And he came in to get some change or something. So Girish asked him, you go in, I'll settle. And Girish didn't come early, so I went out to see whatever. And Girish was arguing with the driver why he's charging extra. So it was not difficult for him to pay that money. The point was, Girish didn't like the idea that he behaving in such a manner. That relieved me so much. I always used to feel guilty otherwise while arguing with rickshaws in Pune, because they are probably same, right? And when I came in, Saraswati, as we call her, she said, so I told her, this is what you were doing. So I said, he's originally from middle class. So I said, that's wonderful, great thing. Which I knew because many of the habits. And later when I read his autobiography, I could find the seeds of his upbringing, the progressiveness, the thinking pattern, not the rebelliousness, but the openness of thinking, which actually started from his father. And I missed him a lot when he moved to Mumbai and later to Bangalore. Another instance which clearly marked on me, two instances. When he was chairman, he was the director of Film in 74. I was appointed as a director in 97, when Mahesh Bhatt was the chairman. And as per the tradition of Film Institute, students went on strike, which we had to break. As a result of which, Mahesh Bhatt resigned. I have found out by history that during every strike, either the chairman or the director is sacrificed. So this is the altar I have made it to come. So, they were looking for the new chairman. And I thought the best bet would be Girish. And he was not very willing. So I went to Bangalore, met him, persuaded him, right? He accepted to be on his own terms. This is another, as usual, as you know, government orders. The order came of his appointment that you are being appointed as a chairman of the Board of Directors Film Institute for 3 years or until further notice. He sent it back saying, I'm not accepting this. Either you appoint me for 3 years or don't appoint me for 3 years. By then he was of course very well known. So the revised order came for 3 years. We together took some very important decisions, particularly introducing digital technology and integrating film and television, which he wanted to do since he was the director. So he was very happy about it. But
After 1 year, Girish did not mind going as the director, which is a post equivalent to Joint Secretary in Foreign Office, as director of Nehru Center in London. His two decisions have made impact on me without he teaching me actively anything. First decision was when he was almost settling in the Hindi film industry as an actor, and he was very clear about it, that he is doing acting only to earn living, and that was not his passion, which he clearly openly said. Even when he was doing a film with Devanand, and I met him, Manoranjan, I remember him telling me, he used to go for morning walk and jogging and everything. So I said, Girish, why are you doing this? He said, look, I am opposite Devanand. So I think at least I should look impressive enough. So he was so conscious of everything. Anyway, he did that. And he was known face to be casted even by big directors, I'm sure. And one day I suddenly found out he's gone to Chicago on a Fulbright residential program. I think he was married, you were very young, I believe, Raghu and Radha, very old. I visited him there, and that's where he wrote this play, Nagamandal. I remember. And he directed. And I still remember that performance. I liked it much better than other performances which I've seen in India. And when I went to visit him and talked to Girish and Saras, I realized, now this was an academic position, so I had very limited kind of earning compared to what he would have earned in Bombay film industry. But he quite enjoyed being with Ramanujam, and he had great pride. Ramanujam was his sort of mentor, as he told me, kind of, and having discussions with him. And so he didn't mind staying once again like newly appointed lecturer, actually buying second-hand clothes, and second-hand new clothes, not from the high sophisticated. And that amazed me, that man's passion for learning, passion to do what he wants, nothing could hold it back. So that was one instance. I think that was 87, after he left Institute in 75. And then in 2000, he did similar thing. He left all positions. He was chairman of Sangeet Natak Academy. He was chairman of Film Institute. And accepted this post, the reason he wanted to acquaint himself again with British theatre and probably spend those times there. And for 2 years, what he did at Nehru Center in London, I doubt how many directors have done so far. Yeah. So it was fortunate for me to see him go through all these phases. Later, take a very firm stand on different social issues and political issues. And it's only towards his last few years, my visits have not that been frequent, but that's one person I think would keep me saying. Once I was asked in a program, एखादा कवी किंवा लेखक जातो तेव्हा, I don't know, you can tell in English. So I think when a person like him, a great poet or a writer passes away,
I think when great writers or poets pass away, they are reborn. And actually, it's their creative work, the literature, their plays, they decide the longevity of his life than the physical longevity, like Shakespeare. And Girish, Tendulkar, Badal, they belong to that category where I think his, only the biological existence has come to an end because what he did has much more longevity than he had as a person. Thank you. Thank you. I know, like everybody in this hall knows, that there should have been more time, much more time for telling this relationship. But there's another film to be seen. What I want to say is, I mean, my gratitude. Dharwad is blessed you are here. In England, Stratford-upon-Avon is made a world-famous place, not just by Shakespeare, but by the succeeding generations who kept Shakespeare alive in that town. That town has nothing else. Dharwad has an opportunity. And this man was, I have met him I don't want to spend time on telling my experiences. Such an extraordinary genius, known all over the world, known in all Indian languages outside India, coming from Dharwad. I think Chitra Film Society and the citizens of Dharwad should think of doing something here for Girish Karnad on a permanent basis. And I say this because Raghu is here and his family commitment and you, his lifelong friend, are here. It is really an earnest desire. Let's think about this after these 2 days events are over. Though we overstep time, I'm really grateful you are here, and Dharwad is blessed you are here. And I wish you could stay for another day. I know you cannot, but if wishes were horses, or something, it's not. But thank you so much, and thank you, Raghu, and for coming here. Thank you indeed. So I will let Mr. Khan give a book or bouquet or yes. हाँ नहीं बुकेच्या जागी बुक देतात ते and we'll begin the screening of the film in the next few minutes, but there is a cup of tea waiting outside for you, so please go have your cup of tea, come back in about 8 or 10 minutes and we'll start the screening of the film. Thank you indeed. ಧನ್ಯವಾದಗಳು ಸರ್. ಈಗ ಚಹಾದ ವಿರಾಮ ಇದೆ. ಎಲ್ಲರೂ ಚಹಾ ಮತ್ತು ಅಲ್ಪೋಪಹಾರವನ್ನು ಪಡೆಯಬೇಕಾಗಿ ವಿನಂತಿ. ಆನಂತರ ಒಂದಾನೊಂದು ಕಾಲದಲ್ಲಿ ಸಿನಿಮಾ ಪ್ರದರ್ಶನವಿದೆ.